तेजोवारिमृतं यथा विनिमयो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यजेहानियत दृशितमोबन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ता समस्ता सकलगुणनिधि सर्वदोषव्यपेतः पूर्णानन्दाभ्ययो यो गुरुरपि परमश्चिन्तये तं महन्तं वन्दे विष्णुं नमामि श्रियमतचतुरं ब्रह्मवायुं च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णीम् अहिपतिदयितां वारुणीमभ्यमान्ताम् इन्द्रादीन् काममुख्यान् अपि सकलसुरान् तद्गुरुं मद्गुरुंश्च नौमिन्याय सुधादिकृज्जयमुनिं श्रीपादरसन्मणि व्यासार्यान् विविधागमाब्धिविहरन् श्रीपादराजानपि वन्देऽहं सबलान् प्रभुत्तमगुरुं वैदग्ध्यवारान्निधिं श्रीसत्यव्रतराघवेन्द्रमुनिपान् सद्बोधसद्ध्यानपान् शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या भविष्यति। ಶ್ರೀಮದ್ಭಾಗವತದ 12ನೇ ಸ್ಕಂದ, ಕೊನೆಯ ಸ್ಕಂದ, 12 ಸ್ಕಂದ. ಇದು 12ನೇ ಸ್ಕಂದದೊಳಗೆ ವಿಶೇಷವಾಗಿ ಕಲಿಯುಗದ ವಿಶೇಷತೆಯನ್ನು ಹೇಳಿದ್ದಾರೆ. ಇವತ್ತಿನವರೆಗೂ ಆಗತಕ್ಕಂಥ ಎಲ್ಲ ಘಟನೆಗಳನ್ನು ಇದರಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ನಾವು ಹೇಗೆ ಅನುಭವಿಸ್ತೇವೆ ಅದೆಲ್ಲ ವಿಷಯ ಇಲ್ಲಿದೆ. ಪರಮಾತ್ಮ ಹೋದ ಮೇಲೆ ಕಲಿಯುಗ ಪ್ರಾರಂಭವಾಗ್ತದೆ. ಕಲಿಯುಗ ಪ್ರಾರಂಭವಾದ ಮೇಲೆ ಚಂದ್ರವಂಶ ರಿಪುಂಜಯ ಅಂತನ್ನೋವರೆಗೂ ಕೂಡ ಹಿಂದೆ ನವಮಸ್ಕರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಪುರು, ಉಪರಿಚರವಸು, ಬೃಹದ್ರಥ, ಜರಾಸಂಧ, ಸಹದೇವ ಇದೆಲ್ಲ ಒಬ್ಬೊಬ್ಬರೊಬ್ಬ ವಂಶ ಬೆಳೀತಾ 21 ತಲೆಮಾರಾದ ಮೇಲೆ ಬೃಹದ್ರಥ ಅಂತ ಬರ್ತಾನೆ. ಅವನ ಮಗನೇ ರಿಪುಂಜಯ. ಅವನ ಅಮಾತ್ಯ ಶುನಕ. ಅವನು ರಿಪುಂಜಯನನ್ನು ಕೊಂದು ತನ್ನ ಮಗನಾದ ಪ್ರದ್ಯೋತನಿಗೆ ರಾಜನನ್ನಾಗಿ ಮಾಡ್ತಾನೆ. ಇವರ ವಂಶದಲ್ಲಿ ಬಂದವರೆಲ್ಲ 138 ವರ್ಷ ರಾಜ್ಯವನ್ನು ಆಳ್ತಾರೆ. ನಮ್ಮ ದೇಶ ಯಾರ್ಯಾರ ಕೈ ಸಿಕ್ಕದಂತಂಬುದು ಗೊತ್ತಾಗಬೇಕು ಅಂದ್ರೆ ದ್ವಾದಶ ಸ್ಕಂದ ನೋಡಬಹುದು. ಎಂತೆಂಥವ್ರ ಕೈಯಲ್ಲಿ ಓಡಾಡಿ ಬಂದಿದ್ದಾಳೆ ನಮ್ಮ ಭಾರತ ಮಾತಾ. ಆದರೂ ಇನ್ನೂ ಗಟ್ಟಿದ್ದಾಳೆ ಅಂತಂದ್ರೆ ಎಷ್ಟು ಗಟ್ಟಿದ್ದಾಳೆ ಅಂತ ಎಷ್ಟೆಷ್ಟು ಜನ ಬಂದು ಆಕ್ರಮಣ ಮಾಡಿದರು. ಇದಾದ ಮೇಲೆ ಮಹಾಪದ್ಮ ಅಂತ ದ್ವಿತೀಯ ಇವ ಭಾರ್ಗವ ಅಂತ ಭಾಗವತ ಹೇಳ್ತದೆ. ಪರಶುರಾಮ ದೇವರಂತೆ ಕ್ಷತ್ರಿಯ ಕುಲವನ್ನೆಲ್ಲ ನಾಶ ಮಾಡ್ತಾನೆ. ಆಮೇಲೆ ಇವನಾದ ಮೇಲೆ ತಥೋನೃಪ ಭವಿಷ್ಯಂತಿ ಶೂದ್ರಪ್ರಾಯ ಅಧಾರ್ಮಿಕ. ಅಧಾರ್ಮಿಕರಾಗ್ತಾರೆ. ಯಾವಾಗಲೂ ನೋಡ್ರಿ, ಸಂಪತ್ತು ಮತ್ತು ಅಧಿಕಾರ ಬಂದ ಮೇಲೆ ಸಾಮಾನ್ಯವಾಗಿ ಅಧಾರ್ಮಿಕರಾಗ್ತಾರೆ. ಒಳ್ಳೆ ಕಲಾವಂತ ಆದಾಗ ಅವನು ಅಧಾರ್ಮಿಕನಾಗ್ತಾನೆ. ಮೊದಲು ಕುಡಿತಿರಂಗಿಲ್ಲ, ಆಮೇಲೆ ಕುಡಿತಾನೆ. ಯಾಕಂದ್ರೆ ಅವನು ಕುಡಿಲಾಗದೆ ಹಾಗೆ ಬರಂಗಿಲ್ಲ. ಈ ಪರಿಸ್ಥಿತಿ ಆಗ್ತದೆ. ಎಷ್ಟು ಶುದ್ಧ ರೀತಿಯಲ್ಲಿ ಇರ್ತಾರೆ ಅಷ್ಟೆಲ್ಲ ಹಾಳಾಕೋಕೆ ಹೋಗ್ತಾರೆ. ಅನಿವಾರ್ಯತೆಗಳು ಹೆಚ್ಚಾಗ್ತವೆ. ಅನಿವಾರ್ಯತೆಗಳು ಹೆಚ್ಚಾದಾಗ ಅದನ್ನೇ ಬಳಸಿಕೊಂಡು ಅಧಾರ್ಮಿಕರಾಗ್ತಾರೆ. ಒಂದು ಸಲ ಅಧಾರ್ಮಿಕನಾದ ಅಂದರೆ ಮುಂದೆ ಕೆಡ್ಕೊತೆ ಹೋಗ್ತಾನೆ. ನಮ್ಮಲ್ಲಿ ನಿರ್ಜಲ ಏಕಾದಶಿ ಯಾಕೆ ಹೇಳಿದ್ದಾರೆ ಅಂದರೆ, ಒಂದು ಸ್ವಲ್ಪ ತಗೊಂಡ್ರೆ ಮುಂದುವರಿತದೆ. ಸ್ವಲ್ಪ ಒಂದು ಲೋಟ ಹಾಲು ತೊಗೊಂಡ್ರೆ ಏನಾಗ್ತದೆ? ಹಾಲಿಗೆ ಏನಾಗ್ತದೆ? ಹಾಲಿಗೇನಾಗೋದಿಲ್ಲ. ಅದು ಪಾಪ ಬರೋದು ನಮಗೆ ಬರ್ತದೆ. ಆದರೆ ಹಾಲು ತೊಗೊಂಡಿವಲ್ಲ ಅಂತಂದಮೇಲೆ ಹಾಲಿಗೆ ಸಂಬಂಧಪಟ್ಟದ್ದೇನೋ ಎಲ್ಲ ತೊಗೊಳಿಗೆ ಶುರು ಮಾಡಿ, ಆಮೇಲೆ ಉಪ್ಪ ಖಾರ ಹಾಕಲಾರ್ದೆ ಅವಲಕ್ಕಿ ಮೊಸರು ತಿಂದ ನಡೀತದೆ ಅಂತಂತ. ಇದು ಒಂದು ಸಲ ಕೆಟ್ಟ ಅಂತಂದರೆ ಅದಕ್ಕೆ ನಮ್ಮನ್ನು ಭಾಳ ಗಟ್ಟಿ ಇಟ್ಟಿರ್ತಾರೆ. ಏನೂ ಅವಕಾಶ ಕೊಡುವುದಿಲ್ಲ. ಏನೋ ಅವಕಾಶ ಕೊಡದೇ ಇದ್ದಾಗಲೇ ಆ ವ್ರತ ಗಟ್ಟಿ ಆಗ್ತದೆ. ಹಾಗೆ ಅಧಾರ್ಮಿಕರಾಗಲಿಕ್ಕೆ ಶುರು ಮಾಡಿದರು. ಸಂಪತ್ತು ಬಂತು, ಅಧಿಕಾರ ಬಂತು, ಭೋಗ ಲಾಲಸೆ ಜಾಸ್ತಿ ಆಯಿತು. ಶೂದ್ರಪ್ರಾಯ. ಇದೇ ಪ್ರಸಂಗದೊಳಗೆ ನಂದವಂಶ ಅಂತ ಅವರು 125 ವರ್ಷ ರಾಜ್ಯವನ್ನು ಆಳ್ತಾನೆ.
ಅವರನ್ನು ಚಾಣಕ್ಯ ಅಂತನ್ನುವ ಒಬ್ಬ ಬ್ರಾಹ್ಮಣ ಅವನನ್ನು ಕೊಲ್ತಾನೆ. ಮಹಾಭಾರತದಲ್ಲಿ ಒಂದು ಘಟನೆ, ಕಲಿಯುಗದಲ್ಲಿ ಒಂದು ಘಟನೆ. ದ್ವಾಪರ ಯುಗದಲ್ಲಿ ಒಬ್ಬ ಬ್ರಾಹ್ಮಣ ದ್ರೋಣಾಚಾರ್ಯ, ಅವನಿಗೆ ಅಪಮಾನ ಆಯಿತು, ಮಹಾಭಾರತ ಯುದ್ಧ. ಅದಕ್ಕೆ ಶ್ರೀಮದಾಚಾರ್ಯ ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೇತು ಅಂತ, ಈ ಕ್ಷಿತಿಭಾರ ಭೂಭಾರಹರಣ ಮಾಡಲಿಕ್ಕೆ ಈ ದ್ರೋಣಾಚಾರ್ಯ ಬಳಸ್ಕೊಡ್ತೀನಿ ಅಂತೇಳಿ ಪರಶುರಾಮ ದೇವರು ಅವರನ್ನು ಬಳಸ್ಕೊಂಡು ಒಬ್ಬ ಬ್ರಾಹ್ಮಣನ ಅವಮಾನದಿಂದ ಭೂಮಿಯಲ್ಲಿ ದೊಡ್ಡ ಮಹಾಭಾರತ ಯುದ್ಧವಾಯಿತು. ಅದಾದ ಮೇಲೆ ಕಲಿಯುಗದೊಳಗೆ ಚಾಣಕ್ಯನಿಗೆ ಅವಮಾನವಾಯಿತು. ಅವನಿಗೆ ಅವಮಾನವಾದರೆ ಅವನು ನಂದವಂಶ ಅಂತಿದೆ, ಕುರುವಂಶವನ್ನು ನಾಶ ಮಾಡಿತು ಒಬ್ಬ ಬ್ರಾಹ್ಮಣನ ಅವಮಾನ. ಹಂಗೆ ನಂದವಂಶವನ್ನು ನಾಶ ಮಾಡಿತು ಈ ಅವಮಾನ. ವ್ಯತ್ಯಾಸ ಏನು ಅಂದರೆ, ದ್ರೋಣಾಚಾರ್ಯರು ಕುರುವಂಶವನ್ನು ನಾಶ ಮಾಡಲಿಕ್ಕೆ ಬ್ರಾಹ್ಮಣ್ಯವನ್ನೇ ಬಿಟ್ಟು ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದ್ರು. ಆ ಚಾಣಕ್ಯ ಮಾತ್ರ ಹಂಗಲ್ಲ, ತನ್ನ ಧರ್ಮ ಬಿಟ್ಲಾರ್ದೇನೆ ನನ್ನ ವಂಶವನ್ನು ನಾಶ ಮಾಡಿ ತನ್ನ ಗುರುಕುಲಕ್ಕೆ ಹೋಗೋದು, ಪಾಠ ಪ್ರವಚನ ಮಾಡೋದು, ಬರೋದು, ರಾಜಕಾರಣ ಮುಗಿಸ್ಕೊಳ್ಳೋದು, ಮತ್ತೆ ಹೋಗೋದು. ತಾನು ಬ್ರಾಹ್ಮಣ್ಯವನ್ನು ಬಿಡಲಿಲ್ಲ, ಬ್ರಾಹ್ಮಣ್ಯವನ್ನು ಇಟ್ಟುಕೊಂಡೇನೆ ವಂಶವನ್ನು ನಾಶ ಮಾಡಿದ ಅಂತ. ಅದನ್ನು ನಾವು ಎರಡು ವ್ಯತ್ಯಾಸವನ್ನು ನೋಡ್ಬೋದು. ಆಮೇಲೆ ಮೌರ್ಯ ವಂಶ ಅಂತ ನವನಂದ್ರವನ್ನ ಚಂದ್ರಗುಪ್ತ, ಮೌರ್ಯ ವಂಶ ಚಂದ್ರಗುಪ್ತನಿಂದ ಪ್ರಾರಂಭವಾಯಿತು. ಅವರೆಲ್ಲ ವಂಶದ ವಾರಿ ಅಂತ ಬರ್ತಾನೆ, ಅವನ ಮಗ ಅಶೋಕವರ್ಧನ ಅಂತ ಬರ್ತಾನೆ. ಈ ವಂಶದೊಳಗೆ 137 ವರ್ಷ ರಾಜ್ಯವನ್ನು, ಈ ಭಾರತವನ್ನು ಆಳಿದರು. ಅದಾದಮೇಲೆ ಶೃಂಗವಂಶ ಅಂತ ಬರ್ತದೆ, ವಸುಮಿತ್ರಾದಿಗಳು, ಅವರು 100 ವರ್ಷದ ಮೇಲೆ ರಾಜ್ಯವನ್ನು ಆಳಿದರು. ಸುಮಾರು ಒಂದು ಅಧ್ಯಾಯಗಳಿಗೆ ಇದೇ ಬರ್ತದೆ, ಯಾರು ಬಂದರು ಯಾರು ಹೋದರು ಇದು. ಆಮೇಲೆ ಕಣ್ವ ವಂಶ ಅಂತ ಬರ್ತದೆ. ಈ ಕಣ್ವ ಋಷಿಗಳ ವಂಶ ಅಲ್ಲ, ಕಣ್ವ ಅಂತ ಒಬ್ಬ ರಾಜ, ಅವನ ವಂಶ ಬರ್ತದೆ. ಅವನು ಅತ್ಯಂತ ನೀಚಾಹ ಕಣ್ವಾಯನಾಹ. ಬರ್ತಾ 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 ನೀಚತನ ಜಾಸ್ತಿ ಬರ್ತಾರೆ. ಇವು ಯಾರಿಗೂ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ. ತನ್ನ ಬ್ಯಾಳೆ ಬೇಯ್ತದೆ ಅಂತಂದರೆ ಏನು ಬೇಕಾದ್ರೂ ಮಾಡಲಿಕ್ಕೂ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಬ್ರಿಟಿಷರು ಬಂದಾಗ 8 ಕೋಟಿ ಜನ ಬಂದರು. ಬ್ರಿಟಿಷರು 8 ಕೋಟಿ ಜನ ಬಂದರು. ಆಗ ನಾವು 40 ಕೋಟಿ ಜನ ಇದ್ದೀವಿ. 40 ಕೋಟಿ ಜನ 8 ಕೋಟಿ ಜನರಿಗೆ ಗುಲಾಮರಾದ. ಯಾಕಾದ್ರೆ ಯಾವುದು ದೊಡ್ಡದು? 8 ಕೋಟಿ ದೊಡ್ಡದ, 40 ಕೋಟಿ ದೊಡ್ಡದ? ಯಾಕಾದ್ರೂ ಬರ್ತದೇನು? ಅದಕ್ಕೆ ಇನ್ನೊಂದು ಹೇಳ್ತಾರೆ, ಬ್ರಿಟಿಷರು ಬರೋ ಮುಂದಾಗ ಸೈನ್ಯ ಬಹಳ ತಗೊಂಡು ಬರಲೇ ಇಲ್ಲ. ಯಾಕಂತಂದ್ರೆ ಭಾರತ ದೇಶದೊಳಗೆ ದೇಶದ್ರೋಹಿಗಳಿಂದಲೇ ಭಾರತವನ್ನು ಆಕ್ರಮಣ ಮಾಡಬಹುದು ಅಂತ ನಿರ್ಣಯ ಮಾಡಿಕೊಂಡ್ರು. ಮಾಡಿದ್ರಲ್ಲ, ಮಾಡ್ತಾ ಇದ್ದಾರೆ. ಇವತ್ತಿಗೂ ದೇಶದ್ರೋಹಿಗಳಿಂದಲೇ ಪರರ ಆಕ್ರಮಣವಾಗ್ತಾ ಇದೆ ಹೊರತು ಪರರ ಆಕ್ರಮಣ ಸ್ವತಃ ಮಾಡ್ತಾ ಇಲ್ಲ. ಮೊದಲೇ ಇವರು ನಾಶ ಮಾಡೋದು. ಏನಾದರೂ ನಾಶ ಇನ್ನೊಬ್ಬ ಗೋಡಿಸೆ ಬರಬೇಕು ಅಂತ ಬರಬೇಕು, ಇಲ್ಲ ಅಂದರೆ ಈ ದೇಶವನ್ನು ಮಾರಾಟ ಮಾಡ್ತಾರೆ. ಅದೆಲ್ಲ ಹಾಕೋತ ಬಂತು. ಒಂದಾನೊಂದು ಕಾಲಕ್ಕೆ ವಿಚಾರ ಮಾಡಿ, ಒಂದು 100 ಗೋದಾನ ಮದುವೆ ವೇಳಕ್ಕೆ ಉಪನಯನ ಮಾಡಿದ್ರೆ 50 ಗೋದಾನ. ಸುವರ್ಣ ಶ್ರಾದ್ದಕ್ಕೆ ಪಿತೃನಾಂ ದೇವಾನಾಂ ಸುವರ್ಣಂ ಪಿತೃನಾಂ ತತ್ತುಲ್ಯಂ ರಜತಂ. ಶ್ರಾದ್ದ ಕಾಲಕ್ಕೆ ಪ್ರಶಸ್ತ ಬಂಗಾರ ಕೊಡ್ತಿದ್ರು, ಈ ಕಡೆಗೆ ಬೆಳ್ಳಿ ಕೊಡ್ತಿದ್ರು. ಬಂಗಾರ ತಾಟ್ನೊಳಗೆ ಊಟ ಮಾಡ್ತಿದ್ರು. ಬಂಗಾರ ತಾಟ್ನೊಳಗೆ ಶ್ರಾದ್ದಕ್ಕೆ ಊಟ ಮಾಡಿದ ಮೇಲೆ ಆ ತಾಟ ತೊಗೊಂಡು ಹೊರಗೆ ತೊಳ್ಕೊಂಡು ಮನೆಗೆ ಒಯ್ದ್ಬಿಡ್ತಿದ್ರು. ಬಂಗಾರ ತಾಟ ಮನೆಗೆ ಒಯ್ತಿದ್ರು. ಇವತ್ತು ಸ್ಟೀಲಿನ ತಾಟ್ ಕೊಡ್ಲಿಕ್ಕಿಂತ ಮುಂದೆ ನೋಡ್ತೀವಿ. ಒಂದಾನೊಂದು ಕಾಲಕ್ಕೆ ನಮ್ಮ ದೇಶದ ಶ್ರೀಮಂತಿಕೆ ವಿಚಾರ ಮಾಡಿ, ಬಂಗಾರದ ದ್ರೌಪದಿ ವರ್ಣನ ಹಂಗೆ ಬರ್ತದೆ, ಕೃಷ್ಣನ ವರ್ಣನ ಬರ್ತದೆ. ತುಪ್ಪದೊಳಗೆ ಬಂಗಾರದ ಬುಟ್ಟಿಯೊಳಗೆ ಮುಖ ನೋಡ್ಕೊತಿದ್ದ. ಬೆಳಿಗ್ಗೆ ಎದ್ದು ಕೂಡಲೇ ಆ ತುಪ್ಪವನ್ನು ಬ್ರಾಹ್ಮಣರಿಗೆ ಕೊಟ್ಟು ಬಿಡ್ತಿದ್ದ. ನಿತ್ಯ ಬ್ರಾಹ್ಮಣರ ಭೋಜನ ಮಾಡ್ತಿದ್ದ. ಆ ತಾಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಬಿಡ್ತಿದ್ದ. ಅಂದರೆ ನೀವು ವಿಚಾರ ಮಾಡಿದರೆ ಎಷ್ಟು ದೊಡ್ಡ ಬಂಗಾರ ಇದೆ. ನಾನು ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ. ಅಲ್ಲಿ ಬಂಗಾರ, ಅಲ್ಲಿ ಆಭರಣ ನೋಡಿದರೆ ಕಣ್ಣು ಹೋಗ್ತವೆ. ಬಟ್ ಅಲ್ಲೆಲ್ಲ ಬೇರೆಯವರೇ ತುಂಬಿಕೊಂಡ. ನಾನು ಸಾಯಂಕಾಲ 9-9:30 ನಾನು ರೂಮಿಗೆ ಹೋಗ್ತಾ ಇರುವಾಗ 1,500 ಜನ ಆ ರೋಡ್ ಮೇಲೆ ಆ ದೇವ್ರ ಮುಂದಿಂದೆ ಹೋಗ್ಬಿಟ್ಟು. ಯಾರು ಅಂತ ಕೇಳಬೇಡ್ರಿ, ನಿಮ್ಗೆ ಗೊತ್ತಾಗ್ತದೆ. 1,000 ಜನ
ಅವು ತುಂಬಿ ಇವತ್ತು ಅವೆಲ್ಲ ಸಂಪತ್ತು ಸಾವಿರಾರು ಕೋಟಿ ಸಾವಿರಾರು ಕಿಲೋ ಬಂಗಾರ ಎಲ್ಲ ಅವ್ರಿಗೆ ಹೋಗ್ತದೆ. ನಾನು ಬರೋ ಮುಂದಾಗ ಅದನ್ನೇ ಮಾತಾಡ್ತಾ ಇದ್ದೇನೆ. ನಾವು ನಮ್ಮದನ್ನು ಅಷ್ಟೇ ನೋಡ್ಕೊಳ್ಳಿಕ್ಕಿರ್ತೀವಿ. ಇದು ಹೊರಗೆ ಹೋಗ್ರಿ, ಎಲ್ಲರೂ ಬುರ್ಕ ಹಾಕೊಂಡು ತಿರುಗಾಡ್ತಿರ್ತಾರೆ. ಅದೇ ನಮ್ಮವ್ರು ನೋಡ್ರಿ, ನಮ್ಮ ದೇಶದ ಯಾವ ಬಟ್ಟೆನೂ ಹಾಕೊಂಡಿಲ್ಲ. ಯಾಕಂತಂದ್ರೆ ಅವರಿಗೆಲ್ಲ ಆದರ್ಶ ಮುಖ್ಯ, ಆಕರ್ಷಣೆ ಮುಖ್ಯ. ನಮಗೆ ಆಕರ್ಷಣೆ ಮುಖ್ಯ, ಆದರ್ಶ ಮುಖ್ಯ. ಆಯ್ತಾ? ಹೀಗಾಗಿ ದೇಶ ಎಲ್ಲ ನಾಶ. ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ದೇಶದ ಬಗ್ಗೆ ಅಭಿಮಾನವಿಲ್ಲ, ಭಕ್ತಿಲ್ಲ. ನಮಗೆ ಬಹಳದಂತ ನಾ ಹೇಳಲಿಕ್ಕತ್ತಿಲ್ಲ, ನಾವು ಸ್ವಾರ್ಥ ಇಲ್ಲ ಅಂತ ನಾನು ಹೇಳಲಿಕ್ಕತ್ತಿಲ್ಲ, ಸ್ವಾರ್ಥಿಗಳು ಅಲ್ಲ ಅಂತ ಹೇಳಲಿಕ್ಕೆ. ನನ್ನ ವಾದ ಏನು ಅಂದ್ರೆ, ನಿಮ್ಮ ಮನೆಯೊಳಗೆ ನಮ್ಮ ಧರ್ಮದ ಪ್ರಚಾರವನ್ನು ಮಾಡ್ರಿ. ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಧಾರ್ಮಿಕರಾಗ ಅಷ್ಟೇ. ದಿನ ನಾನು ಭಾರತೀಯ ವೇಷ ಹಾಕ್ಕೊಳ್ರಿ ಅಂತ ನನಗೆ ವಾರಕ್ಕೊಮ್ಮೆ ಹಾಕ್ಕೊಳ್ರಿ ಅಂತ ಹೇಳ್ತೀನಿ. ನಾನು ಎಲ್ಲ ಪ್ರವಚನಗಳು ಒಂದೇ ಹೇಳ್ತೀನಿ, ನೀವು ಭಾನುವಾರ ನೀವು ನಿಮ್ಮ ಮಕ್ಕಳು ಭಾರತೀಯ ವೇಷದಿಂದ ಹತ್ತಿರದ ದೇವಸ್ಥಾನಕ್ಕೆ ಹೋಗ್ರಿ, ಗುರುಗಳ ಮಠಕ್ಕೆ ಹೋಗ್ರಿ. ಎಲ್ಲಿ ಹತ್ತಿರ ಆಗ್ತದೆ? ನಮ್ಮಲ್ಲಂತೂ ಓಣಿ ಒಳಗೆ ನಮ್ಮ ದೇವಸ್ಥಾನಗಳು ಎಷ್ಟು ಜನ ಹೋಗ್ತಾರೆ ದೇವಸ್ಥಾನಕ್ಕೆ. ದಿನ ನಾನು ಹೇಳುವುದಿಲ್ಲ, ವಾರಕ್ಕೆ ಒಮ್ಮೆ ತದ್ವ್ರತಂ. ರವಿವಾರ ಬಂತು ಅಂತಂದ್ರೆ ಇವತ್ತು ರಜಾ ಅಲ್ಲ, ನಾವೆಲ್ಲಾನು ವಿತ್ ಫ್ಯಾಮಿಲಿ ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾರ ಇಲ್ಲ? ಹಾಗಾದ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗೋದಿಲ್ಲ? ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು? ಇಲ್ಲ, ಅದು ಒಳಗೆ ತುಡಿತಿರ್ಬೇಕು, ರಕ್ತ ಕುದಿಬೇಕು. ಅವರಿಗೇನು ಇವತ್ತಿನ ನಾಳೆ ಕರ್ನಾಟಕದವರು 40% ನುಸುಳುಕೊಂಡಾರ. ನಾನು ಪೇಪರ್ ಓದಿದ ಪ್ರಕಾರ 40% ನುಸುಳುಕೊಂಡಾರ ಬಾಂಗ್ಲಾದೇಶ. ನಾವು ಪೇಪರ್, ಒಂದು ಕೈ ಪೇಪರು ಒಂದು ಕೈ ಕಾಫಿ ಗ್ಲಾಸ್ ಹಿಡ್ಕೊಂಡು ಆನಂದವಾಗಿ ಓದಿ ಅದನ್ನು ನಾನು ಹೆಂಗೆ ಸುದ್ದಿ ನಿಮ್ಮ ಮುಂದೆ ಹೇಳಿಕತ್ತೀನಿ, ಹಾಗೆ ಇನ್ನೊಬ್ಬರ ಮುಂದೆ ಸುದ್ದಿ ಹೇಳ್ಬೇಕಾದ್ರೆ ಮುಗಿದು ಬಿಡ್ತು, ಚಾಪ್ಟರ್ ಕ್ಲೋಸ್ ಆಗಿ. ಇದೇ ನಮ್ಮ ದ್ವಾದಶ ಸ್ಕಂದ ಭಾಗವತ ಹೇಳಿಕತ್ತದ ನಮ್ಮ ದೇಶವನ್ನು ಹೆಂಗೆ ಆಕ್ರಮಣ ಮಾಡ್ಕೊಂಡು ಬಂದು ಎಲ್ಲ ಈ ಅಫ್ಘಾನಿಸ್ತಾನ, ಆ ಸ್ಥಾನ, ಈ ಸ್ಥಾನ ಎಲ್ಲರೂ ನಮ್ಮ ಭಾರತ ದೇಶದ ಎಲ್ಲನೂ ಹಾಕೋತೋ ಇಷ್ಟು ಉಳಿದ್ರೆ ಇದು ಕ್ರಮೇಣ ಅದು ಆಹುತಿ ಆಗಲಿಕ್ಕೆ. ಅದನ್ನು ಹೇಳ್ತಾರೆ ಮೌರ್ಯ ವಂಶ. ಆಮೇಲೆ ತತಃ ಆಂಧ್ರಭೃತ್ಯಾ ಗೋಪಜಾತೆಯ. ದನಕಾಯವರು ಬಂದರು. ನೀವು ಬರೀ ಮಣ್ಣಿನ ಮಗ ಅಂತ ಕೇಳಿರಷ್ಟೇ, ದನಕಾಯವರು ಬಂದಿದ್ದಾರೆ ನಮ್ಮ ದೇಶ ಆಳಲಿಕ್ಕೆ. ಗೋಪಜಾತೆಯ 65 ಜನ, 99 ವರ್ಷ ರಾಜ್ಯ. ಅದಾದ ಮೇಲೆ 8 ಜನ ಯವನರು ಬಂದರು. ಇಲ್ಲಿ ಸ್ಟಾರ್ಟ್ ಆಯಿತು. 8 ಜನ ಯವನರು, 14 ಜನ ತುರುಷ್ಕರು, 13 ಜನ ಸುರುಂಡರು. ಇವರೆಲ್ಲ ಬಂದು 300 ವರ್ಷ ರಾಜ್ಯ ಮಾಡಿದ್ದಾರೆ. ಎಲ್ಲೆಲ್ಲಿ ಮಸೀದಿ ಸಿಕ್ತೆ ಅಲ್ಲ ದೇವಸ್ಥಾನ, ಎಲ್ಲ ದೇವಸ್ಥಾನವನ್ನು ಆಕ್ರಮಣ ಮಾಡಿದರು. ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡಿದರು. ಎಲ್ಲ ಅತ್ಯಾಚಾರ ಅನಾಚಾರಗಳನ್ನು ಮಾಡಿದರು. ಇದು ಏನೋ ಇವತ್ತು ಸುರಕ್ಷಿತವಾಗಿ ನಾವು ಇದ್ದೀವಿ ಅಂತ ಹೊರತು ಮುಂದಿದು ರಿಪೀಟ್ ಆಗಬಾರ್ದು ಅಂತಿದ್ರೆ ನಮ್ಮ ಮನೆಯೊಳಗೆ ನಾವು ಧರ್ಮವನ್ನು ಪರಿಪಾಲನೆ ಮಾಡಬೇಕು. ನಾವು ತಂದೆ ತಾಯಿಗಳು 100% ಮಾಡಿದರೆ ನಮ್ಮ ಮಕ್ಕಳು 10%. ಎಲ್ಲ ಎಷ್ಟೋ ಜನ ಇವಾಗ ಮಡಿ ಮಾಡೋರು ಇದ್ದಿರಲಿಲ್ಲ, ಮಡಿಲಿ ಅಡಿಗೆ ಮಡಿಲೆಲ್ಲ ಊಟ ಮಾಡೋರು ಇದ್ದಿರಲಿಲ್ಲ. ನೀವು ಎಷ್ಟು % ಮಡಿ ಮಾಡ್ತಿದ್ರಿ, ನಿಮ್ಮ ಮಕ್ಕಳು ಎಷ್ಟು % ಮಡಿ ಮಾಡಿದ್ರು. ನಮ್ಮ ಎಳ್ಯಾಕ ಕಡ್ಡಿ ಪುಟ್ಟಿಗೆ ಬರ್ತಿದ್ದಿಲ್ಲ, ಈಗ ಬರ್ತದ. ಪ್ಲಾಸ್ಟಿಕ್ ಬರ್ತಿದ್ದಿಲ್ಲ, ಈಗ ಬರ್ತದ. ಮಿಕ್ಸಿ ಬರ್ತಿದ್ದಿಲ್ಲ, ಈಗ ಬರ್ತದ. ಒಂದು ಬಟನ್ ಹಾಕ್ಬೇಕಾದ್ರೆ ಇನ್ನೊಬ್ರು ಕೈ ಬಟನ್ ಹಾಕಪ್ಪ ನಾ ಮಡಿಲಿದ್ದೀವಿ ಅಂತಂತಿದ್ದೀವಿ. ಯಾರನ್ನೂ ಕಾಣಲಿಲ್ಲ. ಕರೀಲಿಕ್ಕೆ ಮನೆಯಾಗ ಇದ್ದವ್ರು ಯಾರು? ನಾವೇ ಮಕ್ಕಳು. ಆದ್ದರಿಂದ ನಾವು ಮಾಡುವಷ್ಟು ನಮ್ಮ ಮಕ್ಕಳು ಮಾಡಲಿಕ್ಕೆ, ಅವ್ರು ಮಾಡುವಷ್ಟು ಅವ್ರ ಮಕ್ಕಳು ಮಾಡೋದು. ಅಂದರೆ ನಾ ಹೇಳಿಕತ್ತಿದ್ದು ಧರ್ಮ ಕ್ಷೀಣ ಹಾಕೋತ ಹೊಂಟದು, ಅವರಲ್ಲಿ ಧರ್ಮ ಬೆಳೆಸ್ಕೋತ ಹೊಂಟು. ಹಾಗೇನಾಗ್ತದೆ ಕೊನೆಗೇನಾಗ್ತದೆ? ನಾವೆಲ್ಲ ನಾಶ ಆಗ್ತದೆ. ನೀವೇನು ಕೂತೀವಿ, ನಾ ಏನು ಹೇಳಿದ್ರೆ ನಮ್ಮ ತಲೆಮಾರಕ್ಕೆ ಪ್ರಾಬ್ಲಮ್ ಇಲ್ಲ. ಆಗ ನಮ್ಮ ಮೊಮ್ಮಕ್ಕಳನ್ನ ನಾವೇನು ನೋಡ್ಲಿಕ್ಕೆ ಕಣ್ಣಾರೆ, ನಮ್ಮ ಮೊಮ್ಮಕ್ಕಳು ನೋಡಿದಾಗೆಲ್ಲ ನಮ್ಮ ತಲೆ ಬರ್ತದೆ, ಇವ್ರ ಪರಿಸ್ಥಿತಿ ಹೆಂಗಿರ್ತದೆ.
ನಮಗೇನೋ ನಮ್ಮ ಮಕ್ಕಳಿಗೆ ಮನೆ ಮಾಡಬೇಕು, ಐಶ್ವರ್ಯ ಮಾಡಬೇಕು, ಬೇಕಾದಷ್ಟು ಆರಾಮ ಇರಬೇಕು. ಏನು ಆರಾಮ ಇರ್ತಾರೆ? ಅವ್ರು ಆರಾಮ ಇರ್ಲಿಕ್ಕಾಗಿ ಅವೆಲ್ಲ ಹೆಂಗೆ ಟಾರ್ಗೆಟ್ ಮಾಡಿರಲ್ಲ, ಹಂಗೆ ಇದೊಂದು ಟಾರ್ಗೆಟ್ ಇರಬೇಕು. ಇನ್ನೂ ಕಾಲ ಮಿಂಚಿಲ್ಲ, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಇದೆ, ಆದ್ರೆ ಎಷ್ಟು ಕಡಿಮೆ ಆಗ್ಲಿಕ್ಕತ್ತದ ಅಂತ ವಿಚಾರ ಮಾಡ್ತಾರೆ. ಇಲ್ಲಿ ಅಂತೂ ಹಿಂಗೆ ಆಕ್ರಮಣ ಮಾಡ್ತಾರೆ. ಆಂಧ್ರವೃತ್ಯ ಗೋಪಜಾತೆಯ ಮುಂದೆ ನೈಷಧರು ಬೇಡ ಜಾತಿಯವರು ಆಳಿದ ನಮ್ಮ ದೇಶ. ಲೆಕ್ಕ ಹಾಕ್ರಿ, ಕ್ಷತ್ರಿಯ ವಂಶದವರೇ ರಾಜ್ಯವನ್ನು ಆಳಬೇಕು ಅಂತನ್ನೋದೇನದ ನೋಡ್ರಿ, ಎಂದೋ ಮುಗಿದ ಸಾವಿರಾರು ವರ್ಷದಿಂದ. ಕ್ಷತ್ರಿಯರೇ ಆಳಬೇಕು ಅಂತಿಲ್ಲ. ನಿನ್ನೊಬ್ಬನೇ ಪ್ರಶ್ನೆ ಮಾಡ್ದ, ನಾವು DC ಆಗಬೇಕಾದ್ರೆ, ಮತ್ತೊಂದು ಆಗ್ಬೇಕಾದ್ರೆ, ಡಾಕ್ಟರ್ ಆಗ್ಬೇಕಾದ್ರೆ ನಮಗೆಲ್ಲ ಭಾರಿ ಭಾರಿ ಎಕ್ಸಾಮ್ಗಳವ, ಈ ರಾಜಕಾರಣಿ ಆಗ್ಬೇಕಾದ್ರೆ ಪರೀಕ್ಷೆ ಹಾಕಿಲ್ಲ ಅಂತ ಕೇಳ. ರಾಜಕಾರಣಿ ಆಗ್ಬೇಕಾದ್ರೆ ಪರೀಕ್ಷೆ ಯಾಕಿಲ್ಲ? ಅದಕ್ಕೆ ನಾನು ಉತ್ತರ ಹೇಳಿದೆ, ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ಬೇಕಲ್ಲ, ಪರೀಕ್ಷೆ ಬರ್ಲಿಕ್ಕೆ ಬೇಕಲ್ಲ. ಒಂದು ಹಿಂದಿಯೊಳಗೆ ಒಂದು ಮಾತದ, ನಾವು ಭಾಳ ಕಲಿತೀವಿ ಅಂತೇಳಿ ನಮಗೆ ಗೌರ್ಮೆಂಟ್ ನೌಕರಿ ಸಿಕ್ತು, ನಾವು ಏನೂ ಕಲಿತಿದ್ದಿಲ್ಲ ಅಂತಂದ್ರೆ ನಮ್ಮ ಗೌರ್ಮೆಂಟೇ ನಮ್ದಾಗ್ತಿತ್ತು ಅಂತಂತ. ಹಂಗೆ ಬರ್ತಾ ಬರ್ತಾ ಮನೆಯಿಂದ ಯಾರ್ಯಾರ ಸಂಬಂಧ, ಏನು ಸಂಬಂಧ? ನಮ್ಮ ಕರ್ನಾಟಕದ ಒಂದು ಪ್ರಧಾನ ಆಗ್ಬಿಟ್ರೆ ದಿನಾ ರಾತ್ರಿ ಹಿಂದಿ ಹೇಳ್ಕೊಡ್ತಿದ್ರು. ರಾತ್ರಿ ಹಿಂದಿ ಬರ್ತಿದ್ದಿಲ್ಲ ಮಣ್ಣಿನ ಮಗಗ, ರಾತ್ರಿ ಹಿಂದಿ ಹೇಳ್ಕೊಡ್ಬೇಕು, ಬೆಳತನಕ ಹಿಂದಿ ಹೇಳ್ತಿದ್ರು. ಹಿಂದಿ ಹೇಳ್ಕೊಟ್ಟು ಹಿಂದಿ ಕಲಿಸ್ತಾರೆ. ಇವ್ರಿಗೆ ಇಷ್ಟು ಜ್ಞಾನ ಬೇಡ, ಒಂದು ಹಿಂದಿ ಬರದೇ ಇದ್ದವನು ಪ್ರಧಾನಮಂತ್ರಿ ಮಾಡಬೇಕಾ ಬೇಡ? ಏನು ಸಂಬಂಧ ಇಲ್ಲ, ಯಾರು ಮೆಜಾರಿಟಿ ಯಾರು ಜಾಸ್ತಿ ಬರ್ತದೆ ಮಾಡಿಬಿಡೋದು. ಹಿಂಗೆ ನಮ್ಮ ದೇಶ ನಾಶ ಹಾಕೋದು ಬಂದದು. ಅದನ್ನು ನಮ್ಮ ಭಾಗವತ್ ತಿಳಿಸ್ಲಿಕ್ಕತ್ತದ. ಅದಕ್ಕೆ ಹೇಳ್ತಾರೆ, ನೈಷಧಾಹ ಪ್ರಜಾಶ್ಚ ಅಬ್ರಹ್ಮಭೂಯಿಷ್ಠಾಃ ಸ್ಥಾಪಯಿಷ್ಯತಿ ದುರ್ಮತಿ. ಇನ್ನೊಬ್ಬ ವಿಶ್ವಸ್ಫೂರ್ತಿ ಅಂತ ರಾಜ ಬರ್ತಾನೆ. ಅವನು ಕ್ಷತ್ರಿಯ ಜಾತಿಯನ್ನೆಲ್ಲ ನಾಶ ಮಾಡಿ ದುರ್ಮಾರ್ಗದಲ್ಲಿ ಇದ್ದುಕೊಂಡು ಅವನು ಗಂಗಾ ನದಿಯಿಂದ ಹಿಡ್ಕೊಂಡು ಪ್ರಯಾಗದವರೆಗೆ ಸಂಪೂರ್ಣ ತೀರ್ಥವನ್ನು ನಾಶ ಮಾಡ್ತಾನೆ. ತೀರ್ಥಕ್ಷೇತ್ರ, ನಾವಿಲ್ಲಿ ಹುಬ್ಬಳ್ಳಿಯೊಳಗಿದ್ದು ಗಂಗಾ ಅಂತ ಅಂತೀವಿ, ಪವಿತ್ರ ಅಂತ ಭಾವನಾ ಬರ್ತದೆ. ಗಂಗಾ ನದಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ, ಅಲ್ಲಿ ಹೊಲಸು, ಅಲ್ಲಿ ಇದು ನೋಡಿಬಿಟ್ರೆ ಬೇಡ. ಸುಮ್ಮ ಗಂಗೆ ಇವು ಬ್ರೂಯ ಗಂಗಾ ಅಂತೇಳಿ ನಾವು ಸ್ನಾನ ಕಾಲಕ್ಕೆ ಬಾತ್ರೂಮ್ದೊಳಗೆ ಒದರ್ತೀವಿ, ಅದೇ ಬೆಸ್ಟ್ ಅಂತ ಅನಿಸ್ತದೆ. ಗಂಗಾ ನದಿಗೆ ಹೋದ್ರೆ, ತುಂಗಾ ನದಿಗೆ ಹೋದ್ರೆ, ಅಲ್ಲಿ ಕ್ಷೇತ್ರಗಳಿಗೆ ಹೋದ್ರೆ ಏನೇನೂ ಭಕ್ತಿ ಇಲ್ಲ. ಸುಮ್ಮನೆ ಗಂಗಾ ನದಿಯಿಂದ ಗಂಗಾ ಪೂಜೆ. ನಾನು ಇದಕ್ಕೆ ಹೋಗಿದ್ದೆ, ಅವರು ಗಂಗೋತ್ರಿ ಮ್ಯಾಲೆ ಗೋಮುಖ ಆಗ್ತದೆ. ಗಂಗೋತ್ರಿಯೊಳಗೆ ಗಂಗಾದೇವಿ ಉದ್ಭವ ಆಗಿಲ್ಲ, ಗೋಮುಖದೊಳಗೆ ಆಗ್ಯದ. ಗಂಗೋತ್ರಿಯಿಂದ ಗೋಮುಖ 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಅದೇ. ಅಲ್ಲಿ ನಡ್ಕೊಂಡ್ರೆ ಹೋಗ್ಬೇಕು, ಕುದುರೆ ಮೇಲೆ ಹೋಗ್ಬೇಕು. ಹೋಗಿದ್ದೀವಿ. ಅಲ್ಲಿ ಮಾತ್ರ ಇಷ್ಟೇ ಗಂಗಾ ಹರಿತಾಳೆ, ಇಷ್ಟು ಆಕೆ ಗಾತ್ರನೇ ಇಷ್ಟು. ಮಳೆ ನೀರು ಹರಿತಿರ್ತಾವಲ್ಲ ಹಂಗೆ ಹರಿತಿರ್ತಾಳೆ. ಅವಳ ಆರ್ಭಟ ನೋಡಬೇಕು ಅಂದ್ರೆ ಗಂಗೋತ್ರಿ. ಅಲ್ಲಿ ಭಗೀರಥನ ದೇವಸ್ಥಾನದ ಅವಳ ಆರ್ಭಟ ನೋಡಬೇಕು, ಗಾತ್ರ ನೋಡಬೇಕು, ಭಯಾನಕ ಹರ್ಕೊಂಡು ಹೋಗುವಂತ. ನೀವು ಗಂಗೋತ್ರಿ ಮ್ಯಾಲೆ ಹೋದ್ರಿ ಅಂತಾರೆ, ಗಂಗಾ ಏನೂ ಇಲ್ಲೇ ಇಲ್ಲ, ನಿಮ್ಗೆ ಬರಂಗೇ ಇಲ್ಲ. ಇಷ್ಟು ವಿಚಿತ್ರ ಅವೇ ನಾವು ನೋಡ್ತೀವಿ. ಗಂಗಾ ತುಳಸಿ ಸಿಗ್ತದೆ ಮೇಲೆ, ಗಂಗೋತ್ರಿನ ಗಂಗಾ ತುಳಸಿ ಸಿಗ್ತದೆ. ಅದು ಹಾಗೆ ಕೈಯಾಗಿ ಸಿಗ್ತದೆ. ಅದನ್ನು ಕೈಯಾಗಿ ಹಿಡ್ಕೊಂಡು ಹಿಂಗೆ ತಿಕ್ಕಿ ವಾಸ ನೋಡಿಬಿಟ್ರೆ ಮತ್ತೊಂದು ಕಿಲೋಮೀಟ್ರ್ ಹೋಗಿ ಶಕ್ತಿ ಬರ್ತದೆ. ಆಗಿಂದ ತಾತ್ಕಾಲಿಕ ಇಂಜೆಕ್ಷನ್ ತೊಗೊಂಡು ಶಕ್ತಿ ತೋರ್ತಾರಲ್ಲ, ಹಂಗೆ ಆ ತುಳಸಿ ಹಿಂಗೆ ಮಾಡೋದು. ಆ ಒಂದು ಕರೆ ಅದನ್ನು ನಾನು ತರಬೇಕು ಅಂತ ಮಾಡಿದೆ, ಕೊಳತೆ ಹೋಗ್ಬಿಡ್ತದೆ, ಕೆಳಗೆ ಬರೋದ್ರೊಳಗಾಗಿ ಅಲ್ಲೇ ಬೆಳೀತದೆ. ಆ ಗಂಗಾ ತುಳಸಿ ಎಲ್ಲೂ ಬೆಳೆದಿಲ್ಲ. ನನ್ನ ಜೊತೆ ನಮ್ಮ ಶಿಷ್ಯ ಹೊಂಟಿದ್ದ ಕ್ಯಾನ್ಸರ್ ಇದು ಮಾಡಿ ಇದು ಮಾಡ್ಲಿಕ್ಕತ್ತಾನ, ಕಂಡು ಹಿಡಿಲಿಕ್ಕತ್ತಾನ. ಅವನು ಇದ್ದ. ಅವನು ಅದನ್ನು ಇದರೊಳಗೆ ಗಂಗಾ ತುಳಸಿ ಇಷ್ಟು ಒಬ್ಬರಿಗೇನೆ ಶಕ್ತಿ ಬರುವಟ್ಟು ಏನದ ನಾನು ರಿಸರ್ಚ್ ಮಾಡ್ತೀನಿ ತೊಗೊಂಬಂದ. ಬೆಳಗ್ಗೆ ನಮ್ಮ ರೂಮಿಗೆ ಬರೋದ್ರೊಳಗೆ ಕೊಳತು ಹೋಗ್ಬಿಟ್ಟು ಅಲ್ಲೇ ಬೆಳೀತಾವ, ಅಲ್ಲೇ ಇರ್ತಾವ ಅಂತದ್ದು. ಇಷ್ಟು ವಿಚಿತ್ರ. ಅಲ್ಲಿ ನೀರು ಕುಡಿದ್ರಿ ಅಂತಂದ್ರೆ ಗಂಗೋತ್ರಿ ಮ್ಯಾಲಿಂದ ಹೇಳಿಕತ್ತೀನಿ, ಅಲ್ಲಿ ನೀರು ಕುಡಿದ್ರಿ ಅಂತಂದ್ರೆ ವಿಚಿತ್ರ ಶಕ್ತಿ ಬರ್ತದೆ. ನಿಮಗೆ ವಿಚಿತ್ರ ಶಕ್ತಿ ಬರ್ತದೆ. ಸುಸ್ತಾಗಿ ಹೋಗ್ಬಿಟ್ಟಿರ್ತೇವೆ ನಡ್ಕೊಂತ. ಆಕ್ಸಿಜನ್ ಕಡಿಮೆ ಇರ್ತದೆ, ಅಂದ್ರೆ ಬದಲಿಕ್ಕಿಂತ ಮ್ಯಾಲದು ಆಕ್ಸಿಜನ್ ಕಡಿಮೆ ಇರ್ತದೆ, ನಡಿಲಿಕ್ಕೆ ಆಗೋದಿಲ್ಲ. ತಗ್ಗದಿನಿ ಏರಿಳಿತ ಮಾಡಿರ್ತಾವ. ಹೋಗ್ತಾ ಹೋದ್ರೆ ಭಯಂಕರ ಸುಸ್ತಾಗ್ತದೆ. ಅಲ್ಲಿ ನೀರು ಹರಿತಿರ್ತಾವೆ.
ಆ ನೀರು ಕುಡಿದ್ರೆ ಮತ್ತೆ ತಾಕತ್ ಬರ್ತದೆ. ಆ ತುಳಸಿ ತಿಕ್ಕಿ ನೀವು ವಾಸ ನೋಡ್ಬಿಟ್ರೆ ಮತ್ತೆ ತಾಕತ್ ಬರ್ತದೆ. ಅಷ್ಟು ಮಹತ್ವ. ನೀವು ನಾನು ಯಾಕೆ ಹೇಳಿರ್ತೀನಿ ಅಂದ್ರೆ, ಒಂದಾನೊಂದು ಕಾಲಕ್ಕೆ ನದಿ ನೀರಿನ ಪ್ರಭಾವ ಹೆಂಗಿರ್ತಿತ್ತು. ಈಗ ನದಿ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಆಗ ನದಿ ನೀರು ಎಂಥ ಔಷಧೀಯ ಗಿಡಗಳಿಂದ ಹರಿದು ಬಂದು ಅದು ಔಷಧೀಯ ಗುಣಗಳನ್ನು ಹೊಂದಿತ್ತು ಅಂತ ವಿಚಾರ ಮಾಡಿದರೆ ಆಶ್ಚರ್ಯ ಅನಿಸ್ತು. ಒಟ್ಟಿಗೆ ಎಲ್ಲನೂ ವಿಚಾರ ಮಾಡ್ಕೊತಾರೆ. ನದಿ ಬಗ್ಗೆ ವಿಚಾರ ಮಾಡಿ, ಕ್ಷೇತ್ರದ ಬಗ್ಗೆ ವಿಚಾರ ಮಾಡಿ, ದೇಶದ ಬಗ್ಗೆ ವಿಚಾರ ಮಾಡಿ, ಧರ್ಮದ ಬಗ್ಗೆ ವಿಚಾರ ಮಾಡಿ, ನಮ್ಮ ನಂಬಿಕೆಗಳ ಬಗ್ಗೆ ಯಾವುದ್ರ ಬಗ್ಗೆ ವಿಚಾರ ಮಾಡಿದ್ರು ಕೂಡ ಎಲ್ಲ ಹಾಳಾಗ್ತಾ ಬರ್ತಾ ಇದೆ ಅಂತಂದರೆ ಇದರ ಮೂಲ ಉದ್ದೇಶ. ಭಾಗವತ ಹೇಳೋದು ಅತ್ಯಂತ ನೀಚಾಹ ಕ್ಷತ್ರಜಾತಿ ಉನ್ಮೂಲಯಿತ್ವ, ಕ್ಷತ್ರಜಾತಿಯನ್ನು ನಾಶ ಮಾಡಿ ಇರ್ತಾನೆ. ಅನುಗಂಧಂ ಆಪ್ರಯಾಗಂ ಭುಕ್ತಾಂ ಭೋಕ್ಷಂತಿ ಮೇಲಿನಿ, ಎಲ್ಲ ಕಡೆಗೂ ಅತ್ಯಂತ ಅಪವಿತ್ರವಾಗಿ ಮಾಡತಕ್ಕಂತಹ ಭೋಕ್ಷಂತಿ ಅಂತ ಹೇಳ್ತಾರೆ. ನೋಡ್ರಿ, ಪರೀಕ್ಷಿತ ರಾಜನಿಂದ ನಂದನವರೆಗೆ 1,000 ಜನ, ಮಾರ್ಜಾಲಿಯಿಂದ ಪುರಂಜನವರೆಗೆ 1,000 ಜನ, ಪ್ರದ್ಯೋತನ ಅಂತನ್ನುವ ಅದೊಂದು 3,800, ಶಿಶುನಾಗ ಅಂತನ್ನುವ 360 ಭೋಕ್ಷಂತಿ ಶುದ್ಧ. ಬಹಳ ದೀರ್ಘವಾಗಿ ಬಂದದ್ರಿಂದ ಇವ್ರ ವಂಶ ತಲೆಮಾರುಗಳು ಬಹಳ ನಿಮ್ಗೆ ಸಿಗ್ತಾವೆ. ನಾನು ಅದನ್ನೇ ಅನ್ಕೋತ ಕೂತ್ಬಿಟ್ಟಂದ್ರೆ ಪ್ರಾಯ 7,500 ಚಂದ್ರನಿಲ್ಲ ಅಂತ ಅನಿಸ್ತಿದೆ. ಭೋಕ್ಷಂತಿ ಶೂದ್ರ ವ್ರಾತ್ಯಾಶ್ಚ ಮ್ಲೇಂಚ ಪ್ರಾಯಶ್ಚ ಭೂಭೃತಃ. ಶೂದ್ರಪ್ರಾಯ ನಾವು ಇವತ್ತು ಹೆಂಗಾಗಿವೆ ಅಂದ್ರೆ ಸುಲಭಕ್ಕೆ ಅಡ್ಜಸ್ಟ್ ಆಗಿದೆ. ಯಾವುದು ಸುಲಭ ಅದನ್ನು ನಾವು ತಗೋ ಸುಲಭ. ಈಗ ಒದ್ದೆ ಉಟ್ಕೊಂಡು ಇದು ಮಾಡಿಕೊಂಡು ಮಡಿ ಉಟ್ಕೊಂಡು ಈಗ ಊಟದ ಧಾಬಳಿ ಪೂಜಿ ಧಾಬಳಿ ಅಂತ 2 ಭಾಗ ಆಗಿಬಿಟ್ಟಾವ. ಅಂದ್ರೆ ಆ ಧಾಬಳಿ ಉಟ್ಕೊಂಡು ಒದ್ದೆ ಬಂದು ಏನೂ ಸಂಬಂಧ ಇಲ್ಲ. ಆ ಧಾಬಳಿ ಉಟ್ಕೊಂಡು ಜಗತ್ತು ತಿರುಗಾಡಬಹುದು. ಸುಲಭ, ಅಗ್ರಿ ಸುಲಭ ಆಗ್ತಕ್ಕಂಥ. ಈಗ ಮದುವೆ ಒಳ್ಳ್ಯಾಕ ಮದುವೆ ಇರ್ತದಲ್ಲ, ಯಾವುದು ಸುಲಭ? ಮಠಕ್ಕೆ ಊಟಕ್ಕೆ ಹೋಗೋ ಸುಲಭನ, ಬಫೆದಾಗ ಹೋಗೋ ಸುಲಭನ? ಯಾವುದು ಸುಲಭ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಮ್ಮ, ಕ್ರಮೇಣ ಅಡ್ಜಸ್ಟ್ ಆಗ್ಬಿಡ್ತಾವ. ಅದಕ್ಕೆ 108 ಕಾರಣಗಳು ಕೊಡ್ತಾರೆ. ಬಿಡ್ಲಿಕ್ಕೆ ಬರೋಂಗಿಲ್ಲ, ನಮ್ಮ ಮಂದಿ ಇರ್ತಾವ, ಅವ್ರು ಇರ್ತಾರೆ, ಸುಮ್ಮನೆ ಬಿಲ್ಡಪ್ ಕೊಡ್ತಾವ. ಅದು ಆಗ್ತಿರೋದು ತನಗೆ ಬೇಕು ಅಂದರೆ ಹೆಂಗಿದ್ರು ಮಾಡ್ತಾನೆ, ತನಗೆ ಬೇಡಾಗಿರ್ತದೆ ಎಲ್ಲ ರೀಸನ್ಸ್ಗಳು ಬರ್ತಾವೆ ಅಷ್ಟೇ, ಮತ್ತೊಂದಿಲ್ಲ. ಹಾಗೆ ಮಾಡ್ತಾರೆ. ಅದಕ್ಕೆ ಮ್ಲೇಂಚ ಪ್ರಾಯಶ್ಚ ಭೂಭೃತ ಏತೆ ಅಧರ್ಮ ಅನೃತಪರಾಹ ಫಲ್ಗುದ ತೀವ್ರ ಮನ್ಯಮಃ. ಇವರಿಗೆಲ್ಲ ಅಧರ್ಮದಲ್ಲಿ, ಆಮೇಲೆ ಸುಳ್ಳು ಮಾತಾಡೋದ್ರೊಳಗೆ, ಆಮೇಲೆ ತೀವ್ರ ಮನ್ಯಮ, ಸಿಟ್ಟು ಜಾಸ್ತಿ. ಸಿಟ್ಟು ಜಾಸ್ತಿ ಇದ್ದವರಿಗೆ ಆಯುಷ್ಯ ಕಡಿಮೆ. ಯಾರಿಗೆ ಸಿಟ್ಟು ಜಾಸ್ತಿ ಇರ್ತದೆ ನೋಡಿ ಆಯುಷ್ಯ ಕಡಿಮೆ ಇರ್ತದೆ. ಯಾರಿಗೆ ಸಿಟ್ಟು ಜಾಸ್ತಿ ಇರೋದಿಲ್ಲ ಆಯುಷ್ಯ ಜಾಸ್ತಿ ಇರ್ತದೆ. ಯಾಕೆ ಅಂತಂದರೆ ರಕ್ತ ಸುಡೋದು ಸಿಟ್ಟಿನಿಂದ. ಮೊದಲೇ ರಕ್ತ ಕಡಿಮೆ ಅಂಥದ್ರೊಳಗೆ ಆ ರಕ್ತವನ್ನೆಲ್ಲ ನೀವು ನೋಡ್ರಿ 10 ದಿವಸ ಬರೀ ಸಿಟ್ಟು ಮಾಡಿರಿ, ಹಿಮೋಗ್ಲೋಬಿನ್ ನೋಡಿ ಹೇಗಿರ್ತೀವಿ. 13-14 ಇದ್ದಿದ್ದು 8ಕ್ಕೆ ಬಂದಿರ್ತಿತ್ತು. ಯಾಕೆಂದರೆ ಸಿಟ್ಟು ಅಂತಂದ್ರೆ ನಮ್ಮ ಶಾಸ್ತ್ರದೊಳಗೆ ಸಿಟ್ಟು ಅಂತನ್ನೋದಕ್ಕೆ ಎಂಥ ಸ್ಥಾನ ಕೊಟ್ಟಾರಂತಂದ್ರೆ, ಮುಂಜಾನಿಂದ ಧರ್ಮ ಮಾಡಿ 1 ಸಲ ಸಿಟ್ಟಿಗೆ ಬಂದ್ರಿ ಅಂತಂದ್ರೆ ಮಾಡಿದ್ದೆಲ್ಲ ಧರ್ಮ ನಾಶ ಆಗ್ತದಂತ ಧಮಕಿ ಕೊಟ್ಟ. ನಾವು ಧರ್ಮ ಮಾಡೋ ಮುಂದಾಗಿ ಸಿಟ್ಟು ಜಾಸ್ತಿ ಮಾಡ್ತೀವಿ. 1 ಸಲ ಸಿಟ್ಟಿಗೆ ಬಂದರೆ ಮಾಡಿದ್ದೆಲ್ಲ ಹೋಗ್ತದಂತಂದಾಗ ನಾವು ಮಾಡೋ ಮುಂದಾಗ ಸಿಟ್ಟಿಗೆ ಬರ್ತೀವಿ. ಮನ್ಯಾಗ ಸತ್ತವ್ರ ಶಾಸ್ತ್ರ ಬಂತು ಅಂದ್ರೆ ಇದ್ದವ್ರದಾದ್ಮೇಲೆ ಸತ್ತವ್ರ ಶಾಸ್ತ್ರ. ಎಷ್ಟು ಹೋದ್ರಾಟ, ಎಷ್ಟು ಚೀರಾಟ, ಎಷ್ಟು ಜಗಳ, ಏನು ಸುದ್ದಿ. ಸುಮ್ಮನೆ ಸುಸೂತ್ರ ಮೈಗೆ ಅಡಿಗೆ ಮಾಡೋದಾಗ ಶಾಂತ ಇರ್ತದೆ ಮೈ. ಹಬ್ಬ ಒಮ್ಮೆ ಬಂತು ಏನು ಹೋದ್ರಾಟ, ಏನು ಚೀರಾಟ, ಎಷ್ಟು ಸಿಟ್ಟು ಪುಣ್ಯವನ್ನು ಕೊಡುವುದಿಲ್ಲ, ಇದ್ದ ಪುಣ್ಯವನ್ನು ನಾಶ ಮಾಡ್ತದೆ. ತೀವ್ರ ಮನ್ಯಮಃ. ಹಾಗಾದರೆ ಇದೊಂದು ಮಾತು ಹೇಳ್ತಾರೆ, ಬರ್ತಾ 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 ಸಿಟ್ಟು ಜಾಸ್ತಿ ಆಯಿತು ಅಂತಂತಾರೆ. ಯಾಕೆ ಜಾಸ್ತಿ ಆಯಿತು? ಸಿಟ್ಟು ಯಾಕೆ ಜಾಸ್ತಿ ಆಗ್ತದೆ? ಮನುಷ್ಯರಿಗೆ ಅಪೇಕ್ಷೆಗಳು ಜಾಸ್ತಿ ಆದಾಗ ಸಿಟ್ಟು ಜಾಸ್ತಿ ಆಗ್ತದೆ. ಬರೀ ಅಪೇಕ್ಷೆಗಳು ಜಾಸ್ತಿ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಯಾವ ಅಪೇಕ್ಷೆ ಪೂರ್ಣ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅಪೇಕ್ಷೆ ಮಾಡ್ಕೊತ ಹೋಗ್ತೀವಿ. ಈಗ ನಾನು ಇನ್ನೊಬ್ಬರಿಗೆ ಆರಾಮಿಲ್ಲದೆ ಇದ್ದಾಗ ಇನ್ನೂ ನೋಡ್ಕೊಂಡಂಗಿಲ್ಲ,
ಬಟ್ ನಾನು ಆರಾಮಿಲ್ಲದೆ ಇದ್ದ ಅವ್ರು ಹಿಂಗೆ ನೋಡ್ಕೋಬೇಕು ಅಂತ ಅಪೇಕ್ಷೆ ಮಾಡ್ತೀನಿ. ಹೌದಿಲ್ಲ? ಅವ್ರು ನೋಡ್ಕೊಂಡಿಲ್ಲ, ಹೌದಿಲ್ಲ? ಅವ್ರು ನೋಡ್ಕೊಂಡಿಲ್ಲ, ಸಿಟ್ಟು. ಕಾರ್ಯ ಮಾಡಿಕೊಳ್ಳಿ, ಕಾಡಿ ಹೋಗ್ತೀರಿ, ಕಾರ್ಯ ಬೇಡ ಅಂತ. ಯಾಕಂದ್ರೆ ಅವ್ರು ಸಿಟ್ಟು ಬಂದ್ಬಿಟ್ಟಿರ್ತದೆ ಆಲ್ರೆಡಿ. ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿರ್ತದೆ, ತಾನು ಅಪೇಕ್ಷೆ ಮಾಡ್ತೀವಿ. ಎಲ್ಲಿ ಅಪೇಕ್ಷಾಗಳು ಜಾಸ್ತಿ ಆಗ್ತಾವ ಅಲ್ಲಿ ಸಿಟ್ಟು ಜಾಸ್ತಿ ಆಗ್ತದೆ. ಅಪೇಕ್ಷಾ ಮಾಡೋದು ಕಡಿಮೆ ಮಾಡಿ. ಕಾಮ ಅಂದ್ರೆ ಅಪೇಕ್ಷಾ, ಅಪೇಕ್ಷಾ ಅಪ್ಪ, ಸಿಟ್ಟು ಮಗ. ಕಾಮ ಕ್ರೋಧೋಭಿ ಜಾಯತೆ. ಅಪೇಕ್ಷೆ ಯಾವಾಗಲೂ ಅಪ್ಪ, ಅಪೇಕ್ಷಾದಿಂದ ಸಿಟ್ಟು ಹೋಗ್ತದೆ. ಸಿಟ್ಟು ಹೆಂಗೆ ಕಡಿಮೆ ಮಾಡಬೇಕು ಅಂತ ಕೇಳ್ತಾರೆ. ಅಪೇಕ್ಷೆ ಕಡಿಮೆ ಮಾಡು ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಶಾಸ್ತ್ರದಾಗ ಏನು ಹೇಳ್ತಾರ, ಕಾಮಿತಾರ್ಥ ವಿಘಾತಜನ್ಯ ಬುದ್ಧಿಕ್ಷೋಭ ಕ್ರೋಧ. ಕ್ರೋಧದ ಡೆಫಿನೇಷನ್ ಹೇಳ್ತಾರೆ. ಕ್ರೋಧದ ಡೆಫಿನೇಷನ್ ಏನು ಅಂದರೆ ಅಪೇಕ್ಷಾ ಮಾಡಿದಾಗ, ಅದರ ವಿಘಾತ ಆದಾಗ, ಅಪೇಕ್ಷಾ ಈಡೇರದೇ ಇದ್ದಾಗ ಸಿಟ್ಟು ಬರ್ತದೆ. ಉದಾಹರಣೆ ನೋಡ್ರಿ, ಒಂದೇನೋ ಸಾಮಾನು ತಗೊಂಬ ಅಂತ ನೀವು ಮನೇಲಿ ಕರೆಸಿರ್ತೀವಿ. ಸಾಮಾನು ತಗೊಂಬ ಅವ್ನು ತಾನೆ, ನೀವೇನು ಮಾಡ್ತೀರಿ? ತರಲಿಲ್ಲ, ಭಾಳ ಚಲೋ ಆಯಿತು, ದೇವ್ರು ಒಳ್ಳೇದು ಮಾಡಲಿ ಅಂತಂತೀರಾ. ಅವನ ಮೇಲೆ ಒದರಾಡ್ತೀರಾ ಇಲ್ಲ? ಯಾಕೆ ಸಿಟ್ಟು ಬಂತು ನಿಮಗೆ? ಅವ್ರ ಮೇಲೆ ಯಾಕೆ ಸಿಟ್ಟು ಬಂತು? ನೀವು ತಗೊಂಬ ಅಂದಾಗ ತಂದಿದ್ದ ಅವ್ರು ಸಿಟ್ಟಿಗೆ ಬರ್ತಿದ್ರೇನು? ಇಲ್ಲ, ಅವ್ನು ತಂದಿದ್ದಿಲ್ಲ ಅಂತದಕ್ಕೆ ಸಿಟ್ಟು ಬಂತು. ಯಾಕೆ ಬಂತು? ನಾನು ಅಪೇಕ್ಷಾ ಮಾಡಿದೆ, ನಾನು ಹೇಳಿದಂತೆ ಅವ ಮಾಡಬೇಕು ಅಂತ, ಅದು ಅಪೇಕ್ಷಾ ಈಡೇರಲಿಲ್ಲ, ಆದ್ದರಿಂದ ನಾನು ಅವನಿಗೆ ಸಿಟ್ಟು ಬಂತು. ಮಕ್ಕಳಿಗೆ ಹಂಗಾಗ್ತದೆ. ನಮ್ಮಂತರು ಬಿಟ್ಬಿಡ್ರಿ. ಸಣ್ಣ ಮಕ್ಕಳು ಅಪೇಕ್ಷಾ ಪೂರ್ಣ ಮಾಡಿದ್ರೆ ಸಿಟ್ಟಿಗೆ ಬಂದು ಹೆಂಗೆ ಹೊಡಿತಾರೆ, ಎಷ್ಟು ತಾಯಿಂದೆಲ್ಲ ಹೊಡೆಸ್ಕೊಂಡಾರ. ಅಪೇಕ್ಷಾ ಎಲ್ಲಿ ವಿಘಾತ ಆಗ್ತದೆ, ಅಪೇಕ್ಷಾ ಎಲ್ಲಿ ಈಡೇರುವುದಿಲ್ಲ, ಅಲ್ಲಿ ಸಿಟ್ಟಿನ ಪ್ರಾದುರ್ಭಾವ. ಅದಕ್ಕಾಗಿ ತೀವ್ರ ಮನ್ಯಮಃ. ಬರ್ತಾ 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 ಅಪೇಕ್ಷಾ ಜಾಸ್ತಿ ಆಗಿಬಿಟ್ಟು, ಅಪೇಕ್ಷಾಗಳು ಜಾಸ್ತಿ ಆಗಿಬಿಟ್ಟು, ನಮ್ಮ ಕಾಲದ ಅಪೇಕ್ಷಾಗಳಿಗೂ ನಿಮ್ಮ ಕಾಲದ ಅಪೇಕ್ಷಾಗಳಿಗೂ ಭಾಳ ವ್ಯತ್ಯಾಸ. ಯಾಕಂದ್ರೆ ನಮ್ಮ ಕಾಲಕ್ಕೆ ನಾವು ಮೊಬೈಲ್ ಅಪೇಕ್ಷೆ ಮಾಡ್ತಿದ್ದಿಲ್ಲ, ನಮ್ಮ ಕಾಲಕ್ಕೆ ನಾವು ಲ್ಯಾಪ್ಟಾಪ್ ಅಪೇಕ್ಷೆ ಮಾಡ್ತಿದ್ದಿಲ್ಲ. ಇಷ್ಟೇ, ತಲೆ ಮೇಲೆ ಹೆಂಡತಿನ ಕೂರಿಸ್ಕೊತಿದ್ದೆ, ಮಕ್ಕಳು ತೊಡೆ ಮೇಲೆ ಮಕ್ಕಳು ಕೂರಿಸ್ಕೊತೀವಿ. ಇದೇ ಲ್ಯಾಪ್ ಮತ್ತು ಟಾಪ್ ಅಂತ ತಿಳ್ಕೊತಿದ್ದೀವಿ ಹೊರತು ಹೆಚ್ಚಿನ ನಾವೇನು ಲ್ಯಾಪ್ಟಾಪ್ ಇಟ್ಕೊತಿದ್ದಿಲ್ಲ. ಅವು ಹೆಚ್ಚಾದ್ರು. ಈಗ ಬರ್ತಾ 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 ಈ ಸಾಮಾನುಗಳು ಜಾಸ್ತಿ ಆದಂಗೆ ಅಪೇಕ್ಷೆಗಳು ಜಾಸ್ತಿ ಆಗ್ತಿತ್ತು. 40,000 50,000 ಇಲ್ಲದೆ ಇದ್ರೆ ಜೀವನ ನಡೆಯಲಿಲ್ಲ ಇವತ್ತು. ಯಾಕಂದ್ರೆ ಸಾಮಾನುಗಳು ಜಾಸ್ತಿ, ಅದಕ್ಕೆ ತಕ್ಕಂತೆ ಅಪೇಕ್ಷೆಗಳು ಜಾಸ್ತಿ, ಅಪೇಕ್ಷೆಗೆ ತಕ್ಕಂತೆ ಖರ್ಚು ಜಾಸ್ತಿ ಆಯಿತು, ಖರ್ಚಿಗೆ ತಕ್ಕಂತೆ ಅಷ್ಟು ದುಡ್ಡು ತಿಂಗಳ ತೆಗಿಬೇಕು ಅಂತಲಿಕ್ಕೆ ಅನ್ಯಾಯ ಸ್ಟಾರ್ಟ್ ಆಯಿತು, ಮೋಸ ಪ್ರಾರಂಭ ಆಯಿತು. ಒಂದಕ್ಕೊಂದು ಸರಪಳಿ ಇದ್ದಂಗೆ, ಸರಪಳಿ ಪೋಸ್ಟದ್ದು ಕಾಡು ಊದಿಟ್ಟು ಒಂದು ನಿಮಿಷದ ಸಾಕು ಹೋಗ್ತಿರ್ತಾವಂತ. ಹಂಗದೆ ಅದಕ್ಕೆ ತೀವ್ರ ಮನ್ಯಮಃ. ಸ್ತ್ರೀಬಾಲವೋ ದ್ವಿಜಗ್ನಾಶ್ಚ. ಬಾಲಕರನ್ನು ಸ್ತ್ರೀಯರನ್ನು ಎಷ್ಟು ಹೀನಾಯಮಾನವಾಗಿ ಸಂಹಾರ ಮಾಡೋದು ಅಂದರೆ, ಈಗಂತೂ ನಿಮಗೊಂದು ದ್ವೀಪದ್ದು ಸುದ್ದಿ ಎಲ್ಲ ಕಡೆಗೂ ಹರಡುತ್ತಾ ಇದೆ. ನಿಮಗೆಲ್ಲ ಗೊತ್ತಿರಬೇಕು ಅಂತ ಅನಿಸ್ತದೆ. ನಾನು ಹೇಳಲಿಕ್ಕಂತ ನಿಮ್ಗೆ ಕೇಳಲಿಕ್ಕಾಗೋದಿಲ್ಲ ಅಂತ ಕ್ರೂರವಾದಂಥ ಘಟನೆ ಇದು. ಟ್ರಂಪನು ಇನ್ವಾಲ್ವ್ ಆಗಿದ್ದಾನೆ ಅಂತದೆಲ್ಲ ಇವತ್ತು ಗದ್ದಲು ನಡೀತಾರೆ, ಭಾಳ ದೊಡ್ಡ ಗದ್ದಲು ನಡೀತಾರೆ. ಎಂಥ ದೊಡ್ಡ ಗದ್ದಲು! ಸ್ತ್ರೀ ಬಾಲಕರನ್ನು ಕೊಲ್ಲೋದು, ಹೆಣ್ಮಕ್ಳನ್ನು ಕೊಲ್ಲೋದು ಅಂದರೆ ಆಟ. ನಾನು ಸೊಳ್ಳೆ ಕಡಿತು ಕೊಂದುಬಿಟ್ಟೀನಿ, ಹುಳ ಎಲ್ಲೋ ಬಂತು, ಇಲಿ ಬಂತು ಕೊಂದುಬಿಟ್ಟೀನಿ, ಹಾವು ಬಂತು ಕೊಂದುಬಿಟ್ಟೀನಿ. ಹಂಗೆ ಕೊಲ್ಲುವಂತಹ ಪರಿಸ್ಥಿತಿ ಮುಂದೆ ಬರ್ತದೆ. ಯಾವ ಸ್ತ್ರೀಗೆ ದೇವತಾ ಸ್ಥಾನವನ್ನು ಕೊಟ್ಟಿದ್ದಾರೆ, ಅವಳನ್ನು ಹೀನಾಯಮಾನವಾಗಿ ಕೊಡ್ತಕ್ಕಂತಹ ಘಟನೆಗಳನ್ನು ಇವತ್ತು ನೀವು ಪ್ರತ್ಯೇಕವಾಗಿ ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ. ನೀವು ನಾನು ಹೇಳಿದ ಮೇಲೆ ಮುಂದೆ ವಿಚಾರ ಮಾಡಿದ್ದೀನಿ, ನೋಡ್ರಿ, ಕೇಳಿ. ಎಷ್ಟು ಕ್ರೂರತ ಜಗತ್ತನ್ನು ನಡೆದಲ್ಲ ಅಂತಂದು ಗೊತ್ತಾಗ್ತದೆ. ಅದು ಸ್ತ್ರೀ ಬಾಲ ಗೋ ದ್ವಿಜಗ್ನಾಶ್ಚ. ಒಂದಾನೊಂದು ಕಾಲಕ್ಕೆ ಆಕಳು ಅಂತಂದರೆ ಸಾಕು 33 ಕೋಟಿ ದೇವತೆಗಳ ಮೂರ್ತಿ ಆಕಳು ಅಂತಂದರೆ. ವಾಯುದೇವರು 4 ರೂಪವನ್ನು ತಳ್ತಾರೆ. ಅಶನ, ಪಿಪಾಸ, ಪಾನಶ್ಚ, ಮೃತ್ಯುಶ್ಚೇತಿ ಚತುರ್ವಿಧ ಏಕಏವ ಮಹಾನ್ಮಾಯು ಸರ್ವದೇವೇಶ ಸಂಸ್ಥಿತ ಅಂತ 4 ರೂಪ. ಹಸಿವಿ, ನೀರಡಿಕೆ ಇತ್ಯಾದಿ ರೂಪದಿಂದ ಎಲ್ಲ ದೇವತೆಗಳಿಗೆ ಹಸಿವೆ ಆದಾಗ ನಮ್ಮ ಹಸಿವಿ ನೀರಡಿಕೆ ನೀಗಿಸ್ಕೊಳ್ಳಿಕ್ಕೆ ದೇಹನೇ ಇರುವಲ್ಲ, ಏನು ಮಾಡೋಣ ಅಂತ ದೇವತೆಗಳು ಹೇಳಿದ್ರೆ ಮೊಟ್ಟ ಮೊದಲು ಸೃಷ್ಟಿ ಮಾಡಿದೆ ಆಕಳು. ಎಲ್ಲ ದೇವತೆಗಳು ಆಕಳಲ್ಲಿ ಹೋದವು. ಆಕಳಿಂದ ನೀರು ಕುಡಿಯೋದು, ಆಕಳಿಂದ ಆಹಾರ ತೆಗೆದುಕೊಳ್ಳೋದು, ಇದೆಲ್ಲ ಮಾಡಿದ್ರು. ಮುಂದೆ ಬಂದರೆ ಕುದುರೆ.
ಆಮೇಲೆ ದೇವತೆಗಳಂತಾರೆ ತಿನ್ನುವುದಾಯಿತು ಉಣ್ಣುವುದಾಯಿತು ಇಷ್ಟೇ ಆಯಿತು, ಯಾರು ನಮಗೆ ತಿನ್ಲಿಕ್ಕೆ ಕೊಡ್ತಾರೆ, ಯಾರು ನಮ್ಗೆ ಉಳ್ಳಿಕ್ಕೆ ಕೊಡ್ತಾರೆ, ಅವ್ರ ಬಗ್ಗೆ ನಾವು ಕರುಣಾ ತೋರಿಸ್ಬೇಕಲ್ಲ ಅಂತನ್ನೋದಕ್ಕಾಗಿ ಕೃತಜ್ಞತಾ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಜನ್ಮ ಬೇಕು ಅಂತಂದಾಗ ಮನು ಅವಬೋಧನೆ ತಿಳುವಳಿಕೆ ಇದ್ದಂತಹ ಪ್ರಾಣಿ ಮನುಷ್ಯ ಅಂತನೋ ಜನ್ಮವನ್ನು. ಸೊ ಆಕಳು ಅಂತಂದರೆ ನಮಗೆ ಹಿರಿಯ ವಂಶದಲ್ಲಿ ಒಂದು ಹಿರಿಯ ಪ್ರಾಣಿ ಆಕಳು. ಅದು ಲೌಕಿಕವಾಗಿಯೂ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ, ಆಧ್ಯಾತ್ಮಿಕವಾಗಿಯೂ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಅದರ ಧ್ವನಿ, ಅದರ ಬಾಲ್ನಿಂದ ಬಂದ ನೀರಿನ ಪ್ರೋಕ್ಷಣೆ, ಅದರ ದರ್ಶನ ಎಷ್ಟು ಪುಣ್ಯವನ್ನು ಹೇಳಿದ್ದಾರೆ. ಒಬ್ಬ ತಾಯಿ ಒಬ್ಬರು ಇಬ್ಬರು 3 ಜನರ ಮಕ್ಕಳಿಗೆ ಮಾತ್ರ ಹಾಲು ಕೊಟ್ಟು ತಾಯಿ ಆಗ್ತಾಳೆ, ಆಕಳು ಮಾತ್ರ ಸಾವಿರಾರು ಜನರಿಗೆ ಹಾಲು ಕೊಟ್ಟು ತಾಯಿ ಆಗ್ತಾಳೆ. ಅದಕ್ಕೆ ಗಾವೋ ವಿಶ್ವಸ್ಸ ಮಾತರ ಅಂತ ವೇದ ಹೇಳ್ತದೆ. ಜಗತ್ತಿನ ತಾಯಿ ಅಂದರೆ ಆಕಳು ಅಂತ. ಎಷ್ಟು ಜನ ಆಕಳು ಸಾಕ್ತಾರೆ. ಒಂದಾನೊಂದು ಕಾಲಕ್ಕೆ ನಮ್ಮಲ್ಲಿ ಒಂದು ಶಾಂತ ಆದರೆ ಒಂದು ಗೋದಾನ್ ಮಾಡ್ತಿದ್ವಿ. ಮುಂಜಾನೆ ಆದ್ರೆ 50 ಗೋದಾನ್ ಮಾಡ್ತಿದ್ವಿ, ಮದುವೆ ಆದ್ರೆ 3 ಗೋದಾನ್ ಮಾಡ್ತಿದ್ವಿ. ಏನು ಮಾಡ್ತಾರೆ? ಯಾರು ಇದ್ರೆ ಮಾಡ್ಬೇಕಲ್ಲ. ನಾಯಿನೂ ಸಾಕ್ಲಿಕ್ಕೆ ತಯಾರಾಗಿ ಕಿಮ್ಮತ್ತಿನ ನಾಯಿನ ತೊಗೊಂಡ್ಬರ್ತಾರೆ. ನಮಗಿಂತ ಕಾಸ್ಟ್ಲಿ ಅದರ ಸಾಮಾನು, ನಮಗಿಂತ ಕಾಸ್ಟ್ಲಿ ಅದರ ಬಿಸ್ಕಿಟ್ಟು. ನಮ್ಮ ಬಿಸ್ಕಿಟ್ ಇನ್ನೂ ಆ ಗ್ಲೂಕೋಸ್ ಪಾರ್ಲೆ ಅದು ಅದರ ರೇಟ್ ಇನ್ನೂ ಏನಿಲ್ಲ. ಅದು ಎಲ್ಲರೂ ಅಲ್ಲೇ ಇರೋದು 5 ರೂಪಾಯಿ. ಅಂಥದ್ದು ಉಳಿದ ಅದ್ರದ್ದು ಭಯಂಕರ ಕಿಮ್ಮತ್ತು. ಯಾರು ನಾಯಿ ಸಾಕ್ಯಾರ ಅವಕನ್ನೆಲ್ಲ ಕೌನ್ಸಿಲಿಂಗ್ ಮಾಡಿ ನೋಡಿ ನಾನು. ನಾಯಿ ಒಳಗೆ, ತಾಯಿ ಹೊರಗೆ ಎಲ್ಲ ಹೇಳ್ತಾರೆ. ಹಿಂದಕ್ಕೆ ನಾಯಿ ರೋಡ್ ಮೇಲೆ ತಿರುಗಾಡ್ತಿದ್ದು ಅಂತ, ಆಕಳು ಒಳಗಿರ್ತಿದ್ದು. ಇದು ಉಲ್ಟಾಗ ಆಕಳುಗಳು ಹೊರಗೆ ತಿರುಗಾಡ್ತಿರ್ತಾವ, ನಾಯಿ ಒಳಗೆ ಕೂತಾವ. ಅಲ್ಲ ಇದು ಭಾಳ ಹೇಳ್ಯಾರ. ಮೊದಲೆಲ್ಲ ಮನ್ಯಾಗ ಊಟ ಮಾಡ್ತಿದ್ರು, ಹೊರಗೆ ಹೋಗ್ತಿದ್ರು. ಈಗ ಹೊರಗೆ ಊಟ ಮಾಡ್ತಾರ ಮನ್ಯಾಗ ಅಂತೇಳಿ ಇಂಥವು ಭಾಳ ಹೇಳ್ಯಾರ. ಎಷ್ಟು ಉಲ್ಟಾ ಆಗ್ಯಾವ ಜಗತ್ತಿನೊಳಗೆ. ಅದಕ್ಕೆ ಆಕಳು ತನ್ನನ್ನು ರಕ್ಷಣೆ ಮಾಡಬೇಕು. ಎಲ್ಲಿ ಗೋರಕ್ಷಣೆಯನ್ನು ಮಾಡ್ತಾರೆ ಅಲ್ಲಿ ಸಾಮಾನ್ಯವಾಗಿ ಗೋಗ್ರಾಸಗಳನ್ನು ಕೊಡ್ತಾ ಇದ್ರು. ಎಷ್ಟೋ ಮಂದಿ ಸ್ವಾಮಿಗಳು ಗೋರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ವಾಸ್ತವಿಕ ಒಂದು ಆಕಳ ರಕ್ಷಣೆ ಮಾಡೋದು ಅಂತಂದರೆ ಎಷ್ಟು ಕಷ್ಟ ಇದೆ. ನಾವು 12 ಆಕಳಗಳನ್ನು ರಕ್ಷಣೆ ಮಾಡ್ತೀವಿ. ಸುಮಾರು 50ರಿಂದ 60,000 ಬರುತ್ತೆ ತಿಂಗಳ ಖರ್ಚು. ಅದರ ಡಾಕ್ಟರು, ಅದರ ರೋಗ, ಅದರ ಹುಲ್ಲು, ಹಿಂಡಿ, ಮತ್ತೊಂದು ಮೊದಲೊಂದು ಸಮಸ್ಯೆ ಆಗ ಇಲ್ಲ ಅಂತ ನಾ ಹೇಳಿಕತ್ತಿಲ್ಲ. ಆದರೆ ಗೋರಕ್ಷಣೆ ಮಾಡಬೇಕು ಅಂತಲೂ ನಮ್ಮ ತಲೆಯಾಗೂ ಇಲ್ಲಲ್ಲ ಆಗ್ತಾರೆ. ಮಾಡಬೇಕಾಗಿ ಬಿಡಿ. ಗೋರಕ್ಷಣೆ ಮಾಡಬೇಕು ಅಂತ ನಮ್ಮ ತಲೆಯೊಳಗೆ ಇಲ್ಲ. ಯಾಕೆ ತಲೆಯೊಳಗಿಲ್ಲ? ಬೇರೆ ಬೇರೆ ರಾಜ್ಯದೊಳಗೆ ಗೋಮಾಂಸವನ್ನು ನಿಷೇಧ ಮಾಡಿದರು, ಕರ್ನಾಟಕದವರು ನಿಷೇಧ ಮಾಡಲಿಲ್ಲ. ನಮ್ಮ ಕರ್ನಾಟಕದಿಂದಲೇ ಗೋವಾಕ್ಕೆ ಹೋಗ್ತದೆ ಗೋವಿನ ಮಾಂಸ. ಅಂದಮೇಲೆ ಗೋರಕ್ಷಣೆ ಮಾಡಬೇಕು ಅಂತ ಎಲ್ಲ ಹೋಯ್ತು. ಎಲ್ಲಿ ಬಂತು? ಗೋಘ್ನ, ಸ್ತ್ರೀ ಬಾಲ ಗೋ ದ್ವಿಜಗ್ನ, ಆಕಳಗಳನ್ನು ಕೊಲ್ಲೋದು, ಆಕಳ ಮಾಂಸವನ್ನು ತಿನ್ನೋದು, ಇಂಥದ್ದು ಬಂತು. ಪರದಾರ ಧನಾವೃತ, ಇನ್ನೊಬ್ಬರ ಸಂಪತ್ತು, ಇನ್ನೊಬ್ಬರ ಹೆಣ್ಣಿನ ಮೇಲೆ ತಾವು ಆರಾಮಾಗಿ ಭೋಗ ಮಾಡ್ತಾ ಇರೋದು ಅಂತನ್ನೋದು. ಸೂರ್ಯೋದಯಾಸ್ತಮಾನ ಮಾತ್ರ ಜ್ಞಾನ. ನಮಗೆಲ್ಲ ಹೆಂಗದ? ಸೂರ್ಯೋದಯ ಯಾವಾಗ ಆಗ್ತದೆ, ಸೂರ್ಯಾಸ್ತ ಯಾವಾಗ ಆಗ್ತದೆ ಇಷ್ಟೇ ಗೊತ್ತದೆ. ಸೂರ್ಯೋದಯ ಆಗಿ ಸೂರ್ಯಾಸ್ತ ಆಗೋದ್ರೊಳಗಾಗಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಒಮ್ಮ ಅಶ್ವಿನಿ ದೇವತೆಗಳು ಒಬ್ಬ ರಾಜನ ಮನೆಗೆ ಹೋದ ಮೇಲೆ ಅವರಿಗೆ ಹಾಲು ಕೊಡಬೇಕು, ಏನೋ ಹಣ್ಣು ಕೊಡಬೇಕು ಅಂತೇಳಿ ರಾಜ ಅಡುಗೆ ಮನೆಗೆ ಹೋಗಿ ಹಾಲು ಕಾಸ್ಕೊಂಡು ಹೊರಗೆ ಬಂದ. ಹೊರಗೆ ಬಂದ್ಕೊಂಡು ಅಶ್ವಿನಿ ದೇವತೆಗಳು ಎಷ್ಟು ಮುದುಕಾಗಿದೆಯೋ ಅಂತಂದ್ರು. ಅಂದ್ರೆ ಅಡುಗೆ ಮನೆಗೆ ಹೋಗಿ ಹೊರಗೆ ಬರೋದ್ರೊಳಗೆ ನಾವು ಅಷ್ಟು ಮುದುಕಾಗಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಭಾಳ ದಿವಸ ಆದ್ಮೇಲೆ ನಮ್ಮನ್ನು ನೋಡ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತಾಗ್ತದೆ ನಮಗೆ ಎಷ್ಟು ವಯಸ್ಸಾಗಿರುತ್ತೆ. ಬೆಳವಣಿಗೆ ಮತ್ತು ಬೆಳೆಯುವುದು ಮತ್ತು ತಿಳಿಯುವುದೇ ನಮಗೆ ಗೊತ್ತಾಗೋದಿಲ್ಲ. ನಾವು ಭಾಳ ಕೇಳಿ ಓದಿ ಎಲ್ಲ ಮಾಡಿ ಭಾಳ ತಿಳ್ಕೊಂಡಿರ್ತೀವಿ. ನಾವು ಭಾಳ ತಿಳ್ಕೊಂಡಿವಿ ಅಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಒಂದು ಪ್ರಸಂಗದೊಳಗೆ ಗೊತ್ತಾಗ್ತದೆ. ಹಂಗೆ ನಾವು ಭಾಳ ಬೆಳೆದೀವಿ, ವಯಸ್ಸಾಗಿದೆ ಅಂತ ಗೊತ್ತಾಗೋದಿಲ್ಲ, ಒಂದು ಪ್ರಸಂಗದೊಳಗೆ ಗೊತ್ತಾಗ್ತದೆ. ಹಂಗೆ ಅವ್ರು ಹೇಳ್ತಾರೆ, ಸೂರ್ಯೋದಯಾಸ್ತ ಮಾನ ಮಾತ್ರ ಜ್ಞಾನ
ಅಲ್ಪ ಬಲ ಬರ್ತಾ ಬರ್ತಾ ಬಲ ಕಡಿಮೆ ಆಗ್ತದೆ, ಭಾಳ ಬಲ ಕಡಿಮೆ ಆಗ್ತಾ ಇದೆ. ನಮ್ಮಷ್ಟು ಬಲ ಇವತ್ತಿನ ಜನ್ರೇಷನ್ಗಿಲ್ಲ, ಅಷ್ಟು ವಿಚಿತ್ರ ಇದೆ. ನಾವು ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೀವಿ. ಹೋದಾಗ ಅಲ್ಲೊಂದು ಜಟಾಯು ಬಿದ್ದಂಥ ಒಂದು ಸ್ಥಳ ಇದೆ. ಸುಮಾರು ಇದೇನು ಕಂಪೌಂಡ್ ಅದ, ಈ ಕಂಪೌಂಡದಷ್ಟು ಜಟಾಯು ಕಲ್ಲಿನೊಳಗೆ ಮೂರ್ತಿ ಮಾಡಿದ್ದದು. ಅದನ್ನು ನೋಡ್ಲಿಕ್ಕೆ ರೋಪ್ಗಳವ, ರೋಪ್ಗಳ ಮೇಲೆ ಹೋಗಬೇಕು, ಅಲ್ಲೇ ಇರ್ತದೆ. ಅದು ಅವತ್ತು ನಾವು ಹೋದಾಗ ಕೆಟ್ಟಿತ್ತು, ರೋಪ್ ಕೆಟ್ಟಿತ್ತು. ನಡ್ಕೊತ 800 ಮೆಟ್ಲುಗಳು, 800 ಮೆಟ್ಲು. ಅಕ್ಷರಶಃ ನಿಮಗೆ ಹೇಳ್ತೀವಿ, ನಾವೇನು ನಿತ್ಯ ಪ್ರಾಣಾಯಾಮ ಸಂಧ್ಯಾನ ಮಾಡ್ತೀವಿ, ನಾವು ಒಂದು ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಇದ್ದರೆ ತರುಣ ಹುಡುಗರು 20 ಸಲ ಕೂತು 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 ಬರ್ತಿದ್ರು. ನನ್ನ ಮಕ್ಕಳಿಗೆ ನಾನು ತೋರಿಸಿದೆ, ನೋಡಿ ನಾವು ಪ್ರಾಣಾಯಾಮ ಮಾಡೋ ಶಕ್ತಿ ಹೆಂಗದ, ಪ್ರಾಣಾಯಾಮ ಬಿಟ್ಟು ಶಕ್ತಿ ಹೆಂಗದ ನೋಡೋದು. ನಮಗಿಂತ ವಯಸ್ಸು 40-40 ವರ್ಷ ಕಡಿಮೆ ಇದ್ದವರು ನಮ್ಮ ಜೊತೆ ನಡಲಿಕ್ಕೆ ಆಗೋದಿಲ್ಲ. ಯಾಕಿದು ಪ್ರಾಣಾಯಾಮದ ಶಕ್ತಿ. ಪ್ರಾಣಾಯಾಮ ಅಂತ ದೊಡ್ಡ ಬಲ ಕೊಡ್ತದೆ. ನಿಮ್ಮ ಏರ್ಲಿಕ್ಕೆ ಹೋದರೆ ಈಗ ನಿಮ್ಗೆ ಹೇಳ್ತೀನಿ, ಒಂದು ಈಗ ಟೆಸ್ಟ್ ಮಾಡೋ ಮುಂದಾಗ ನಡೆಸ್ತಾರೆ, ನೀವು ವಾಕರ್ ಮೇಲೆ ನಡೆಸ್ತಾರೆ. ವಾಕರ್ ಮೇಲೆ ನಡೆಸೋ ಮುಂದಾಗ 9 ಮಿನಿಟ್ ನಡೆಸ್ತಾರೆ. ಗೊತ್ತಿರೋ ಕ್ಯಾರ ಡಾಕ್ಟರ್ ಇರ್ತಾರೆ, 9 ಮಿನಿಟ್ ನಡೆಸ್ತಾರೆ. ಆ 9 ಮಿನಿಟ್ ನಡೆಸೋದಾಗ ಜೋರು ಮಾಡ್ತಿರ್ತಾರೆ, ಫಾಸ್ಟ್ ಮಾಡ್ತಿರ್ತಾರೆ. ದಮ್ ಆಯಿತು ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಅದ ಅಂತ ಅರ್ಥ. 9 ನಿಮಿಷ ದಮ್ ಆಗದೇ ಇದ್ದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಹೀಗಾಗಿ ನಾನು ಒಮ್ಮೆ ಹೋಗಿದ್ದೆ, 9 ಆಯಿತು, 10 ಆಯಿತು, 11 ಆಯಿತು, ಯಾಕೆ ಸ್ಟಾರ್ಟ್ ಮಾಡಬೇಕು. ನನಗೆ ಅವ್ರು ಕೇಳಿಸಿ ಕೇಳ್ದ, ನೀವು ನಿಂತು ವಾಕಿಂಗ್ ಮಾಡ್ತೀವಿ ಅಂತ ಕೇಳ. ಮಾಡ್ತೀನಪ್ಪ, 300-400 ಕಿಲೋ 4 ಕಿಲೋಮೀಟ್ರ್ ಮಾಡಿರ್ತೀನಿ ಅಂತ. ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳೋ. ನಾನು ಯಾಕೆ ಹೇಳಿರ್ತೀನಿ ಅಂದರೆ, ಒಂದು ಸಂಧ್ಯಾ ವಂದನ ಮಾಡೋದ್ರಿಂದ 8 ಪ್ರಾಣಾಯಾಮ ಬರ್ತಾವೆ. ಅದರ ಬಲನೇ ಬಲ ನಿಮಗೆ ಗೊತ್ತಿಲ್ಲ. ಏನೂ ಖರ್ಚಿಲ್ಲಾರದ ಬಲ ಇದು. ಪ್ರಾಣಾಯಾಮದಿಂದ ಬರ್ತಕ್ಕಂಥ ಬಲ ಅದ್ಭುತವಾದ ಬಲ. ನೀವು ಬರ್ತಾ ಬರ್ತಾ ನಿಮ್ಮ ಹೃದಯದ ಇದು ಬಡ್ತಾ ತರುಣ ಹಾಕೋದು ಬರ್ತದೆ. ಹೋಯ್ತು, ಎಲ್ಲ ಧರ್ಮ ಬಿಟ್ಬಿಟ್ರು, ಯೋಗ ಮನೆ ಬಿಟ್ಟು ಹೋಗ್ಬಿಡ್ತು, ರೋಗ ಮನೆಯೊಳಗೆ ಬಾಡಿಗೆ ಬಂತು ಪ್ರತಿಯೊಬ್ಬರ ಮನೆ. ಇವತ್ತಿನ ದಿವಸ ರೋಗ ಇಲ್ಲದೆ ಇದ್ದಂತ ಒಂದು ಮನೆ ಕಾಣ್ತದೆ. ಇಂಥ ಮನೆಯೊಳಗೆ ಏನೂ ರೋಗ ಇಲ್ಲ, ಎಲ್ಲೂ ಇಲ್ಲ. ನಾನು ಗುಲ್ಬರ್ಗ ಪ್ರೋಚಕಕ್ಕೆ ಹೋದಾಗ ಒಬ್ಬರ ಮನೆಗೆ ಹೋಗಿದ್ದೆ. ಕಪಾಟ ಮ್ಯಾಲೊಂದು ಖಾಲಿ, ಮಧ್ಯದೊಂದು ಖಾಲಿ, ಕೆಳಗೊಂದು ಖಾಲಿ. ಮ್ಯಾಲ ಫಾದರ್ ಅಂತ ಬರೆದಿದ್ದು, ಮಧ್ಯದಲ್ಲಿ ಮದರ್ ಅಂತ ಬರೆದಿದ್ದು, ಕೆಳಗೆ ಸಿಸ್ಟರ್ ಏನೋ ಬರೆದಿದ್ದು. ಏನು ಕೇಳಿದ, ನಮ್ಮ ಲೈಬ್ರರಿ ಇದ್ರು. ಏನು ಲೈಬ್ರರಿ? ಪುಸ್ತಕ ಅಲ್ಲ, ಔಷಧದ ಲೈಬ್ರರಿ. ಮ್ಯಾಲೆಲ್ಲ ಅಪ್ಪದ ಔಷಧಗಳು, ಮಧ್ಯದೊಳಗೆಲ್ಲ ತಾಯಿ ಔಷಧ. ಏನಿದೆ ಔಷಧ? ಔಷಧ ತಿಂದು ಬದುಕಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆ ಬಂತು ಅಂದ್ರೆ ಧರ್ಮ ಬಿಟ್ಟು. ಇಂಟರ್ನೆಟ್ ನೋಡಿ, ನೀವು ನೋಡ್ರಿ, ಒಬ್ಬ ಹೆಣ್ಮಗಳು, ಬ್ರಾಹ್ಮಣ ಹೆಣ್ಮಗಳು, ಅವಳಿಗೆ 7-8 ಕ್ಯಾನ್ಸರ್ ಆಗಿತ್ತು. ಅಮೆರಿಕಾದೊಳಗಿದ್ದಾಗ 7-8 ಕ್ಯಾನ್ಸರ್ ಆದರೆ ಯಾಕೆ ಸಾಯ್ತು? ನಮ್ಮ ದೇಶದಲ್ಲಿ ನಾವು ಸಾಯ್ತೀವಿ ಅಂತೇಳಿ ಆ ಹೆಣ್ಮಗಳು ಬಂದು ಫಾರ್ಮ್ ಹೌಸ್ ಮಾಡಿಕೊಂಡು ಅಲ್ಲಿ ಹೂವು ತುಳಸಿ ಬೆಳೆಸಿ ಗೊಬ್ಬರ ಹಾಕಿ ಅವಳು 1 ತಿಂಗಳೇನೋ ಟೈಮ್ ಕೊಟ್ಟಿದ್ರಂತ. ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು. ಮತ್ತೊಂದು ಟೆಸ್ಟ್ ಮಾಡಿದಾಗ ನಾರ್ಮಲ್ ಇದ್ದಾರೆ. ಅಂದ್ರೆ ಆಗಿನ ವಾತಾವರಣ, ನಮ್ಮ ಧರ್ಮ, ಬೆಳಗ್ಗಿಂತ ರಾತ್ರಿ ಮಾಡ್ತಕ್ಕಂಥ ಕೆಲಸಗಳು ಕರೆಕ್ಟಾಗಿ ಮಾಡ್ತಾರೆ. ನಮ್ಮಂಥ ಆಯುಷ್ಯವಂತರು, ನಮ್ಮಂಥ ಆರೋಗ್ಯವಂತರು ಜಗತ್ತಿನಲ್ಲಿ ಯಾರೂ ಇಲ್ಲ. ಇದು ಸರಿ ಅನಿಸ್ಬೋದು, ಸರಿ ಅನಿಸದೇ ಇರಬಹುದು, ಆದ್ರೆ ಮಾಡಿದವರಿಗೆ ಮಾತ್ರ ಲಾಭದ. ಅದಕ್ಕೆ ಸೂರ್ಯ ಅಲ್ಪ ಬಲಾಹ ಅಲ್ಪಾಯ ಅಸಂಸ್ಕೃತಾ ಕ್ರಿಯಾಹೀನ ರಜಸ ತಮಸಾವೃತಾ. ಏನೂ ಸಂಸ್ಕಾರವಿಲ್ಲ. ಸಂಸ್ಕಾರ ಅಂತರದು ಸಭ್ಯತನ ಕಲಿಸ್ತದೆ. ನಮ್ಮ ಮನೆ ಹುಡುಗರು ಓಡಾಡ್ಲಿಕ್ಕೆ ಬಂದರು ಅಂತಂದ್ರೆ ಅದು ಸಂಸ್ಕಾರ ಕಲಿಸ್ತದೆ. ಸಂಸ್ಕಾರ ನೀವು ಕೊಟ್ಟಿರೋ ಇಲ್ಲೋ ಅಂತರೋದನ್ನು ಮಕ್ಕಳು ನಮ್ಮಲ್ಲಿ ಬಂದು ಯಾರೋ ಬಂದು ಮುಟ್ಟು ಬಿಡ್ತಾರೆ. ವಿದ್ಯಾರ್ಥಿ ಕಾರ್ಯಕ್ರಮ ಬಂದಿರ್ತಾರೆ, ಮುಟ್ಟಿದ್ಕೊಂಡು ಅವು ಹೋಗುವುದು. ನಾ ಏನೂ ಓದಾಡಂಗಿಲ್ಲ, ಯಾಕಂದ್ರೆ ಅದೊಂದು ತಪ್ಪಲ್ಲ, ಆ ಹುಡುಗರು ತಪ್ಪಲ್ಲ. ಮಡಿ ಯಾವುದು ಮೈಲಿಗೆ ಯಾವುದು ಅಂತ ಕಲಿಸಿದ್ರೆ ಅವ್ರ ಅವ್ವ ಅಪ್ಪಗೆ ಗೊತ್ತಿಲ್ಲ ಮಡಿ ಯಾವುದು ಮೈಲಿಗೆ ಮಕ್ಕಳಿಗೆ ಕಲಿಸ್ತಾರೆ. ನಮ್ಮ ಧರ್ಮವನ್ನು ನಾವು ಪ್ರೀತಿಸದೇ ಇದ್ದರೆ ಯಾರು ಪ್ರೀತಿಸ್ಬೇಕು? ನಮ್ಮ ಮಕ್ಕಳನ್ನು ನಾವೇ ಪ್ರೀತಿಸ್ಬೇಕಲ್ಲ.
ನಮ್ಮ ಮಕ್ಕಳು ಇನ್ನೊಬ್ರು ಪ್ರೀತಿಸ್ತಾರ? ನಮ್ಮ ಧರ್ಮವನ್ನು ನಾವೇ ಪ್ರೀತಿಸ್ಬೇಕು, ಇನ್ನೊಬ್ರು ಯಾಕೆ ಪ್ರೀತಿಸ್ತಾರೆ? ಯಾಕೆ ಪ್ರೀತಿಸ್ತಾರೆ ಹೇಳಿ? ಆದ್ರೆ ಆಶ್ಚರ್ಯ ಅನ್ನಿಸ್ತದೆ, ನಮ್ಮ ಧರ್ಮವನ್ನು ಬಯೋರು ನಮ್ಮವರೇ. ತೆಗೆದಿರಲಿ, ಯೂಟ್ಯೂಬ್ ತೆಗಿ, ಆ ಧರ್ಮ ಹಂಗದ, ಈ ಧರ್ಮ ನಮ್ಮ ಬರೇ ನಮ್ಮ ಹಿಂದೂ ಧರ್ಮಕ್ಕೆ ಬೀಳ್ತಾರೆ. ಕಟ್ಟಿಗೆ ಕಟ್ಟಾಗಬೇಕಾದ್ರೆ ಕೊಡ್ಲಿ ಕಾರಣ, ಆ ಕಟ್ಟಿಗೆ ಕಡಿಬೇಕಾದ್ರೆ ಕಟ್ಟಿಗೆ ಸಹಾಯ ಮಾಡೋದು. ಕಟ್ಟಿಗೆ ಸಹಾಯ ಮಾಡಿದ್ರೆ ಆ ಕಟ್ಟಿಗೆ ಕಡಿತದೆ. ಹಂಗೆ ನಮ್ಮ ಧರ್ಮ ನಾಶ ಮಾಡೋರಿಗೆ ನಮ್ಮವರೇ ಸಹಾಯ ಮಾಡ್ತಾರಂತ ಅನ್ನೋದಕ್ಕೆ ನಮ್ಮ ಧರ್ಮ ನಾಶ. ಅದಕ್ಕೆ ಹೇಳ್ತಾರೆ ಅಸಂಸ್ಕೃತ ಕ್ರಿಯಾಹೀನ ರಜಸ ತಮಸಾವೃತ. ಯಾವಾಗಲೂ ರಜೋಗುಣ, ನನಗೆಲ್ಲ ಸೇವಾಭಾವ ಅಂತ ಇಲ್ಲವೇ ಇಲ್ಲ. ನಮಗೆಲ್ಲ ಲಾಭ ಇದ್ರೆ ಮಾಡೋದು, ಇಲ್ಲ. ಮೊದಲಾಗಿತ್ತ ನಮ್ಮದು ಒಂದು ಸೇವಾಭಾವ ಇರಬೇಕಾ ಬೇಡ? ಪ್ರತಿಯೊಂದರೊಳಗೂ ಲಾಭ ನೋಡ್ತಾ ಇದ್ದೀವಿ. ಇದು ರಾಜಸ ಬುದ್ಧಿ ಅಂತ ಕರೀತಾರೆ. ರಾಜಸ ಬುದ್ಧಿ, ಸಾತ್ವಿಕ ಬುದ್ಧಿ ಇದೆ. ಆಶ್ಚರ್ಯ ಅನ್ನಿಸ್ತದೆ ರೀ. ಟ್ರಕ್ ಆಕ್ಸಿಡೆಂಟ್ ಆಗಿರ್ತದೆ, ಕಾರ್ ಆಕ್ಸಿಡೆಂಟ್ ಆಗಿರ್ತದೆ, ಅಲ್ಲಿ ಹೋಗಿ ರಿಕಾರ್ಡಿಂಗ್ ಮಾಡ್ಕೋತಾರೆ. ಅವನು ಚಿತ್ರದುರ್ಗ ಹತ್ರ ಸೈಕಲ್ ಹತ್ರ ಆಕ್ಸಿಡೆಂಟ್ ಆಗಿ ಬಿದ್ದರೆ ನಮ್ಮ ದವಾಖಾನೆ ಕರ್ಕೊಂಡು ಹೋಗ್ರೆ ಅಂತ ಒದಗಿರುತ್ತಾನೆ. ಇವ್ರಿಗೂ ರೆಕಾರ್ಡ್ ಮಾಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಇವತ್ತಿನ ಬಗ್ಗೆ. ಹಾಗೆ ಜಗಳ ಆಯ್ತು ಅನ್ನೋದು ಬಿಡಿಸಂಗಿಲ್ಲ. ಸೆಲ್ಫಿ ಮತ್ತು ಸೆಲ್ಫಿಶ್ ಎರಡೂ ಪ್ರಾಬ್ಲಮ್ ಆಗಿದೆ. ಬರೀ ಸ್ವಾರ್ಥ, ಬರೀ ಸೆಲ್ಫಿ ತಕ್ಕೊಡು. ಎಷ್ಟು ಮಂದಿ ಹಾಳಾಗಲಿಕ್ಕೆ ಇದರಿಂದ. ಅದಕ್ಕೆ ಅಸಂಸ್ಕೃತ ರಜಸ ತಮಸಾಮೃತ ಅನ್ಯೋನ್ಯತೋ ರಾಜವಿಶ್ಚ ಕ್ಷಮ್ಯಾಸಕ್ತಿ ಪೀಡಿತ. ಪರಸ್ಪರ ದ್ವೇಷ, ರಾಜರೊಳಗೆ ದ್ವೇಷ. ಯಾರ್ಯಾರು ಮೇಲಾಧಿಕಾರಿಗಳಿದ್ದಾರ ಅವರವ್ರು ಜಗಳ ಆಡ್ತಾರೆ, ಅವರವ್ರು ಜಗಳ ಆಡೋದ್ರಿಂದ ನಾವೆಲ್ಲ ಒದ್ದಾಡ್ತೀವಿ. ಅದಕ್ಕೆ ಹೇಳ್ತಾರೆ ರಾಜವಿಶ್ಚ. ಇಷ್ಟೆಲ್ಲ ಬಂದಮೇಲೆ ಕಲಿಯುಗ ಧರ್ಮ ಪ್ರಾರಂಭವಾಯಿತು. ಕಲಿಯುಗದೊಳಗೆ ಏನು ಏನಾಗ್ತದೆ ಅಂತಂಬುದನ್ನು ವಿಶೇಷವಾಗಿ ಕಲಿಯುಗ ಧರ್ಮ ಹೇಳ್ತಾರೆ ನೋಡಿ. ಕಲಿಯುಗದೊಳಗೆ ಏನಾಗ್ತದೆ? ತತಶ್ಚ ಅನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮ ದಯ ಕಾಲೇನ ಬಲಿನಾ ರಾಜನ್ ನಂಕ್ಷಂತೆ ಆಯುರ್ಬಲಂ ಸ್ಮೃತಿ. ಕ್ರಮೇಣ 4 ಪಾದ ಧರ್ಮದ್ದು, ಆ 4 ಪಾದ ಧರ್ಮಗಳು ನಾಶವಾಗ್ತವೆ. 4 ಪಾದ ಧರ್ಮ ಮುಂದೆ ಹೇಳ್ತಾರೆ. 4 ಪಾದ ಧರ್ಮಗಳು ನಾಶವಾಗ್ತವೆ. ವಿತ್ತಮೇವ ಕಲವು ನೃಣ, ಸಂಪತ್ತೇ ಪ್ರಧಾನ. ವಸುದೇವ ಅಂತ ಜೀವನಿಗೆ ಕರೀತಾರೆ. ಜೀವನಿಗೆ ವಸುದೇವ ಯಾಕೆ ಅಂತ ಕರೀತಾರೆ? ಸಾತ್ವಿಕ ರಾಜಸ್ಥಾನ. ವಸು ಏವ ದೇವ ವಸುದೇವ. ಸಂಪತ್ತನ್ನೇ ದೇವರು ಅಂತ ತಿಳ್ಕೊತಾರೆ. ಪ್ರತ್ಯೇಕ ದೇವ್ರನ್ನಪ್ಪ, ಸಂಪತ್ತು ಬಂದು ಸಾಕು, ದೇವರು ಬಂದಂಗೆ ಅವನಿಗೆ. ಅವನು ವಸುದೇವ ತಾಮಸ. ವಸ್ವರ್ಥಂ ದೇವ ವಸುದೇವ, ಸಂಪತ್ತಿಗಾಗಿ ದೇವರು. ದೇವರು ಸಂಪತ್ತು ಕೊಡಲಿಲ್ಲ ಅಂದರೆ ಕೆಲಸ. ಪರೀಕ್ಷಾ ಹಾಲಿಗೆ ಬಂದಿರ್ತಾರೆ, ಮಾರ್ಚ್ ಏಪ್ರಿಲ್ ಪರೀಕ್ಷಾ ಹುಡುಗರು ಬಂದಿರ್ತಾರೆ. ಈ ಸಲ ದೇವ್ರ ಪರೀಕ್ಷಾ ಪಾಸ್ ಮಾಡಿದ್ರೆ ಮತ್ತೆ ಆ ದೇವಸ್ಥಾನಕ್ಕೆ ಮುಂದಿನ ವರ್ಷ ಬರ್ತಾರೆ. ಬರಲಿಲ್ಲ ಅಂದರೆ ವೆಂಕಪ್ಪ ಇದ್ರು ಕೂಡ ಇನ್ನೊಬ್ಬ ವೆಂಕಪ್ಪನ ಕುಡಿಯೋದು ಅಲ್ಲಿ ಹೋಗ್ತಾರೆ. ಈ ವೆಂಕಪ್ಪ ಬರೋಬರಿಲ್ಲ, ಆ ವೆಂಕಪ್ಪ ಬರೋಬರಿ. ದೇವರನ್ನೇ ಪರೀಕ್ಷಾ. ವಸ್ವರ್ಥಂ ದೇವ, ಸಂಪತ್ತಿಗಾಗಿ ದೇವರು. ಮೂರನೇದವರು ಸಾತ್ವಿಕರು ಯಾರು ಅಂದರೆ ದೇವ ಏವ ವಸುದೇವ, ದೇವರನ್ನೇ ಸಂಪತ್ತು ಅಂತ ತಿಳ್ಕೊಂಡವರು ಸಾತ್ವಿಕರು. ಆದರೆ ಕಲಿಯುವುದ್ರಾಗ ಹಂಗಲ್ಲ. ಸಂಪತ್ತು ಪ್ರಧಾನವಾದದ್ದು. ಸಂಪತ್ತು ಇಲ್ಲದೆ ಏನೂ ಉಪಯೋಗ ಇಲ್ಲ ಅಂತವಂತೆ ವಿತ್ತಮೇವ ಕಲೌಂದ್ರೋಣ ಅಂತಂತಾರೆ. ಜನ್ಮ ಆಚಾರ ಗುಣೋದಯ. ಒಳ್ಳೆ ಜನ್ಮ ಅಂದ್ರೆ ಏನು? ಯಾರು ದೊಡ್ಡವರು ಅಂದ್ರೆ ಯಾರು ಶ್ರೀಮಂತರ ಮನೆಯೊಳಗೆ ಹುಡ್ತಾರೆ ಅವ್ರು ದೊಡ್ಡವರು. ನಮ್ಮಲ್ಲೆಲ್ಲ ನಾವು ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ. ಒಳ್ಳೆ ಸಾತ್ವಿಕರು ಬಂದಿರ್ತಾರೆ, ವಿದ್ವಾಂಸರು ಬಂದಿರ್ತಾರೆ, ಅವ್ರಿಗೆ ಮುಂದೆ ಕರೆಯಂಗಿಲ್ಲ. ಯಾವನೊಬ್ಬ ಕೋಟ್ಯಾಧೀಶರು ಬಂದಂದ್ರೆ ಬನ್ನಿ ಮುಂದೆ ಬನ್ನಿ. ಕೊಲೆಯನಾದರೂ ತಂದು ಒಳಗೆ ಸೇರಿಸುವಿ, ಹಣವೇ ನಿನ್ನಯ ಗುಣ ಎಂತೋ ವರ್ಣಿಸಲಿ. ವಾರಸ್ವಾಮರು ಹಣದ ಬಗ್ಗೆ ಹಾಡಿದ್ದಾರೆ. ಕುರುಡನಾದವನಿಗೆ ಕನ್ಯೆ ಕೊಡಿಸುವಿ. ಯಾವ ಕುರುಡಿದ್ದಾನ ಅವನಿಗೆ ಕನ್ಯೆ ಕೊಡ್ತಾನೆ. ಅದಕ್ಕೆ ನಮ್ಮ ಸುಭಾಷಿತದ ಯಶಾಸ್ತಿ ವಿತ್ತಂ ಸನರ ಕುಲೀನ. ಯಾವನಲ್ಲಿ ಸಂಪತ್ತಿದೆ ಅವನೇ ಕುಲೀನ, ಅವನೇ ಗುಣಜ್ಞ, ಅವನೇ ಸುಂದರ
ಎಲ್ಲ ಆಗ್ತದೆ. ಸರ್ವೇ ಗುಣ ಕಾಂಚನ ಆಶ್ರಯಂತೆ ಯಸ್ಯಾಸ್ತಿ ವಿತ್ತಂ ಸದನ ಕುಲೀನ ಸಪಂಡಿತ ಶ್ರುತವಾನ್ ಗುಣಜ್ಞ ಸಯೈವ ಭಕ್ತ ಸಚ ದರ್ಶನೀಯ ಸರ್ವೇ ಗುಣ ಕಾಂಚನ ಆಶ್ರಯಂತೆ. ದುಡ್ಡಿಲ್ಲದೆ ಏನೂ ನಡೆಯುವುದಿಲ್ಲ. ಅವನೇ ದೊಡ್ಡವನು, ಅವನೇ ಕುಲೀನ. ಇದನ್ನೇ ವಾದಸ್ವಾಮಿ ಹಾಳು ಮಾಡಿದ್ದಾರೆ. ಒಂದಾನೊಂದು ಕಾಲಕ್ಕೆ ದೇವಸ್ಥಾನವನ್ನು ನೋಡಿ ಕೊಡ್ತಿದ್ದಿಲ್ಲ. ಅವನು ಶ್ರೀಮಂತನೇ ಬಡವನೇ ಇರಲಿ ಕೊಡ್ತಿದ್ದಿಲ್ಲ. ಇವತ್ತು ಅವನು ಶ್ರೀಮಂತನಾಗಿಬಿಟ್ಟ ಹೊರತಂಕ ಬರ. ಹೊಲೆಯನಾದವನಿಗೆ ಒಳಗೆ ಸೇರಿಸುವಿ ಹಣವೇ ನಿನ್ನಯ ಗುಣ ಎಂತು ಅನ್ನಿಸಲಿ. ಹಣವೇ ನಿನ್ನ ಗುಣ ಏನಪ್ಪ, ನೀನೇ ಸರ್ವೋತ್ತಮ, ನೀನೇ ದೇವರು, ನೀನೇ ಸರ್ವೋತ್ತಮ, ನೀನೇ ಗುಣ ಪರಿಪೂರ್ಣ ಅಂತನ್ನುವಾಗ ವಿತ್ತವೇ ಜಗತ್ತಿನ ದೇವರಾಗ್ತಾರೆ. ವಿತ್ತಮೇವ ಕಲವು ಗುಣ ಜನ್ಮ ಆಚಾರ ಗುಣೋದಯ. ಧರ್ಮನ್ಯಾಯ ವ್ಯವಸ್ಥಾಯ ಕಾರಣ ಧನಮೇವ ಚ. ಧರ್ಮ ಯಾವ ಕಡೆ ಇದೆ, ನ್ಯಾಯ ಯಾವ ಕಡೆ ಇದೆ, ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆ ನ್ಯಾಯ. ಸುಳ್ಳು ಸಾಕ್ಷಿ ಹೇಗೆ ಜೀವನ ಮಾಡೋರಿದ್ದಾರೆ ಸಾವಿರಾರು ಜನ. ಅವ್ರ ಕೆಲಸನೇ ಸುಳ್ಳು ಸಾಕ್ಷಿ ಹೇಳೋದು. ಅದು ಜಡ್ಜಿಗೂ ಗೊತ್ತಿರ್ತದೆ, ವಕೀಲಿಗೂ ಗೊತ್ತಿರ್ತದೆ. ಆ ಸೂಟ್ ಕೇಸ್ ಮಾತ್ರ ಅವ್ರ ಬಾಯಿ ಬಂದ್ ಮಾಡಿರ್ತಾರೆ. ಸುಳ್ಳು ಸಾಕ್ಷಿ ಹೇಳಿ ಬದುಕೋರಿದ್ದಾರೆ. ಅವ್ರ ಜೀವನನೇ ಸುಳ್ಳು ಸಾಕ್ಷಿ ಹೇಳೋದು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಯಾಕೆ? ಧರ್ಮನ್ಯಾಯ ವ್ಯವಸ್ಥಾಯ ಕಾರಣ ಧನಮೇವ ಚ. ಧನ ಕೊಟ್ಟರೆ ನ್ಯಾಯ ನಿಮ್ಮ ಕಡೆಗೆ ಆಗ್ತದೆ, ಧನ ಇಲ್ಲ ಅಂದ್ರೆ ಆಗೋದಿಲ್ಲ. ಕಣ್ಣಿಗೆ ಪಟ್ಟಿ ಕಟ್ಟಿದ್ದು ಯಾಕೆ ಗೊತ್ತದೆ? ಕೋರ್ಟ್ಗೆ ಯಾಕೆ ಕಟ್ಟುತ್ತಾರೆ ಪಟ್ಟಿ ಕಟ್ಟಿ? ನಾವು ನ್ಯಾಯ ಅನ್ಯಾಯ ನೋಡೋದಿಲ್ಲ. ಬಡವರು ಸಣ್ಣವರು ದೊಡ್ಡವರು ನೋಡೋದಿಲ್ಲ. ನ್ಯಾಯ ನ್ಯಾಯ ಅಂತ ಕಣ್ಣು ಮುಚ್ಚಿಕೊಂಡಿರ್ತಾರೆ. ಈಗ ಹಂಗಲ್ಲ. ಯಾರೇ ಬರಲಿ ನ್ಯಾಯ ಕಣ್ಣು ಮುಚ್ಚಿಕೊಂಡಿರ್ತೀವಿ. ಯಾರು ಸೂಟ್ ಕೇಸ್ ಕೊಡ್ತಾರೋ ಅವ್ರು ಅಷ್ಟೇ ಅಂತೇಳಿ ಕರಿ. ಸೂಟ್ ಕೇಸು ಕರಿ ಇರ್ತದೆ, ಪಟ್ಟಿನೂ ಕರಿ ಇರ್ತದೆ. ಅದ್ರ ಕಡೆ ನಾವು ಆಗ್ತೀವಿ. ಅದಕ್ಕೆ ಧನದಿಂದ ಧರ್ಮ, ಧನದಿಂದ ನ್ಯಾಯ ಈ ಕಲಿಯುಗದೊಳಗೆ ಆಗ್ತದೆ. ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ನಾವು ಇವತ್ತಿಗೂ ಅನುಭವಿಸ್ತಾ ಇದ್ದೀವಲ್ಲ. ಆದರೆ ಧರ್ಮನ್ಯಾಯ ವ್ಯವಸ್ಥಾಯ ಕಾರಣ ಧನಮೇವ ಚ. ದಾಂಪತ್ಯ ಅಭಿರುಚಿ ಹೇಗೆ? ಗಂಡ ಹೆಂಡತಿ ಅಂದ್ರೆ ಏನು ಅಂದ್ರೆ ಅವಳ ಕುಲ ಏನು, ಅವಳ ಗೋತ್ರ ಏನು, 3 ತಲೆಮಾರು ತನಕ ನೋಡ್ಬೇಕಂತದೆ. ನಾವು ವಾಂಗ್ನಿಶ್ಚಯ ಅಂತ ಮಾಡ್ತೀವಿ. ಮದುವೆಗಿಂತ 3 ತಿಂಗಳು ಮೊದಲು ವಾಂಗ್ನಿಶ್ಚಯ ಅಂತ ಮಾಡ್ತೀವಿ. ಮಾಡೋ ಮುಂದೆ ಕನ್ಯಾದ್ದು 3 ತಲೆಮಾರ, ವರದ್ದು 3 ತಲೆಮಾರ. ಆ 3 ತಲೆಮಾರ ಹುಡುಗರು, ಕಳ್ಳರು, ದುಷ್ಟರು, ಕುಷ್ಠರೋಗಿಗಳು ಯಾರೂ ಇರಬಾರ್ದು. ದಶದೋಷ ವಿವರ್ಜಿತ. 10 ದೋಷಗಳು ಇಲ್ಲದೆ ಇದ್ದಾಗ ಆ ಕನ್ಯಾನ ವರನ್ನ ನಾವು ಕೂಡಿಸ್ತಿದ್ದೇವೆ. ಹೀಗಾಗಿ ಡಿವೋರ್ಸ್ ಆಗೋದು ಭಾಳ ಕಮ್ಮಿ ಇದ್ದು. ಏನು ಅಂದರೆ ಈಗೇನಂದ್ರೆ ಸೌಂದರ್ಯಮೇವ ದಾಂಪತ್ಯ ಅಭಿರುಚಿ. ನೋಡ್ತಾರೆ ಫೇಸ್ಬುಕ್, ಅವಳ ಫೇಸ ಇವನಲ್ಲಿ ಬುಕ್ ಆಗ್ತದೆ, ಇವಳು ಫೇಸ ಅವನಲ್ಲಿ ಬುಕ್ ಆಗ್ತದೆ. ಮುಗಿದಾಯಿತು. ಸೌಂದರ್ಯವನ್ನು ನೋಡಿ ಅಭಿರುಚಿ. ಆಮೇಲೆ ಸ್ಟಾರ್ಟ್ ಆಗೋದೇನು? ಚಾಟಿಂಗು. ತಂದೆ ತಾಯಿಗಳಿಗೆ ಚೀಟಿಂಗು. ಇವರಿಬ್ರು ಚಾಟಿಂಗ್ ಮಾಡ್ಕೊಂಡು ಕಪ್ಪು ಮುಚ್ಚಿ ಮುಸುಕು ಮಾಡೋದು ಚಾಟಿಂಗ್ ನಡೆದಿರ್ತದೆ. ಪಾಪ ತಂದೆ ತಾಯಿಗಳು ಮಲ್ಕೊಂಡಾವ ಅಂತ ತಿಳ್ಕೊಂಡಿರ್ತಾವೆ. ಮುಂದೆ ಮುಖ ನೋಡಬೇಕು ಅಂತ ಅನಿಸ್ತದೆ. ಚಾಟಿಂಗ್ ಬರೀ ಮಾತಾಡ್ತಿರ್ತದೆ. ಮುಂದೆ ನಿಮ್ಮ ನೋಡಿ ಮಾತಾಡ್ಬೇಕು ನನಗೆ ಅನಿಸ್ತದೆ, ನಾನು ನೋಡಿ ಮಾತಾಡ್ಬೇಕು ನಿನಗೆ ಅನಿಸ್ತದೆ ಅಂತ ಅಂದ್ಕೊಳ್ಳಿ. ನಡಿ ಸ್ಕೈಪ್ ನೋಡಿಬಿಡ್ರಿ ಅಂತ. ಸ್ಕೈಪ್ ಒಳಗೆ ಇಬ್ಬರು ನೋಡ್ಕೋತಾ ಮುಂದೆ ಎಸ್ಕೇಪ್ ಆಗಿಬಿಡ್ತಾರೆ. ಸ್ಕೈಪ್ ನೆಕ್ಸ್ಟ್ ಪ್ರೋಗ್ರಾಮೇ ಎಸ್ಕೇಪ್. ಅಂದ್ರೆ ಏನಾಯ್ತು? ಈಗ ಸೌಂದರ್ಯವೇ ಪ್ರಧಾನ. ಮದುವೆ ಆಗಬೇಕು ಅಂದರೆ ಏನು ನೋಡ್ತಾರೆ? ಸೌಂದರ್ಯ ನೋಡಬಾರ್ದು ಅಂತಿಲ್ಲ. ಕುಲಶೀಲ ರೂಪ ವಿದ್ಯಾ ಭಜೋ ದ್ರವಿಣ ಧಾಮ ವೇದಾತ್ಮ ತುಲ್ಯ. ರುಕ್ಮಿಣಿ ಪತ್ರ ಏನು ಬರೀತಾರೆ? ಮಧ್ಯದ ಕುಲ, ಆಮೇಲೆ ಶೀಲ ಕ್ಯಾರೆಕ್ಟರ್. ಕುಲಶೀಲ ವಿದ್ಯಾ ವಯೋ ದ್ರವಿಣ ಧಾಮ. ಧಾಮ ಸ್ವಂತ ಮನೆನ ಬಾಡಿಗೆ ಮನೆ, ಲಾಸ್ಟಿಗೆ ಧಾಮ ಬರ್ದಿ ಕುಲ. ಅದು ಪೂರ್ಣ ಉಲ್ಟಾಗ ಮೊದಲು ಸ್ವಂತ ಮನೆನ ಬಾಡಿಗೆ ಮನೆನ ಧಾಮ. ಆಮೇಲೆ ದ್ರವಿಣ ಪ್ಯಾಕೇಜ್ ಅಷ್ಟು ದ್ರವಿಣ ಧಾಮ ಧಾಮ. ಅಷ್ಟೊಳಗೆ ಚಾಪೆ ತಂದು ಕೊಟ್ಟಿರ್ತಾರೆ, ಇವು ಕುಡಿದು ಎಸ್ ಅಂದ್ಬಿಟ್ಟಿರ್ತಾರೆ. ಮುಂದೆ ಏನಾಯ್ತು ಏನು ಗೊತ್ತಿಲ್ಲ. ನನಗೆ ಭಾಳ ದುಃಖ ಅನಿಸ್ತದೆ. ನನಗೆ ಮತ್ತು ವೆಡ್ಡಿಂಗ್ ಕಾರ್ಡ್ ಕೊಡ್ಲಿಕ್ಕೆ ಬಂದಿರ್ತಾರಲ್ಲ, ಮತ್ತೆ ಆಯ್ತಾ ನಮ್ಮ ಮಳೆಂದರು ಬರೀ ಸಾಫ್ಟ್ವೇರ್ ಇಂಜಿನಿಯರು ಅಮೇರಿಕಾದೊಳಗೆ ಇರ್ತಾರೆ. ಮತ್ತು ನಿಮ್ಮ ಮಗಳ ಮದುವೆ ಆದ್ಮೇಲೆ ಅಕ್ಕಿ ಅನ್ಕ ಇಲ್ಲೇ ಇರ್ತಾಳೆ. ಮದುವೆ ಯಾಕೆ ಮಾಡ್ತೀನಿ? ಅನ್ಕ 1-2 ವರ್ಷ ಇಲ್ಲೇ ಇರ್ತಾಳಂತಕ್ಕೆ ಮದುವೆ ಆಗಿ ಆ ಮಾತ್ರ ಅಲ್ಲಿ ಹೋಗ್ತಾಳೆ. ಇನ್ನು ಕೆಲವರು ಮದುವೆಗಿಂತ ಮೊದಲೇಕೇನೆ ರಿಜಿಸ್ಟರ್ ಮ್ಯಾರೇಜ್.
ಯಾಕಂತಂದ್ರೆ ವೀಸಾ ಬರ್ಬೇಕು ಅಂತೇಳಿ ಎಲ್ಲೂ ಇಲ್ಲ. ಒಂದಾನೊಂದು ಕಾಲಕ್ಕೆ ವಿಚಾರ ಮಾಡಿ ಗೆಳೆಯಂದ್ರ ಆಗ್ಬೇಕಾದ್ರೆ ಅಗ್ನಿಸಾಕ್ಷಿಯಾಗಿ ಆಗ್ತಿದ್ರು. ಅಗ್ನಿಸಾಕ್ಷಿಯಾಗಿ ಗೆಳೆಯಂದ್ರ ಆಗ್ತಿದ್ರು. ಸುಗ್ರೀವರಾಮ ಅಗ್ನಿಸಾಕ್ಷಿಯಾಗಿ, ಹನುಮಂತ ದೇವರು ಅಗ್ನಿಸಾಕ್ಷಿಯಾಗಿ ಎಲ್ಲ ಹಾಕಿ ಇಬ್ರು ಗೆಳೆಯಂದ್ರ ಅದು ಅಗ್ನಿಸಾಕ್ಷಿಯಾಗಿ. ಅದಾದ ಮೇಲೆ ಶಿಷ್ಯ ಗುರು ಮತ್ತು ಶಿಷ್ಯ ಆಗ್ಬೇಕಾದ್ರೆ ಅಗ್ನಿಸಾಕ್ಷಿಯಾಗಿ, ಗಂಡ ಹೆಂಡತಿ ಆಗ್ಬೇಕಾದ್ರೆ ಅಗ್ನಿಸಾಕ್ಷಿ. ನಮ್ಮಲ್ಲಿ 3 ಅಗ್ನಿಸಾಕ್ಷಿಯಾಗಿ ಆಗಬೇಕಾದ ಕಾರ್ಯಕ್ರಮ. ಬರ್ತಾ ಬರ್ತಾ ಗೆಳೆಯಂದ್ರು ಹಾಗೆ ಆಗ್ಬಿಟ್ರು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಗೆಳೆಯಂದ್ರ ಆಗ್ಬಿಟ್ರು, ಅಗ್ನಿಸಾಕ್ಷಿಯಾಗಿ ಹೋಯ್ತು. ಅದಾದ್ಮೇಲೆ ಗುರು ಶಿಷ್ಯರು ಪಾಠಕ್ಕೆ ಬಂದು ಸಾಕು ಪುಣ್ಯಾತ್ಮ ಮತ್ತೆ ಅಗ್ನಿಸಾಕ್ಷಿ ಅಂತೇಳಿ ಗುರು ಶಿಷ್ಯರು ಅಗ್ನಿಸಾಕ್ಷಿ ಇಲ್ಲಾರ್ದೇನೆ ಇವತ್ತ ಅಗ್ನಿಸಾಕ್ಷಿ ಇಲ್ಲಾರ್ದೇನೆ ಮದುವೆ ನಡೀತಾ ಇದೆ ರಿಲೇಶನ್ಶಿಪ್ ಮೇಲೆ. ಅದು ಒಂದು ಉಳಿದಿತ್ತು, ಅಗ್ನಿಸಾಕ್ಷಿಯಾಗಿ ಮದುವೆ ಆಗೋದು ಒಂದು ಉಳಿದಿತ್ತು, ಅದು ಈ ಕೆಲಸ. ಮೊನ್ನೆ ಅನಿರುದ್ಧ ಆಚಾರ್ಯ ದೊಡ್ಡ ಪ್ರವಚನಗಾರ ಅನಿರುದ್ಧ ಆಚಾರ್ಯ ಅವು ಒಂದು ಮಾತು ಹೇಳಿದ. ಇವತ್ತಿನ 24, 25 ರಿಲೇಶನ್ಶಿಪ್ನಲ್ಲಿ ಇದ್ದಾಗ ವೇಶ್ಯಾವೃತ್ತಿ ಇದ್ದಾಗ ಹಂಗಿರಬೇಡ, ದೊಡ್ಡ ಕೇಸು ಅವ್ರ ಮೇಲೆ, ದೊಡ್ಡ ಸ್ಟ್ರೈಕು, ಕೇಸು, ಜೈಲಿಗೆ ಹಾಕಬೇಕು ಅಂತ ಅನ್ನೋ ಪರಿಸ್ಥಿತಿ. ಧಾರವಾಡದ ಒಬ್ಬ ಸನ್ಯಾಸಿಗಳು, ನೀವೆಲ್ಲ ಹೆಣ್ಮಕ್ಳು ಹಂಗೆ ಗಿಡ್ಡ ಹಾಕೋಬೇಡ್ರಿ, ಚಲೋ ವೇಷ ಹಾಕೊಳ್ರಿ ಅಂತ ಅಂದ್ಕೊಂಡು, ನೀ ಹಿಂಗ್ಯಾಕೆ ಅಂತೀನಿ, ನೀ ಯಾರು ಹೇಳೋ ನನಗೆ, ಇವೆಲ್ಲ ಸ್ಟಾರ್ಟ್ ಅವ್ರು ಮಾಡ್ತಾರೆ. ಹೊರಗೆ ನೋಡೋಣ ಅಂತ ಒಂದು 5 ನಿಮಿಷ ಹೊರಗೆ ಹೋಗೋರು, ಯಾರೋ ತಕ್ರಾರು ತೆಗಿತಾರ, ಕಣ್ಣಷ್ಟೇ ಹೊರಗೆ ಯಾಕೆ ತೆಗೆದಿರಿ, ಮುಖ ಅಷ್ಟೇ ಯಾಕೆ ಅಂದರು ಇಲ್ಲ. ಒಳ್ಳೇದು ಹೇಳಲಿಕ್ಕೆ ಅಂಜಿಕದ ಇವತ್ತ, ಒಳ್ಳೇದು ಹೇಳಲಿಕ್ಕೆ ಅಂಜಿಕೆ. ಅವೇನು ಹಂಗೆ ಹೇಳಿ ಇದ್ದು ಏನದ ಸ್ಟ್ರೋಕ್ ಅದ ಅದನ್ನ ಹೇಳಿಕತ್ತಮ್ಮ. ದಾಂಪತ್ಯ ಅಭಿರುಚಿ ಈತು ನ ಕುಲಗೋತ್ರಾದಿ, ಕುಲ ಗೋತ್ರ ಯಾವುದು ನೋಡೋದೇ ಇಲ್ಲ, ಕೇವಲ ಸೌಂದರ್ಯವನ್ನು ನೋಡಿ ಹೇಳ್ತಾರೆ. ಇನ್ನು ವ್ಯವಹಾರ ಹೆಂಗಂದ್ರೆ ಮಾಯೆಯು ವ್ಯಾವಹಾರಿಕೆ. ಮಾಯ ಅಂದ್ರೆ ವಂಚನೆ, ಮೋಸ. ನಾನು ಒಂದು ಸಲ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಂಗಳೂರು ನೋಡ್ಲಿಕ್ಕೆ ಹೋಗಿದ್ದೆ. ಹರೇ ರಾಮ ಹರೇ ಕೃಷ್ಣ ನೋಡ್ಕೊಂಡು ಹೊರಗೆ ಬಂದಿದ್ದೆ. ಟ್ಯಾಕ್ಸಿ ಯಾವ್ದಾರು ಬರ್ತಾರೆ ಹೇಳೋದು ಅಂತ. ಅಲ್ಲಿ ಒಬ್ಬತ್ತ ಮಾರಾಟ ಮಾಡೋ ಇಷ್ಟು ದೊಡ್ಡ ಬಾಟ್ಲಿ ತೊಗೊಂಬಂದು, ಇಷ್ಟು ದೊಡ್ಡ ಬಾಟ್ಲಿ ಇತ್ತು. ಆ ಬಾಟ್ಲಿ ಮೇಲೆ ಇಲಿ, ಹಲ್ಲಿ, ಸೊಳ್ಳಿ, ತಗಣಿ ಚಿತ್ರಿದ್ದು ಅದ್ರಲ್ಲಿ 750 ರೂಪಾಯಿ ಅಂತ ಪ್ರೈಸ್ ಇತ್ತು. ಅವ ನಮ್ಮ ಮಸಳಿ ನೋಡ್ದ, ಇವು ಮಳ್ಳು ಅಂತ ಗೊತ್ತಾಯ್ತು. ಅದಕ್ಕೆ ಅವ ಏನು ಮಾಡ್ದ ಅಂದರೆ, ನೋಡ್ರಿ ಇದನ್ನ ನೀವು ರಾತ್ರಿ ಹಿಂಗೊಂದು ಬತ್ತಿ ಹಚ್ಚಿಬಿಟ್ರಿ ಅಂತಂದ್ರೆ ಅಲ್ಲಿ ಇಲಿ ಬರೋಂಗಿಲ್ಲ, ತಗಣಿ ಬರೋಂಗಿಲ್ಲ, ಹಲ್ಲಿ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಇದು ಕಂಪ್ನಿ ಹೊತ್ತಿಂದ 700 ರೂಪಾಯಿ ಅದ, ನೀವು ಯಾಕೋ ಭಾಳ ಚಲೋ ಕಾಣಿಸ್ಲಿಕ್ಕತ್ತೀರಿ, ಅದಕ್ಕೆ 200 ರೂಪಾಯಿ ಕೊಡ್ತೀನಿ ಅಂತ. ನಾವು ಮುಂಚೆ ಬಂದಿಲ್ಲ, ಸುಮ್ಮ ಸೊಳ್ಳಿಗೊಂದು ತಗಣಿಗೊಂದು ಇದಕ್ಕೊಂದು ತರೋಕ್ಕಿಂತ ಮತ್ತೆ 4-in-1 ಅಂತ ಹಾಕ್ತದ್ಮೇಲೆ ಯಾಕೆ ಮಾಡಬಾರ್ದು ಅಂತ ಹೇಳಿ 200 ರೂಪಾಯಿ ಕೊಟ್ಟು ತೊಗೊಂಬಂದೆ. ಮನ್ಯಾಗ ತಂದು ಹಚ್ಚಿದ ಅದ್ರ ಮೇಲೆ ತಗಣಿ ಕೂಡ್ಲಿಕ್ಕತ್ತು, ಅದ್ರ ಮೇಲೆ ಸೊಳ್ಳಿ ಕೊಟ್ಟು ಅದ್ರ ಬಾಜುಕಿಂದ ಇಲಿ ಹೊಡೆಯಲಿಕ್ಕತ್ತದು, ಅದರ ತಗೊಂಡು ನೀರು. ಮಾಯೆಯೋ ವ್ಯಾವಹಾರಿಕೆ, ವ್ಯವಹಾರದೊಳಗೆ ಮಾಯಾ ಮೋಸ ಅಂತಂದರೆ ಕಲಿಯುವುದು ಇರ್ತದೆ. ವ್ಯವಹಾರ ಅಂದ್ರೆ ಏನು? ಮೋಸ ಮಾಡೋದು. ಅದರ ಮೋಸ ಮಾಡಬಾರ್ದ, ವ್ಯವಹಾರದಲ್ಲಿ ಮೋಸ ಮಾಡಬಾರ್ದ. ಮೋಸ ಮಾಡಿದ್ರೆ ವ್ಯವಹಾರ ಆಗೋದಿಲ್ಲ. ನೀವು 10 ರೂಪಾಯಿಗೆ ಒಂದು ಸಾಮಾನು ತೊಗೊಳ್ತೀವಿ, 10 ರೂಪಾಯಿಗೆ ಸಾಮಾನು ತೊಗೊಂಡು ಮಾರ್ಕೆಟ್ದಾಗ ಇಟ್ಟು ನಾವು ಮೋಸ ಮಾಡಬಾರ್ದು. ಎಷ್ಟಕ್ಕೆ? 10 ರೂಪಾಯಿ. ಗದಾ ಮಜೂರಿ ಅಂತಂತಾರೆ ಬಾಂಬೆ ಭಾಷೆದಾಗ ಹೇಳ್ತಾರೆ. ಇದಕ್ಕೆ ಗದಾ ಮಜೂರಿ ಅಂತಂತ. 10 ರೂಪಾಯಿಗೆ ತೊಗೊಂಬಂದು 10 ರೂಪಾಯಿಗೆ ಮಾರಾಟ ಮಾಡಿರಿ, ಏನು ಬಂತು? ಅದ ಮೋಸ ಮಾಡಬೇಕು. ಸತ್ಯ ಅನತಂಚ ವಾಣಿಜ್ಯ. ಭಾಗವತ ಹೇಳ್ತೀವಿ, ವಾಣಿಜ್ಯ ಅಂದ್ರೆ ಏನು? ಸತ್ಯದ ಜೊತೆಗೆ ಅನೃತ ಸೇರಿಕೊಂಡ್ರೆ, ಸುಳ್ಳು ಸೇರಿಕೊಂಡ್ರೆ ಅದಕ್ಕೆ ವಾಣಿಜ್ಯ ಅಂತಂತ. ಸೊ ನಾವು 10 ರೂಪಾಯಿಗೆ ತಂದು 12 ರೂಪಾಯಿಗೆ ಮಾರೋದು ವಾಣಿಜ್ಯ, ಇದು ದೋಷ ಇಲ್ಲ. ಆದ್ರೆ 10 ರೂಪಾಯಿಗೆ ತಂದು 30 ರೂಪಾಯಿಗೆ ಏನು ಮಾರ್ತಾರಲ್ಲ ಅದು ಮೋಸ ಮಾಡಬೇಕು. ಆದರೆ ಮೋಸ ಅದಕ್ಕೊಂದು ಲಿಮಿಟ್ ಅದ, ಅದನ್ನು ದಾಟಬಾರ್ದು ಅಂತ. ಪ್ರಾಮಾಣಿಕವಾಗಿ ಎಷ್ಟು ಶಾಸ್ತ್ರದಾಗ ಮೋಸ ಮಾಡಬೇಕು ಅಂತಂದಾರ ಅಷ್ಟು ಮಾಡಿದ್ರೆ ನಾವು ಬಾಧಕಿಲ್ಲ. ನೀವು ಲೆಕ್ಕ, ನೀವು ಯಾರು ಲಕ್ಷ ಕೊಟ್ಟಿರ್ತೀರೋ ಕೊಟ್ಟಿರಂಗಿಲ್ಲೋ, ಹೆಚ್ಚಿನ ದುಡ್ಡು ಬಂದಿದ್ದೆಲ್ಲ ದವಾಖಾನೆಗೆ ಹೋಗ್ತದೆ. ನಿಮಗೆ ಹೋಗೋಕೆ ಉಪಯೋಗ. ಹೆಚ್ಚಿನ ದುಡ್ಡು ಇನ್ನೊಬ್ಬರು ಮೋಸ ಮಾಡಿದ್ರು ಹೋಗ್ತದೆ. ಯಾರೋ ಒಬ್ಬರು ಬಂದು ಮೋಸ ಮಾಡಿ ನೀವು ಹೆಚ್ಚಿನ ದುಡ್ಡನ್ನು ತಗೋತಾರೆ.
ನಿಮ್ಗೇನು ಪ್ರಾಮಾಣಿಕವಾಗಿ ಎಷ್ಟು ಸ್ವಲ್ಪ ಏನು ಮೋಸ ಮಾಡ್ಬೇಕು ಅಷ್ಟು ಮೋಸ ಮಾಡ್ಕೊಂಡು ಅಷ್ಟೇ ನಮಗೆ ಉಳಿತು. ನಮಗೆ ಭಾಳ ಬಂದದಂತ ತಿಳ್ಕೊತೀವಿ, ಆದರೆ ಎಷ್ಟು ಧಕ್ಕೆ ಅಂತಲೂ ನಾವು ವಿಚಾರ ಮಾಡೋದಿಲ್ಲ, ಯಾಕೆ ಧಕ್ಕಿಲ್ಲ ಅಂತಲೂ ವಿಚಾರ ಮಾಡೋದು. ಅದಕ್ಕೆ ಮಾಯೈವ ವ್ಯಾವಹಾರಿಕೆ ಅಂತಂತಾರೆ. ಅದಾದಮೇಲೆ ಸ್ತ್ರೀತ್ವೇ ಪುಂಸ್ತೆ ಚ ಅತಿರತಿ, ಸ್ತ್ರೀತ್ವೇ ಪುಂಸ್ತೆ ಚ ಅತಿರತಿ. ಹುಡುಗ ಹುಡುಗಿ ಅಂದ್ರೆ ಭಯಂಕರ ಆಸಕ್ತಿ, ಅವ್ವ ಅಪ್ಪನ್ನೂ ಲಕ್ಷ್ಯ ಮಾಡಿಲ್ಲ. ಎಲ್ಲ ನನ್ನ ಮಕ್ಕಳಿಗೆ ಕಾಲೇಜಿಗೆ ಹೋಗೋಕ್ಕಿಂತ ಮೊದಲಕ್ಕೆ ಕಾಲೇಜಿಗೆ ಕರ್ಕೊಂಡು ಹೋದ್ರು. ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಹೆಂಗೆ 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 ಇರ್ತಾರೆ ನೋಡಿದ್ರು. ಅವ್ರು ಹೇಳ್ಬಿಟ್ರು ಬೇಡ ಕಾಲೇಜ್ ಬೇಡ ಅಂತ, ಎಕ್ಸ್ಟರ್ನಲ್ ಪರೀಕ್ಷೆ ಮುಗಿಸ್ಬೇಕಾಯ್ತು. ಒಂದೇ ಮಾತು, ನಾನು ಕಾಲೇಜಿಂದ ವಂಚನೆ ಮಾಡ್ತೀನಿ, ನಾಲೇಜಿಂದ ವಂಚನೆ ಮಾಡೋದಿಲ್ಲ ಅಂತ. ಬೇಕಾದಷ್ಟು ಕೋರ್ಸ್ಗಳನ್ನೆಲ್ಲ ಮಾಡ್ತಾರೆ. ಯಾಕೆ ಹೇಳಿಕತ್ತಿದ್ರೆ ಕಾಲೇಜ್ ಅಂದ್ರೆ ಏನಿದು, ಅಲ್ಲಿ ವಿದ್ಯಾಭ್ಯಾಸದ ಅಂತ ತಿಳ್ಕೊಂಡ್ರಿ ನೀವು, ವಿದ್ಯಾಭ್ಯಾಸ ಅಂತ ತಿಳ್ಕೊಂಡ್ರಿ. ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರಿಕ್ತ. ಒಂದಾನೊಂದು ಕಾಲಕ್ಕೆ ಇನ್ನೊಂದು 10-15 ವರ್ಷದ ಹಿಂದೆ ನಮ್ಮ ಹುಡುಗಿ ಕಾಲೇಜ್ಗೆ ಹೋಗ್ತಾಳೆ, ಮನೆ ತಿರುಗಿ ಸುರಕ್ಷತೆಗೆ ಬರ್ತಾ ಇಲ್ಲ ಅಂತ ಅಂಜಿಕೆ ಇತ್ತು. ಇವತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನನ್ನ ಹೆಂಡತಿ ನೌಕರಿ ಮಾಡೋ ಮುಂದಾಗ ಆಫೀಸಿಗೆ ಹೋದ್ರೆ ತಿರುಗಿ ಬರ್ತಾಳೆಲ್ಲೋ ಗೊತ್ತಿಲ್ಲ. ಬಾಂಬೆ, ಪುಣೆ, ಬೆಂಗಳೂರು ಅಂತ ಊರೊಳಗೆ ಎಷ್ಟೋ ಜನ ತಮ್ಮ ಹೆಂಡತಿ ಕಳ್ಕೊಂಡಾರ. ಯಾಕೆ? ಸ್ತ್ರೀತ್ವೇ ಪುಂಸ್ತೆ ಚ ಅತಿರತಿ. ಹೆಣ್ಣು ಗಂಡು ಅಂತನ್ನೋದು ಆಕರ್ಷಣೆ. ಪುರುಷತ್ವ ನಾಮ ಕಿಂ, ಪುರುಷತ್ವ ಅಂದ್ರೇನು? ಹೆಣ್ಣಿನ ಆಕರ್ಷಣೆ ಯಾರಿಗಿದೆಯೋ ಅವನು ಪುರುಷ, ಗಂಡಿನ ಆಕರ್ಷಣೆ ಯಾರಿಗಿದೆಯೋ ಅದು ಸ್ತ್ರೀ. ಎರಡರ ಆಕರ್ಷಣೆ ಇಲ್ಲದೆ ಇದ್ದು ನಪುಂಸಕ. ಪರಮಾತ್ಮ ಸ್ತ್ರೀನೂ ಅಲ್ಲ, ಪರಮಾತ್ಮ ಪುರುಷನೂ ಅಲ್ಲ, ನಪುಂಸಕ ಅಂತ ಅರ್ಥವಲ್ಲ. ಪರಮಾತ್ಮನಿಗೆ ಸ್ತ್ರೀಯರ ಆಕರ್ಷಣೆ ಇಲ್ಲ, ಅವನು ಪರಮಾತ್ಮ ಸ್ತ್ರೀ ರೂಪ ತಾಳಿದಾಗ ಪುರುಷರ ಆಕರ್ಷಣೆ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ಅಂತ ಬೇರೆ ಹೇಳ್ತದೆ. ಆ ಆಸಕ್ತಿ ಅತಿ ಆಯಿತು ಅಂತಂದ್ರೆ ಅದರೊಳಗೆ ಏನಾಗ್ತದೆ? ತಂದೆ ತಾಯಿ, ಧರ್ಮ, ಕರ್ಮ, ನ್ಯಾಯ, ವಂಶ, ನಮ್ಮ ವಂಶ ಹಾಳಾಗ್ತದೆ, ನಮಗೆ ಅಪಕೀರ್ತಿ ಬರ್ತದೆ. ಅಪಕೀರ್ತಿ ನಮ್ಮ ತಂದೆ ಆತ್ಮಂತಂದು ಇಲ್ಲೇ ಒಬ್ಬ ಡಾಕ್ಟರ್ ಹೆಂಡತಿ, ನೀವು ಕಲ್ಪನಾ ಬರಬಹುದು, ಬರದೇ ಇರ್ಬೋದು. ಅವಳ ಮಗಳು ಒಬ್ಬ ಮುಸ್ಲಿಂ ಯುವಕನ ಜೊತೆಗೆ ರಿಲೇಷನ್ಶಿಪ್ ಆಗಿದ್ದಾಳೆ. ಅವಳು ಮದುವೆ ಆಗಿಲ್ಲ ಅಂತ ಅಂದ್ಕೊಂಡು ಡಯಾಬಿಟಿಸ್ ಬಂತು, ಆಕೆ ಡಯಾಬಿಟಿಕ್ ಆದಳು. ಆಮೇಲೆ ಅಡ್ಮಿಟ್ ಮಾಡಿದ್ರು ಆಸ್ಪತ್ರೆಯೊಳಗೆ. ಹಾಗೆ 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 ಅವಳ ಹೊರಗಡೆ 3-4 ತಿಂಗಳ ತಾಯಿ ಸತ್ಲು. ಆದರೂ ಅವಳಿಗೆ ಬುದ್ಧಿ ಬಂದಿಲ್ಲ, ಇನ್ನು ಅಲ್ಲೇ ಇದ್ದಾರೆ. ಗಂಡು ಹೆಣ್ಣಿನ ಆಕರ್ಷಣೆ ಹೆತ್ತ ತಾಯಿಯನ್ನು ದೂರ ಮಾಡ್ತದೆ. ಯಾವ ತಾಯಿ ಹೊಟ್ಟೆಯೊಳಗಿದ್ದಾಗ ಮುಖ ಮುದ್ರೆ ಏನು ನೋಡಲಾರ್ದೆ ಪ್ರೀತಿ ಪ್ರಾರಂಭ ಮಾಡಿ ಇವತ್ತಿನ ತನಕನೂ ಏನು ನಿರ್ವ್ಯಾಸವಾಗಿ ಏನು ಮಾಡ್ತಾವ ಮಕ್ಕಳ ಸಂಬಂಧ ಮಾಡ್ತಾವ ಅಂತನ್ನುವಷ್ಟು ಪ್ರೀತಿ ಮಾಡುವ ತಂದೆ ತಾಯಿಗಳನ್ನು ಧಿಕ್ಕಾರ ಮಾಡಿ ಹೋಗುವಷ್ಟು ಈ ಪ್ರೀತಿ ಅಂತ ಅಷ್ಟು ಅದನ್ನೇ ಭಾಗವತ ಸ್ತ್ರೀತ್ವೇ ಪುಂಸ್ತೆ ಚ ಅತಿರತಿ ವಿಪ್ರತ್ವೇ ವಿಪ್ರತ್ವೇ ಸೂತ್ರಮೇವ ಹಿ ಅಂತಂತ. ಇಷ್ಟು ಇವತ್ತೇನು ಮೆಕಾಲೆಂದು ಎಜುಕೇಶನ್ ತೆಗೆದು ಬೇರೆ ಎಜುಕೇಶನ್ ಮಾಡಬೇಕು ಅಂತ ಈಗಾಗಲೇ ಕೇಂದ್ರದೊಳಗೆ ವಿಚಾರ ಮಾಡ್ತಾ ಇದ್ದು ನಿಮಗೆಲ್ಲ ಗೊತ್ತದೆ. ಕೋ ಎಜುಕೇಶನ್ ಎಂದು ಪ್ರಾರಂಭವಾಗ್ತದೆ, ಮುಕ್ತಾಯವಾಗ್ತದೆ. ಅಂದ ಈ ಥರದ ಅತ್ಯಾಚಾರಗಳು, ಅನಾಚಾರಗಳು, ವಿಜಾತೀಯ ವಿವಾಹಗಳು, ಪುಡಿ ಪುಡಿ ಮಾಡಿ ಪೀಸ್ ಮಾಡಿ ಫ್ರಿಜ್ನೊಳಗೆ ಇವೆಲ್ಲ ತಪ್ಪು. ಇದನ್ನು ತಪ್ಪಿಸ್ಲಿಕ್ಕೆ ಮತ್ತೆ ನಮ್ಮಲ್ಲೇನು ಹಳಿ ಪದ್ಧತಿ, ಗಂಡು ಮಕ್ಕಳ ಶಾಲೆ, ಹೆಣ್ಮಕ್ಕಳ ಶಾಲೆ ಪ್ರತ್ಯೇಕ ಇದ್ದು ಎಷ್ಟು ಜಾಗರೂಕವಾಗಿ ನಡೆದಿತ್ತಲ್ಲ, ಅದನ್ನು ಬಿಟ್ಟು ಮೆಕಾಲೆನಿಂದಾಗಿ ಕೋ ಎಜುಕೇಶನ್ ಬಂತು. ಇದನ್ನು ಹಾಳು ಮಾಡಲಿಕ್ಕೇನೆ ಮಾಡಿದ್ದದು ಎಜುಕೇಶನ್ ಸಿಸ್ಟಮ್. ಇವ್ರು ಹೇಳೋದೇನು ಕೋ ಎಜುಕೇಶನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅವ್ರು ಹೆಚ್ಚಿದ್ದು ಇವ್ರು ಹೇಳ್ತಾರೆ ಏನು ಹೆಚ್ಚಿದ್ದು ಹೆಚ್ಚು ಫ್ರಿಜ್ನೊಳಗೆ ಇರೋ ತನಕ ಬಂದು ಹೆಚ್ಚಿಂದ ಬರೋದು. ಕೋ ಎಜುಕೇಶನ್ ಮಧ್ಯದ್ದು ಹೋಗು. ಎರಡನೇದು ಮೊಬೈಲ್ದೊಳಗೆ ಕಂಟ್ರೋಲ್ ಬರಬೇಕು. ಎಷ್ಟು ಬಳಸಬೇಕು, ಎಷ್ಟು ಬಳಬಾರ್ದು, ಏನು ಮಾಡಬೇಕು ಎಲ್ಲ ಬರಬೇಕು. ಭಾಳಷ್ಟು ರಾಯಚೂರೊಳಗೆ ಹುಡುಗನ ಹಿಡಿದು ಜೈಲಿಗೆ ಹಾಕಿದ್ದಾರೆ. ಅಷ್ಟೇ ದೃಷ್ಟಿಗಳನ್ನು ನೋಡಿದ್ದಕ್ಕೆ ಎಷ್ಟು ಕರೆ ಎಷ್ಟು ಗೊತ್ತಿಲ್ಲ. ಏನು ಆಶ್ಚರ್ಯ!
ಸಣ್ಣ ಮಕ್ಕಳಿಗೆ ನಮ್ಮ ದೊಡ್ಡ ಮಕ್ಕಳಿಗಿಂತಲೂ ಜಾಸ್ತಿ ಗೊತ್ತು. ಈಗಂತೂ ಎಜುಕೇಶನ್ ಮೊಬೈಲ್ ಕೊಡ್ತಾರೆ, ಟ್ಯಾಬ್ ಕೊಡ್ತಾರೆ, ಲ್ಯಾಪ್ಟಾಪ್ ಕೊಡ್ತಾರೆ. ಏನು ಮಾಡ್ತಾರೆ ಹೇಳಿ? ಇಷ್ಟು ಎಜುಕೇಶನ್ ಇದರೊಳಗೆ ಹಾಳಾಗಿ ಹೋಗ್ಬಿಟ್ರೆ ಅಷ್ಟೇ ಅಲ್ಲ, ನಮ್ಮ ಜಾತಿಯೊಳಗೆ ಕನ್ಯೆ ಸಿಗಲಿಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಮದುವೆ ಆಗುವ ಮುಂದಾಗ ಪೂರ್ಣ ಮದುವೆ ಆಗುವ ತನಕ ನಮ್ಮ ಮಕ್ಕಳು ಕಲ್ಯಾಣ ಮಂಟಪದಾಗ ಇರ್ತಾರಂತ ಗ್ಯಾರಂಟಿ ತಂದೆ ತಾಯಿಗಳಿಗೆ ಇಲ್ಲಿ ಬರ್ತದೆ. ಹೆಂಗೆ ಸಾಧ್ಯ? ಇದರ ಜೊತೆಗೆ ಗಂಡ ಹೆಂಡತಿ ಇದ್ದು ಮಕ್ಕಳು ಹಡೆದ ಮೇಲೆ ಡಿವೋರ್ಸ್ ಕೊಟ್ಟರು ಅಂತಂದ್ರೆ, ಇನ್ನೊಬ್ಬಕಿನ ಬಂದ ಅಂತಂದ್ರೆ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಅದ? ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಅದ? ತಂದೆ ತಾಯಿಗಳಿಗೆ ಎಷ್ಟು ಪ್ರಾಬ್ಲಮ್ ಅದ? ಇವತ್ತು ಡಿವೋರ್ಸ್ ಕೊಡೋದು ಬಿಸ್ನೆಸ್ ಆಗಿದೆ. ಒಬ್ಬನ ಮದುವೆ ಆಗೋದು, ಡಿವೋರ್ಸ್ ಕೊಡೋದು, 18 ಲಕ್ಷ 20 ಲಕ್ಷ 30 ಲಕ್ಷ ಕೇಳೋದು, ಅಲ್ಲಿ ಗಳಿಸು, ಮತ್ತೊಂದು ಜೊತೆ ಮಾಡೋದು, ಅಲ್ಲೊಂದಿಷ್ಟು ಗಳಿಕೆ. ಇವರು ನಾಯಿನ ಪಶುನ ಏನು ಹೇಳ್ರಿ? ಹಾಗ ಒಂದು ಜೀವನ ದೃಢ ಇಲ್ಲ. ಕಾರಣ ಏನು? ಸ್ತ್ರೀತ್ವೇ ಪುಂಸ್ತೆ ಅತಿರತಿ, ಪರಸ್ಪರ ಅತಿ ಆಸಕ್ತಿ ಇದ್ದದ್ದರಿಂದ ಸ್ವಾತಂತ್ರ್ಯ ಅಂತನ್ನೋದು ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು. ಸ್ವಾತಂತ್ರ್ಯ ಮತ್ತು ಬಂಧನ, ಬಹಳ ಬಂಧನೊಳಗಿಟ್ಟರೆ ಆ ವ್ಯಕ್ತಿ ಮೂಢನಂಬಿಕೆ ಉಳ್ಳವನಾಗ್ತಾನೆ. ಬಹಳ ಸ್ವಾತಂತ್ರ್ಯ ಕೊಟ್ಟರೆ ಪಶು ಜಾತಿ ಸೇರ್ಕೊತಾರೆ. ಎರಡೂ ಕರೆಕ್ಟ್ ಇರಬೇಕಂದ್ರೆ ಬಂಧನ ಮತ್ತು ಸ್ವಾತಂತ್ರ್ಯ ಎರಡೂ ಕೊಟ್ಟರೆ ಅವ ಮನುಷ್ಯನಾಗಿ ಬರುತ್ತೆ. ಅದಕ್ಕೆ ಸ್ತ್ರೀತ್ವೇ ಪುಂಸ್ತ್ರೇಚ ಅತಿರತಿ ವಿಪ್ರತ್ವೇ ಸೂತ್ರಮೇವಿ. ಸೂತ್ರಮೇವಿ ಅಂತ ಶ್ರೀನಿವಾಸ ತೀರ್ಥರು ಬರೀತಾರೆ. ಏನು? ತದಾಪೆ ಅಮಂತ್ರಿತಂ. ಜನಿವಾರಕ್ಕದು ಅಭಿಮಂತ್ರಣ ಮಾಡಬೇಕಾ ಸಂಬಂಧ ಇಲ್ಲ. ಮನ್ಯಾಗ ಒಂದು ಬಂಡಲ್ ಜನಿವಾರ ತಂದಿಟ್ಬಿಡೋದು, ಯಾವಾಗ ಬೇಕು ಅವಾಗ ಹಾಕ್ಕೊಡೋದು. 2 ದಿವಸಕ್ಕೊಮ್ಮೆ ಜನಿವಾರ ಹೊರಗೆ ಬಂದಿರೋದಕ್ಕೆ ಬನಿಯನ್ ಕಳಿ ಮುಂದಾಗ ಹೋಗ್ತದೆ. ಎಲ್ಲಿ ತನಕ ದುಃಖ ಆಗ್ತದೆ, ಒಂದು ಸ್ವಲ್ಪ ಹಾಸ್ಯ ಅಂತ ಅಂದ್ಕೊಳ್ರಿ, ಅದ್ರ ಒಳಗೆ ವಿಚಾರ ಮಾಡಿ ಭಾಳ ದುಃಖ ಆಗ್ತದೆ. ನಾವು ಇಷ್ಟು ದಿವಸ ಧೋತ್ರ ಕೊಡ್ತಿದ್ದೇವೆ ಬಂದವರಿಗೆ. ಧೋತ್ರ ಹಾಕೊಂಡು ಕೊಟ್ಟು ಕೊಡ್ರಪ್ಪ, ಇಲ್ಲ ನಾವು ಧೋತ್ರ ತಂದಿಲ್ಲ, ಧೋತ್ರ ತಗೊಳ್ರಿ. ಈಗ ಜನಿವಾರನೂ ಇಲ್ಲ ಅಂತಂತಾರೆ. ನಾವು ಧೋತ್ರನೂ ಕೊಡ್ತೀವಿ, ಜನಿವಾರ ಕೊಡ್ತೀವಿ. ಇದು ನನಗೆ ದುಃಖ ಆಗಿಲ್ಲ. ಹೋಗೋ ಮುಂದಾಗ 2 ಕೊಟ್ಟು ಹೋಗ್ತಾರೆ, ಅದು ದುಃಖ ಆಗಿದೆ. ಬರ್ತೀರಾ ಅಳತೀರಾ? ಇದಕ್ಕೆ ಸಾಕ್ಷಿ ಆಯಾಸೋತ್ರ ಅಂತಲ್ಲ, ನಾನೇ ಸಾಕ್ಷಿ. ವಾದ ಮಾಡ್ತಾನೆ, ನನ್ನ ಜೊತೆ ವಾದ ಮಾಡ್ತಾರೆ. ಏನು ಪ್ಯಾಂಟ ಶರ್ಟ್ ಉಟ್ಕೊಂಡ್ರೆ ಊಟ ಹೋಗಿದೇನು? ಧೋತ್ರ ಉಟ್ಕೊಂಡ್ರೆ ಊಟ ಹೋಗ್ತದೇನು? ವಾದ ಮಾಡ್ತಾರೆ. ನಾವು ಶಾಸ್ತ್ರ ಕಲ್ತೀವಿ, ಅವ್ನು ಹೆಂಗೆ ಬರ್ಕೊಬಿಡ್ಬೇಕು ನಮ್ಗೆ ಗೊತ್ತಾಗ್ತದೆ. ನಾನು ಅವನಿಗೆ ಕೇಳಿದೆ, ಶನಿವಾರ ಒಂದು ಯೂನಿಫಾರ್ಮ್ ಇರ್ತದೆ, ಸೋಮವಾರ ಯೂನಿಫಾರ್ಮ್ ಇರ್ತದೆ, ಈ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಇರ್ತದೆ, ಈ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಇರ್ತದೆ. ಯಾಕೆ ಯೂನಿಫಾರ್ಮ್ ಹಾಕೊಳ್ಳದಿದ್ರೆ ನೀವು ಪಾಠ ತಿಳಿಯಂಗೆ? ಪಾಠ ತಿಳಿಯಲಿಕ್ಕೂ ಯೂನಿಫಾರ್ಮಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ಶಾಲೆ, ಇದು ನಮ್ಮ ಕಾಲೇಜು ಅಂತನ್ನುವ ಸ್ವಾಭಿಮಾನದ ಸಿಂಟೆನ್ಸ್ ಅಂತಂದರೆ ಯೂನಿಫಾರ್ಮ್. ಈ ಯೂನಿಫಾರ್ಮ್ ನೋಡಿದಾಗ ನಾವು ಈ ಕಾಲೇಜ್ದವರು, ಈ ಸ್ಕೂಲ್ದವರು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದಲ್ಲ. ಹಂಗೆ ಈ ವೇಷ ಏನದ, ಇದು ಊಟ ಮಾಡಲಿಕ್ಕಲ್ಲ, ಒಳಗೆ ಊಟ ಹೋಗ್ಲಿಕ್ಕಲ್ಲ, ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕಾಗಿ ಇದು ವೇಷ, ಇದು ಯೂನಿಫಾರ್ಮ್. ಇದರಿಂದ ನಿಮಗೆ ಆ ಅರ್ಥಾತ್ ಇದ್ರ ಊಟ ಹೋಗೋದು ಗಿಟ್ಟು ಹೋಗೋ ಸಂಬಂಧ ಇಲ್ಲ. ಹಾಗಾಗಿ ವಿಚಾರ ಮಾಡಪ್ಪ, ಭಾರತ ದೇಶದ ಮಣ್ಣು ತಿಂತಿ, ಭಾರತ ದೇಶದ ಆಹಾರ ತಿಂತಿ, ಭಾರತ ದೇಶದ ಗಾಳಿ ಕುಡಿತಿ, ಭಾರತ ದೇಶದ ಬದುಕ್ತಿ, ಬೆಳೆಸ್ತಿ ಕುಟುಂಬ. ಇಷ್ಟೆಲ್ಲ ನಮ್ಮ ದೇಶದ ಸಂಪತ್ತನ್ನು ತಿಂದು ಅದರ ಉಪಕಾರವನ್ನು ಪಡೆದು ಆ ಭಾರತೀಯ ಅಂತ ಹೇಳಿಕೊಳ್ಳಿಕ್ಕೆ ಒಂದು ವೇಷದ, ಆ ವೇಷವನ್ನು ಒಂದು ಅರ್ಧ ತಾಸು ಊಟ ಆಗೋ ತನಕ ನೀನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದೆ. ಆಫೀಸ್ಗೆ ಹೋಗೋ ಮುಂದೆ ಭಾರತೀಯ ವೇಷದಿಂದ ಹೋಗ್ತೀಯ, ಮಾಲಿಗೆ ಹೋಗೋ ಮುಂದಾಗ ಭಾರತೀಯ ವೇಷದಿಂದ ಹೋಗ್ತೀಯ.
ಭಾರತೀಯ ವೇಷದಿಂದ ಎಲ್ಲಿ ಹೋಗ್ತಿ? ಇರುವುದೇ ಒಂದು ಪುರಾಣ, ಒಂದು ದೇವಸ್ಥಾನ. ಇಲ್ಲೂ ಹೋಗುವುದಿಲ್ಲ ಅಂತಂದ್ರೆ ನೀ ಯಾಕೆ ಭಾರತ ದೇಶದಾಗಿರ್ಬೇಕು? ನಮ್ಮ ವೇಷಕ್ಕೆ ನಾನೇ ಮಹತ್ವ ಕೊಡೋದಿಲ್ಲ ಅಂದ್ರೆ, ನನ್ನ ವೇಷಕ್ಕೆ ನನಗೆ ಮಹತ್ವ ಇಲ್ಲ ಅಂತಂದ್ರೆ ನನ್ನ ದೇಶಕ್ಕೆ ಮಹತ್ವ. ಎಷ್ಟು ರಕ್ತಗಳು ಸೇರ್ಕೊಂಡ್ಬಿಟ್ಟದ ನೋಡಿ. ನಮ್ಮ ವೇಷವನ್ನೇ ದ್ವೇಷ ಮಾಡುವಷ್ಟು ರಕ್ತಗಳು ಸೇರ್ಕೊಂಡಿದೆ. ನಮ್ಮ ಭಾಷಣ ಬೆಂಗಳೂರು ಅಲ್ಲೆಲ್ಲ ಏರ್ಪೋರ್ಟಿಗೆ ಹೋದಾಗ ಕನ್ನಡ ಮಾತಾಡ್ತೀನಿ ಬೇಕಂತ ನಾನು ಹಿಂಗೆ ನೋಡ್ದೆ. ಯಾಕೆ ನಾವು ಕನ್ನಡ ಮಾತಾಡಬಾರ್ದ? ಕರ್ನಾಟಕದ ಕನ್ನಡ ಮಾತಾಡಬಾರ್ದ? ಅದೇ ಸ್ವಲ್ಪ ಹಾಕೊಂಡು ಸ್ವಲ್ಪ ಇಂಗ್ಲೀಷ್ನ ಮಾತಾಡಿದ್ರೆ ಅವ್ರ ನೋಟನೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಇಂಗ್ಲೀಷ್ನ ಮಾತಾಡೋದು ಸುಡುಗಾಡ ಅದನ್ನು ಮಾತಾಡ್ಸಿ ನಾವು ಇಂಗ್ಲೀಷ್ ಕಲಿಬೇಕು. ಹಿಂದಿ ಮಾತಾಡಿದ್ರೆ ಅಡ್ಡಿ, ಇಂಗ್ಲೀಷ್ ಮಾತಾಡೋದು ಭಯಂಕರ. ಹೆಂಗ ಕನ್ನಡ ಮಾತಾಡಿದಂತೂ ಭಿಕಾರಿ ನೋಡ್ಕೊಂಡು ಕೊಡ್ತಾನೆ. ಇದು ನಮ್ಮ ದೇಶದ, ನಮ್ಮ ಕರ್ನಾಟಕದ. ನಾನು ಕೇಳ್ತಾರೆ, ಕರ್ನಾಟಕದೊಳಗೆ ಕನ್ನಡ ಮಹತ್ತಿಲ್ಲ ಅಂದ್ರೆ ಮಹಾರಾಷ್ಟ್ರದೊಳಗೆ ಬೇಕಾ, ತಮಿಳುದೊಳಗೆ ಬೇಕಾ? ಹಾಗೆ ನಮ್ಮ ದೇಶದಾಗ ನಮ್ಮ ವೇಷಕ್ಕೆ ಮಹತ್ತಿಲ್ಲ ಅಂದ್ರೆ ಇನ್ನು ಅಮೇರಿಕಾದವ್ರು ಮಾತು ಕೊಡ್ಬೇಕಾ? ಅವ್ರು ಕೊಡ್ಲಿಕ್ಕತ್ತಾರೆ. ಅರ್ಧ ಅಮೇರಿಕ ಇವತ್ತು ಇಂಡಿಯನ್ ಆಗಿದೆ. ನಮ್ಮ ಇಡೀ ದೇಶ ಅಮೇರಿಕ ಆಗಿದೆ. ಪ್ರತಿಯೊಬ್ಬರ ಮನೆಯೊಳಗೆ ಸೇರ್ಕೊಂಡದ. ಆಟ, ಕ್ರಿಕೆಟು, ಊಟ, ಟೇಬಲ್ ಮೇಲೆ, ಭಾಷಾ ಇಂಗ್ಲೀಷ, ವೇಷ, ಪ್ಯಾಂಟು ಶರ್ಟು, ಯಾವ್ದೇ ತಗೊಳ್ಳಿ ಎಲ್ಲ ಇಂಗ್ಲೀಷ್ 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 ಮೇಲೆ. ಅದಕ್ಕೆ ವಿಪ್ರತ್ವೇ ಸೂತ್ರ ನೀವಿ ಬ್ರಾಹ್ಮಣ ಜನಿವಾರ ಹಾಕೊಳ್ಳೋದು. ದಯಮಾಡಿ ಈ ವಿಷಯದಲ್ಲಿ ನಾನು ಹೇಳ್ತಿರ್ತೀನಿ, ಅನೇಕ ಜನ ಕೇಳ್ತಾರಂತ. ಅದಕ್ಕೆ ಶ್ರಾವಣಿ ದಿವಸ ದಯಮಾಡಿ ಯಾರು ಅಭಿಮಂತ್ರಣ ಮಾಡಿ ಕೊಡಬೇಡ್ರಿ. ಶ್ರಾವಣಿ ಅಂತ ಜನಿವಾರ ಹಾಕೋ ಕಾರ್ಯಕ್ರಮ ನಿಮ್ಮ ತಲೆಯಾಗಿದ್ರೆ ಅದನ್ನು ತಲೆ ಡಿಲೀಟ್ ಮಾಡಿ. ಶ್ರಾವಣಿ ಇರೋದು ಜನಿವಾರ ಹಾಕೊಳ್ಳೋದಲ್ಲ, ಶ್ರವಣ ಮಾಡೋದು. ಹೋದ ಸಲ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡಿವಿ. ಇದು ಉತ್ಸರ್ಜನ. ಗುರುಗಳಿಗೆ ನಾನು ಅದನ್ನು ಬಿಟ್ಟುಕೊಡೋದು ಉಪಕರ್ಮ. ಮತ್ತೆ ಗುರುಗಳಿಂದ ಉಪದೇಶ ತೆಗೆದುಕೊಳ್ಳೋದು, ಅದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕಾಗಿ ಅಂಗಭೂತವಾಗಿ ಜನಿವಾರ ಹಾಕೊಳ್ಳೋದು. ಜನಿವಾರ ಹಾಕೋ ಕಾರ್ಯಕ್ರಮ ಏನು? ಒಬ್ಬನ ಹೆಣ ಸುಟ್ಟು ಬಂದಿದ್ದು ಜನಿವಾರ ಹಾಕೋ ಕಾರ್ಯಕ್ರಮ ಇರ್ತದೆ. ಒಬ್ಬ ಕಡಿಗಾಲಕ್ಕೆ ಮುಟ್ಟಿದ್ರೆ ಜನಿವಾರ ಹಾಕೋ ಕಾರ್ಯಕ್ರಮ ಇರ್ತದೆ. ಜನಿವಾರ ಹಾಕೋ ಕಾರ್ಯಕ್ರಮ ವರ್ಷದ ಬೇಕಾದಷ್ಟು ಇರ್ತಾವೆ. ಶ್ರಾವಣ ಅಲ್ಲ, ಗುರುಗಳಿಂದ ಉಪದೇಶ ಪಡೆಯುವುದು. ಯಾರಿಗೋ ಅಭಿಮಂತ್ರಣ ಮಾಡ್ಲಿಕ್ಕೆ ಕೊಡ್ತೀವಿ. ಆಫೀಸು ಯಾಕೆ ಇನ್ನೊಬ್ಬರ ಮದುವೆಗೆ ಹೋಗಿ ಬಂದಾಗ ಆಫೀಸಲ್ಲಿ ಹೋಯ್ತು, ಇನ್ನೊಂದು ವಾಸ್ತು ಹೋಗಿ ಬಂದಾಗ ಆಫೀಸಲ್ಲಿ ಹೋಯ್ತು. ಯಾರ್ಯಾರೋ ಖುಷಿ ಮಾಡೋ ಸಂಬಂಧ, ಯಾರ್ಯಾರೋ ಬೆಳಕಾಗಿ ಅಲ್ಲಿ ನೀವು ಎಲ್ಲ ಆಫೀಸ್ ರಜಾ ಹಾಕಿ ದಾಂಡಿ ಹೋಗ್ತೀರಿ ಅಂತಂದಾಗ ಒಂದು ದಿವಸ, ವರ್ಷಕ್ಕೆ ಒಂದು ದಿವಸ, ಶ್ರಾವಣಿ ದಿವಸ ಜನಿವಾರ ಹಾಕೊಂಡು ಗುರುಗಳಿಂದ ಉಪದೇಶ ಪಡೋದು ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ಜನಿವಾರಕ್ಕೆ ಬರ್ತಿಲ್ಲ? ನಮ್ಮವರೇ ಹೇಳ್ತಾರ, ಜೋಕ್ ಮಾಡೋ ಮುಂದಾಗ ಹೇಳ್ತಾರ, ಬ್ರಾಹ್ಮಣರ ಕೊಳ್ಳಾಗ ಜನಿವಾರ ಹಾಕೊಳ್ಳೋದು ಬೆನ್ನು ತೋರಿಸೋ ಸಂಬಂಧ. ಅವನು ಬ್ರಾಹ್ಮಣಿ. ಬೆನ್ನು ತೋರಿಸೋ ಸಂಬಂಧ ಎಲ್ಲರ ಮಂತ್ರದ. ನಾನು ಇವತ್ತು ಬೆನ್ನು ತೋರಿಸೋ ಸಂಬಂಧ ಜನಿವಾರವನ್ನು ಹಾಕೊಳ್ತಾ ಇದ್ದೀನಿ ಅಂತಂದ್ರೆ ಏನದ? ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿ ಸಹಜಂ ಪರಸ್ತ ಆಯುಷ್ಯಂ ಅಗ್ರಂ. ಎಂತೆಂಥ ಮಾತನ್ನ ಜನರು ಯಾಕೆ ಹಾಕೊಳ್ಳಿಕ್ಕೆ ಎಂತೆಂಥ ಮಾತುಗಳು ತಲೆ ಬರಬೇಕಲ್ಲ. ನಾನು ಜನರು ಯಾಕೆ ಹಾಕೊಳ್ಳಿಕ್ಕೆ ತಲೆ ಬರ್ಬೇಕು ಬೇಡ. ಬ್ರಹ್ಮದೇವರ ಜೊತೆ ಹುಟ್ಟಿದ್ಯಪ್ಪ ನೀವು ಅಂತ ಕೇಳ್ಕೊತೀವಿ ನಾವು. ಬ್ರಹ್ಮದೇವ ಸಹಜಂ ಪರಸ್ತ ಆಯುಷ್ಯ ಮಕ್ಕಳಂ ಪ್ರತಿಮಿಂಚ ಶುಕ್ರಂ ಯಜ್ಞೋಪವೀತಂ ಬಲವಸ್ತು ತೇಜ. ಆಯುಷ್ಯ ಸಿಗ್ತದೆ, ಆರೋಗ್ಯ ಸಿಗ್ತದೆ. ಯಜ್ಞೋಪವೀತ, ನಾನು ಇದನ್ನು ಹಾಕೊಂಡಿದ್ದಕ್ಕೆ ನಾನು ಮಾಡಿದರೆ ಯಜ್ಞ ಆಗ್ತದೆ. ಯದಶ್ನಾದಿತದ್ಧವಿ ಯತ್ತಿವತಿತರಸ್ಸ ಸೋಮಪಾನಂ. ಜನಿವಾರ ಹಾಕೊಂಡಂತಹ ವ್ಯಕ್ತಿ, ಮಂಗಲಸೂತ್ರವನ್ನು ಕಟ್ಟಿಕೊಂಡಂತಹ ವ್ಯಕ್ತಿ ಕುಡಿದದ್ದು ಸೋಮಪಾನ, ತಿಂದದ್ದು ಹವಿಸ್ಸು, ಯಜ್ಞ. ಸಿಟ್ಟಿಗೆ ಬಂದರೆ ಪಶುಬಲಿ, ಅಪೇಕ್ಷಾ ಪಟ್ಟರೆ ತುಪ್ಪ ಹಾಕದಂಗ. ಸಿಟ್ಟು ಅಂತಂದ್ರೆ ಅಗ್ನಿ, ತಪಃ ಅಗ್ನಿ, ತಪಸ್ಸು ಅಗ್ನಿ, ಮರಣವೇ ಅವಭೃತ ಸ್ನಾನ. ಬದುಕಿ ಸಾಯುವವರೆಗೂ ಕೂಡ ಮಾಡಿದ್ದೆಲ್ಲವೂ ಕೂಡ ಯಜ್ಞ ಅಂತ ಆಗ್ತದೆ. ಕೇವಲ ಒಂದು ಜನಿವಾರದಿಂದ ಮಂಗಳಸೂತ್ರ.
ಬೆಂತೂಸೋರು ಕರೆದಿಲ್ಲ. ಪ್ರತಿಯೊಂದು ಮಾಡಿದ್ದು ಯಜ್ಞವಾಗಬೇಕು ಅಂತ ಅನ್ನೋದಕ್ಕಾಗಿ ಜನಿವಾರದ ಗೊತ್ತಿರಲಿ. ಜೋಕ್ ಕೇಳೋದ ಕೇಳಿ ಬೇಡ ಅನ್ನಂಗಿಲ್ಲ, ತಿಳ್ಕೊಂಡು ತಿಳ್ಕೊ. ಯಾವತ್ತು ಯಜ್ಞೋಪವಿ ಸ್ವಾಮಿಗಳು ಯಜ್ಞೋಪವಿ ತೆಗೆದು ಅವರಿಗೆ ಯಜ್ಞದಲ್ಲಿ ಅಧಿಕಾರ ಇಲ್ಲ, ಅಗ್ನಿಯೊಳಗೆ ಅಧಿಕಾರ ಇಲ್ಲ, ಕೇವಲ ಜಪ ಪಾಠ ಪ್ರವಚನಗಳಲ್ಲಿ ಮಾತ್ರ ಮುಗಿದಾಯ್ತು. ಅವ್ರ ಯಜ್ಞಾಧಿಕಾರ ಹೋಗ್ಬಿಡ್ತು. ಒಬ್ಬ ಹೆಣ್ಣಿನ ಕೊಳ್ಳಾಗ ಮಂಗಳ ಸೂತ್ರ ಇತ್ತು, ಮಂಗಳ ಕಾಲದಲ್ಲಿ ಅಧಿಕಾರ ಇಲ್ಲ. ಇದು ಯಜ್ಞ ಸೂತ್ರ, ಎಲ್ಲ ಯಜ್ಞದಲ್ಲಿ ಅಧಿಕಾರ ಕೊಡುವ ಸೂತ್ರ, ಅದು ಮಂಗಳ ಸೂತ್ರ. ಎಲ್ಲ ಮಂಗಳ ಕಾರ್ಯಗಳಲ್ಲಿ ಅಧಿಕಾರವನ್ನು ಕೊಡತಕ್ಕಂಥ ಸೂತ್ರ ಇದು. ಇದು ಹೋದ್ರೆ ಯಜ್ಞದಲ್ಲಿ ಅಧಿಕಾರ ಇಲ್ಲ, ಅದು ಹೋದ್ರೆ ಮಂಗಳ ಕಾರ್ಯದಲ್ಲಿ ಅಧಿಕಾರ ಇಲ್ಲ. ಅಷ್ಟು ಪವಿತ್ರವಾದ ದೃಷ್ಟಿಯಿಂದ ಮಂಗಳಸೂತ್ರ ಯಜ್ಞೋಪವೀತ ಹಚ್ಚಾರ. ಮಲ್ಕೊಳ್ಳೋ ಮುಂದಾಗ ಗುಟ್ಟಕ್ಕೆ ಹಾಕಿ ಮಲ್ಕೊಳ್ಳೋರು ಇದ್ದಾರೆ ಅಂತ ಹುಚ್ಚಿಸ್ತಾನ ನೋಡಿ. ಅಫ್ಕೋರ್ಸ್ ಗೊತ್ತಿಲ್ಲ, ತಿಳ್ಕೋಬೋದು. ನೀವು ನೋ ಎಂಟ್ರಿ ಹೋದ್ರಿ ಅಂತಂದ್ರೆ ಪೊಲೀಸ್ನ ನೀವು ಹಿಡಿತಾನೆ ರಿಸಿಪ್ಟು. ಯಾಕೆ ನೋ ಎಂಟ್ರಿ ಪ್ರವೇಶ ಗೊತ್ತಿಲ್ಲ, ತಗೋ ಇನ್ನೊಂದು ರಿಸಿಪ್ಟ್ ತಗೋ ಅಂತ. ನೋ ಎಂಟ್ರಿಗೆ ಹೋಗಬಾರ್ದು ಅಂತ ತಿಳ್ಕೊಳ್ಳಾರ್ದೆ ಗಾಡಿ ಹೊಡ್ಲಿಕ್ಕೆ ತಿಳ್ಕೊಳ್ಳಾರ್ದೆ ಹೊಡೆದಕ್ಕೊಂದು ರಿಸಿಪ್ಟು, ಹೊಡೆದಕ್ಕೊಂದು ರಿಸಿಪ್ಟು, ಎರಡು ರಿಸಿಪ್ಟ್ ಇರ್ತಾರೆ. ಹಂಗೆ ಯಮದೇವರು ಕೇಳ್ತಾರೆ, ನನಗೆ ಗೊತ್ತಿಲ್ಲ, ಏನು ಗೊತ್ತಿರೋದಲ್ಲ, ಗೊತ್ತಿಲ್ಲ ಅಂತ ಅದಕ್ಕೊಂದು ಪಾಪ. ಯಾಕೆ ಗೊತ್ತು ಮಾಡ್ಕೊಳ್ಳಿ? ಉಳಿದೆಲ್ಲ ಗೊತ್ತು ಮಾಡ್ಕೊಳ್ಳಿಕ್ಕೆ ಬಂತು, ಇದೇ ಗೊತ್ತು ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತ ಅನ್ಸಲಿಲ್ಲ, ಗೊತ್ತಿಲ್ಲ ಅಂತ ಯಾರೂ ಕೇಳಂಗಿಲ್ಲ. ನೀವು ಅಮೇರಿಕಾಕ್ಕೆ ನನಗೆ ಇಂಗ್ಲೀಷ್ ಗೊತ್ತಿಲ್ಲರಿ, ಅವ್ರೇನು ಮಾಡಬೇಕು? ನೀವು ಅಮೇರಿಕಾ ಬರ್ಬೇಕಾದ್ರೆ ಇಂಗ್ಲೀಷ್ ಕಲಿಬೇಕು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಸಲ್ಲ. ಹಾಗೆ ನಾನು ಯಮಲೋಕ ತಂತ್ರ ನನಗೆ ಯಜ್ಞೋಪವೀತದ ಮಹತ್ವ ಗೊತ್ತಿದ್ದಿದ್ದಿಲ್ಲ, ಸಂಧ್ಯಾದ ಮಹತ್ವ ಗೊತ್ತಿದ್ದಿದ್ದಿಲ್ಲ, ಧರ್ಮ ಅಂದ್ರೆ ನನಗೆ ಗೊತ್ತಿದ್ದಿಲ್ಲ. ಯಾಕೆ ಗೊತ್ತಿಲ್ಲ? ತಿಳ್ಕೊಳಿಕೆ ಏನು ಮಾಡಿ? ರಜಾ ವೆಕೇಶನ್ದೊಳಗೆ ಮತ್ತೊಂದು ಕೋರ್ಸ್ದೊಳಗೆ ಹೋಗಿ ಈ ಕೋರ್ಸ್ಗೆ ಯಾಕೆ ಬರಲಿಲ್ಲ? 2 ತಿಂಗಳು ಸಿಕ್ಕಿತ್ತಲ್ಲ ವೆಕೇಶನ್ ಅಂತೇಳಿ ಏನು ಮಾಡಿ? ವೆಕೇಶನ್ದೊಳಗೆ ವಿದ್ಯಾಪೀಠಗಳವನ್ನೇ ಇಲ್ಲ, ಪಂಡಿತರಿದ್ದಾರೆ ಇಲ್ಲ, ಅವ್ರ ಹತ್ರ ಮಕ್ಕಳನ್ನ ಕಳಿಸ್ಲಿಕ್ಕೆ ಬರ್ತದಿಲ್ಲ. ವಿದ್ಯಾಪೀಠ ಕಳಿಸೋದು ಬೇಡ, ಇಷ್ಟಕ್ಕಲ್ಲಿ ಕಳಿಸ್ಬಿಟ್ಟು 2 ತಿಂಗಳು, ವರ್ಷಕ್ಕೆ 2 ತಿಂಗಳ. ಎಷ್ಟು ತಾಯಂದು ಇವತ್ತು ನಮ್ಮ ವಿದ್ಯಾಪೀಠಕ್ಕೆ ಆ 2 ತಿಂಗಳದೊಳಗೆ ತಮ್ಮ ಹುಡುಗರು ತರ್ತಾರೆ, ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ ಎಷ್ಟು ಹುಡುಗರು ಏಕಾದಶಿ ಮಾಡ್ತಾರೆ. ಅವ್ರು ನೋಡಿ ತಂದೆ ತಾಯಿಗಳು ಏಕಾದಶಿ ಮಾಡ್ಲಿಕ್ಕೆ ಮನೆಯೊಳಗೆ ಹಬ್ಬವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ. ನಮ್ಮ ಮಕ್ಕಳು ಶ್ರೀಮಂತರಾಗುವುದರ ಜೊತೆಗೆ ನಮ್ಮ ಮಕ್ಕಳು ಧಾರ್ಮಿಕರಾಗಬೇಕು ಅಂತನ್ನೋ ಟಾರ್ಗೆಟ್ಟು ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇಟ್ಟುಕೊಂಡ್ರೆ ಮಾತ್ರ ನಾಳೆ ನಾವು ಸತ್ತಾಗ ಸಂಸ್ಕಾರ ಮಾಡಲಿಕ್ಕೆ ಸಿಗುತ್ತದೆ. ಮಕ್ಕಳಿಗೆ ಸಂಸ್ಕಾರ ಕೊಡೋದಿಲ್ಲ, ನಮ್ಮ ಸಂಸ್ಕಾರ. ಇವತ್ತೆಷ್ಟು ಲೈಟಾಗಿ ತಗೋತೀವಿ. ಅವ್ರು ನಾವೊಬ್ಬರು ಒಂದು ಕಡೆಗೆ ಮುಂಬೈ ಒಳಗಿದ್ದಾಗ ಮಾಡಿಸ್ಲಿಕ್ಕೆ ಹೋದಾಗ ಅವ್ರು ಅಮೇರಿಕಾದೊಳಗೆ ಇದ್ದರು, ತಂದೆ ತೀರ್ಕೊಂಡಾರ. ಫೋನ್ ಮಾಡಿದ್ರೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ನೀವೇ ಎಲ್ಲ ಮುಗಿಸ್ಬಿಡ್ರಿ, ಪ್ರಸಾದ ಅಷ್ಟು ಕಳಿಸಿರೋದು, ಪ್ರಸಾದ ತಿಂದು ಏನು ಮಾಡ್ತೇವೆ? ಕನಿಷ್ಠ ಪಕ್ಷ ದುಃಖರೇ, ಅಯ್ಯೋ ನಾನು ಇಲ್ಲಿದ್ದೀನಿ. ಮಗ ಪರದೇಶಕ್ಕೆ, ಮಗ ಪರದೇಶ, ಅಪ್ಪ ಪರದೇಶಿ, ಹೆಣ ಬಿಟ್ಟಿದೆ. ಯಾಕೆ ಮಾಡೋದಿಲ್ಲ? ಯಾಕೆ ಬೇಕು ಮಕ್ಕಳು? ನಿಮಗೆಲ್ಲ ನೀವು ಕೂತೋರಿಗೆಲ್ಲ ಯಾರು ತಪ್ಪು ತಿಳ್ಕೊಬೇಡಿ. ಇವರಿಗೆಲ್ಲ ಏನು ಅಂದ್ರೆ ಮಕ್ಕಳು ಶ್ರೀಮಂತರಾಗಬೇಕು, ಮಕ್ಕಳು ದೊಡ್ಡವರಾಗಬೇಕು, ಬಂಗ್ಲಾ ಬರಬೇಕು, ಮತ್ತೊಂದು ಎಲ್ಲರಿಗೂ ವಿದ್ಯುತ್ತಲ್ಲೇ ಆಗದ. ನಮ್ಮ ಮುಂದೆ ನಮ್ಮ ತಂದೆ ತಾಯಿಗಳ ಮುಂದಿನ ಭವಿಷ್ಯ ಕರೆಕ್ಟ್ ಆಗಬೇಕಾದ್ರೆ ಅವರು ಧನವಂತರಾದರೆ ಅವ್ರು ನಿಮ್ಮ ಲೈಫ್ ನಡೆಯಂಗಿಲ್ಲ. ಅವರು ಧರ್ಮವಂತರಾಗಬೇಕು ಅಂದ್ರೆ ಮಾತ್ರ ನಿಮ್ದು ನಡೀತಿದ್ರೆ ನಡೆಯಿಲ್ಲ. ನೀವು ನಾಳೆ ಬದುಕಾಗ ನಮ್ಮ ಮಕ್ಕಳು ನನಗೆ ಕೇಳಂಗಿಲ್ಲ ಅಂತಂದ್ರೆ ಯಾರು ತಪ್ಪದು? ಒಂದು 3 ತಿಂಗಳ ಹಿಂದೆ ಬೆಂಗಳೂರು ಕಾರ್ಯಕ್ರಮ ಮಾಡಿದ್ರು, HRBR 300 ಫ್ಯಾಮಿಲಿ ಕಳಿಸಿದ್ರು. 300 ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು, 3 ತಾಸಿನ ಕಾರ್ಯಕ್ರಮ. 1 ತಾಸು ನನ್ನ ಪ್ರವಚನ, 2 ತಾಸು ಪ್ರಶ್ನೋತ್ತರ. ಭಾಳ ಚಂದ ಆಯ್ತು ಕಾರ್ಯಕ್ರಮ. 10ರಿಂದ 1 ತನಕ ಕಾರ್ಯಕ್ರಮ ಆಯಿತು. ಅಂದರೆ ಎಲ್ಲರೂ ಇದೇ ಕೇಳ್ತಾರೆ, ನಮ್ಮ ಮಕ್ಕಳು ಹೀಗಿದ್ದಾರೆ, ನಮ್ಮ ಮಕ್ಕಳು ಹೀಗಿದ್ದಾರೆ, ಏನು ಮಾಡಬೇಕು, ಏನು ಮಾಡಬೇಕು. 4ನೇ ಸ್ಟೇಜ್ ಮುಟ್ಟಿದಾಗ ಕ್ಯಾನ್ಸರ್ ಆಗಿದೆ, ಏನು ಮಾಡಬೇಕು ಅಂತ ಡಾಕ್ಟ್ರಿಗೆ ಕೇಳಿದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಲೆಟ್ ಅಸ್ ಸಿ, ಎಲ್ಲಿ ಏನಾಗ್ತದೆ ನೋಡೋಣ ಅಂತ.
4ನೇ ಸ್ಟೇಜಿಗೆ ಬಂದ ಕ್ಯಾನ್ಸರು ಯಾವ ಡಾಕ್ಟರ್ ಗುಣ ಮಾಡ್ತಾನೆ? ಹಂಗೆ ಇಷ್ಟು ದೊಡ್ಡವನಾಗೋ ತನಕನೂ ಅವನಿಗೆ ಸಂಸ್ಕಾರ ಕೊಟ್ಟಿಲ್ಲ. ನೀವು ಧನದ ಅಂಧಕಾರ, ಕುರುಡುತನ ಮೂಡೆ. ನನ್ನ ಮಕ್ಕಳು ಇಷ್ಟು ದೊಡ್ಡವರು ಮುಂದೇನು? ಈಗ ನನಗೆ ನನ್ನ ಮಕ್ಕಳು ಕೇಳೋದಿಲ್ಲ ಅಂದರೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? ನಾನು ಹೇಳ್ತಿರ್ತೀನಿ, ಜಗತ್ತೊಳಗೆ 7 ಲಕ್ಷ ಧರ್ಮ, 7 ಲಕ್ಷ ಧರ್ಮದೊಳಗೆ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಕೂಡಿಸುವ ಧರ್ಮ ನಮ್ಮ ವೈದಿಕ ಧರ್ಮ ಮಾತ್ರ. ಯಾವ ಧರ್ಮನೂ ಹೇಳುವುದಿಲ್ಲ. ಮಾತ್ರ ದೇವೋಭವ, ಪಿತೃ ದೇವೋಭವ ಅಂತ ನಮಗೆ ಉಪಕಾರ ಮಾಡಿದಂಥ ತಂದೆ ತಾಯಿಗಳನ್ನು ದೇವಸ್ಥಾನಕ್ಕೆ ಕೂಡಿಸ್ಕೊಂಡು ಅವರು ಪೂಜಾ ಮಾಡಿ ಸೇವಾ ಮಾಡು ಧರ್ಮ ಹೇಳಿಕೊಡೋದು ನಮ್ಮದಂತೆ. ನಮ್ಮ ಧರ್ಮ ಎಷ್ಟು ಕಲಿಸ್ತೀವಿ? ಇವತ್ತು ಕಾಲೇಜಿನೊಳಗೆ ಹುಡುಗರ ಮುಂದೆ ಇದು ಒಯ್ದಿರ್ತಾರೆ ನೋಡಿದ್ರೆ ಸಂದರ್ಶನ ಐತಲ್ಲ. ಮತ್ತು ಸೀತಾದೇವಿ ಯಾರು? ಸೀತಾದೇವಿ ರಾವಣಿಗೆ ಏನಾಗಬೇಕು? ತಂಗಿ ಹೋಗ್ಬೇಕು. ನಮ್ಮದು ಮಾಡಿದ್ರು, ಶಂಕರಾಚಾರ್ಯದಿಂದ ಒಂದು ಮಾಡಿದ್ರು. ಮಾಡಿ ಎಲ್ಲ ಕಾಲೇಜಿಗೆ ಹೋದಾಗ ಪ್ರಶ್ನೆ ಕೇಳಿದ್ರು. ಅವರೆಲ್ಲ ಪ್ರಶ್ನೆ ಕೇಳಿದ್ರು, ನಾವು ಸ್ಟುಡಿಯೋದೊಳಗೆ ಕೂತು ಉತ್ತರ ಕೊಡ್ತಿದ್ದೆ. ಒಬ್ಬರು ಕೇಳಿದ್ರು, ಅಲ್ಲ ತುಪ್ಪ ಹಾಕ್ತೀರಿ ಉರಿಯೊಳಗೆ ಕೊಡಗಟ್ಲೆ, ಅದನ್ನು ಬಡವರಿಗೆ ಕೊಟ್ಟರೆ ಒಳ್ಳೇದಾಗ್ತದಲ್ಲ. ನೀವು ಅನ್ನ ಹಾಕ್ತೀರಿ ಹೋಮದೊಳಗೆ, ಅದು ಬಡವರಿಗೆ ಕೊಟ್ಟರೆ ಅಷ್ಟೇ ಅನ್ನ ಆಗ್ತದಲ್ಲ, ಎಲ್ಲ ಹಾಳು ಮಾಡೋಕ್ಕಿಂತ ನ್ಯಾಷನಲ್ ವೇಸ್ಟ್ ಅಲ್ವಾ? ನಾನು ಹೇಳಿದೆ, ನಾನು ಆನ್ಸರ್ ಮಾಡೋದಿಲ್ಲ, ನೀನೇ ನನಗೆ ಆನ್ಸರ್ ಹೇಳಬೇಕು. ಏನು ಆನ್ಸರ್ ಹೇಳಬೇಕು? ನಾನು ಕೇಳ್ತೀನಿ, ಒಬ್ಬ ರೈತ 10 ಚೀಲ ಜೋಳನ ನೆಲದೊಳಗೆ ಮಣ್ಣಾಗ ಹಾಕಿ ಹಾಳು ಮಾಡ್ತಾನಲ್ಲ, ಅದೇ 10 ಚೀಲ ಜೋಳನ ಬಡವರಿಗೆ ಕೊಟ್ಟರೆ, 10 ಚೀಲ ಶೇಂಗಾ ಮಣ್ಣಾಗ ಹಾಕ್ತಾನಲ್ಲ ಅದ್ರ ಬಗ್ಗೆ ಬಡವರಿಗೆ ಕೊಟ್ಟರೆ ಕೇಳೋ ರೈತ ಅವೇನು ಹೇಳ್ತಾನೆ? ಇಲ್ಲ, ನಾನು 10 ಚೀಲ ಮಣ್ಣಾಗ ಹಾಕಿದ್ರೆ 100 ಚೀಲ ಮಣ್ಣು ನನಗೆ ಕೊಡ್ತದೆ ಅಂತ ಗ್ಯಾರಂಟಿ ಇದ್ದಿದ್ದಕ್ಕೆ ನಾನು ಮಣ್ಣಾಗ ಹಾಕ್ತೀನಿ ಅಂತ ಅಂತಾನೆ. ಇಲ್ಲೋ ನಾನು 1 ಕಿಲೋ ತುಪ್ಪ ಉರಿಯಾಗ ಹಾಕಿದ್ರೆ ತುಪ್ಪದೊಳಗೆ ಕೈ ತೊಳ್ಕೊಳ್ತಕ್ಕಂಥ ಶ್ರೀಮಂತಿಗೆ ದೇವರನ್ನು ಕೊಡ್ತಾನಂತನೋ ವಿಶ್ವಾಸದಿಂದ ನಾನು ಹಾಕ್ತೀನಿ. ಏನು ನಮ್ಮ ಧರ್ಮ ಗೊತ್ತೇ ಇಲ್ಲ. ಅದೇ ಇನ್ನೊಂದು ಧರ್ಮ ಹೇಳ್ರಿ, ಬೇಕಾದಂಗೆ ಹೇಳ್ತಾರೆ. ಯಾವ ಇಸ್ವಿಯೊಳಗೆ, ಯಾವ T20 ವಿಶ್ವಕಪ್ದೊಳಗೆ ಯಾರು ಎಷ್ಟು ರನ್ ಬಾರಿಸಿ ಹೇಳಿ ಆಗಿಂದ ಹೇಳಿ ಥಟ್ ಅಂತ ಹೇಳಿ. ಇದು ಮಕ್ಕಳಲ್ಲಿ ಇದು ಜಾಗೃತಿ ಹೆಚ್ಚಾಗಿರ್ತದೆ. ಸಿನಿಮಾ ಹಾಡುಗಳ ಜಾಗೃತಿ ಆಗಿರುತ್ತೋ, ಅಂತ್ಯಾಕ್ಷರಗಳ ದಾಸರ ಪದಗಳಿಗೆ ಎಷ್ಟು ಪ್ರೋತ್ಸಾಹ. ಸಿನಿಮಾ ಹಾಡದಿದ್ರೆ ಇನ್ನೂ ಬೆಳೀತದೆ, ಹದಾರ ಬೆಳೀತಾನ. ದಾಸರ ಪದದಿಂದ ಮನಸ್ಸು ಹದ ಆಗ್ತದೆ. ಕಥ ನೀರು ಕುದ್ದಾಗ ಅಕ್ಕಿ ಹಾಕಿದ್ರೆ ಹಂಗೆ ಅಕ್ಕಿ ಮೆತ್ತಗಾಗ್ತಾವ. ದಾಸರ ಪದಗಳಿಂದ ನಮ್ಮ ಮನಸ್ಸು ಮೆತ್ತಗಾಗ್ತದೆ. ಎಷ್ಟು ಕಲಿಸ್ತೀವಿ, ಎಷ್ಟು ಪ್ರೋತ್ಸಾಹ ಕೊಡ್ತೀವಿ. ಇದೇ ತರಬೇತಿಗಳೊಳಗೆ ನಾನು ಪಾಠ ಹೇಳ್ತಿದ್ದೆ, ಸುಧಾ ಪಾಠ ಗುಣಪೂರು ನಾನು ಪಾಠ ಹೇಳಿಸ್ತಿದ್ದೆ. ಹೇಳಿಸೋ ಮುಂದಾಗ ನಾನು ಎದುರಿಗೆ ಒಂದು ಹುಡುಗರಿಗೆ ನಾನು ಟ್ಯೂಷನ್ ತೊಗೊತಿದ್ದೆ. ಟ್ಯೂಷನ್ ತೊಗೊಂಡು ವಿಷ್ಣು ಸಹಸ್ರ ಹೇಳ್ತಿದ್ದೆ. ಆ ಹುಡುಗಿಯರಿಗೆ ಹರಿಕಥಾಂಸ ಹೇಳ್ತಿದ್ದೆ. ಒಬ್ಬ ತಂದೆ ತಾಯಿಗಳು ಲಕ್ಷ ವರ್ಷ ಹೇಳ್ತೀನಿ ಬಂದು ನಾನು ತಕರಾರು ಮಾಡಿದ್ದಾರೆ. ನಾನು ರಾಯ ಸಾಕ್ಷ್ಯ ಹೇಳಿರ್ತೀನಿ, ನಾನು ಮಕ್ಕಳನ್ನ ಹಾಳು ಮಾಡಿದ್ದಕ್ಕೆ ಹೇಳ್ತಾರೆ. ಯಾಕಂತ ಕೇಳಿದ್ರೆ ವಿಷ್ಣು ಸಹಸ್ರ ನಮ್ಮ ಪೂರ್ಣ ಹೇಳುವುದಕ್ಕೆ ಅವ್ನು ಹೇಳುವುದಿಲ್ಲ. 15ರಿಂದ 20 ನಿಮಿಷ ಟೈಮ್ ವೇಸ್ಟ್. ಅವತ್ತೇ ನಾನು ತ್ಯಾಗ ಮಾಡಿ ನಾವೇನು ಮಾಡ್ಲಿಕ್ಕೆ ಹೊಂಟೀವಿ, ಅವ್ರೇನು ತಿಳ್ಕೊಳ್ಕಂತಾನೆ. ಇನ್ನು ನಾಳೆ ಯಾವುದೋ ಹುಡುಗಿಗೇನೋ ಮನಸ್ಸು ಮಾಡ್ಯಾರಂತೂ ಹಬ್ಬಸ್ಲಿಕ್ಕೆ ಅಂತ ರೆಡಿ ಇದ್ದಾರೆ. ಉತ್ಸಾಹ ಬೇಡ, ದಿಕ್ಕಿಗೆ ನಮಸ್ಕಾರ ಮಾಡಿ. ಬಹಳ ಧರ್ಮ ಪ್ರಚಾರ ಮಾಡೋದು ಎಷ್ಟು ಕಷ್ಟದಂದ್ರೆ, ಪ್ರಚಾರ ಮಾಡೋರಿಗೆ ಪ್ರೋತ್ಸಾಹ ಮಾಡೋದಿಲ್ಲ, ಪ್ರಚಾರ ಮಾಡೋರಿಗೆ ಅಪಪ್ರಚಾರ. ಅದಕ್ಕಾಗತ್ತೆ ವಿಪ್ರತ್ವೇ ಸೂತ್ರಮೇವಹಿ. ಸನ್ಯಾಸಿಗಳು ಯಾರು ಅಂದರೆ ಮರ್ಯಾದಾಯ ದಂಡ ಶಾಟಿ ಲಿಂಗಮೇವ. ಶಾಟಿ ಉಟ್ಟುಕೊಂಡ್ರೆ ಸನ್ಯಾಸಿಗಳು, ಹೊರತು ನವಿದ್ಯಾ ನಾಚಾರ. ವಿದ್ಯೆ ಇಲ್ಲ, ಆಚಾರ ಇಲ್ಲ, ಏನೂ ಇಲ್ಲ. ಶಾಟಿ ಉಟ್ಟುಕೊಂಡ್ರೆ ಸಾಕು ಸನ್ಯಾಸಿಗಳು. ಏನು ಮಾಡಿದ್ರು ಅವರು ಪಾದ ಪೂಜೆ ಮಾಡೋದೇ. ಎಷ್ಟು ಸನ್ಯಾಸಿಗಳು ಇವತ್ತು ಹಾಳ
ಸನ್ಯಾಸಿಗಳು ಇವತ್ತು ಎಷ್ಟು ಅನ್ಯಾಯ ಅಧರ್ಮಗಳನ್ನು ಮಾಡ್ತಾ ಇದ್ದಾರೆ, ಆದರೂ ನಾವು ಅವ್ರನ್ನ ಪೂಜಿಸ್ತೀವಿ. ರಾಜಕಾರಣ ಹೋಗಿ ಜೈಲಿಗೆ ಹೋಗಿ ಬಂದಾರ, ಅವ್ರಿಗೆ ಪಟಾಕಿ ಹಾರಿಸೋದೇನು, ಗೌರವ ಮಾಡೋದೇನು, ಕರೆಸೋದೇನು, ಜೈಲಿಗೆ ಹೋಗಿ ಬಂದವ ಗೌರವ ಹಾಕ್ತಾನೆ, ಅಧರ್ಮ ಮಾಡತಕ್ಕಂಥ ಸನ್ಯಾಸಿ ಪೂಜ್ಯನಾಗ್ತಾನೆ. ಇದೆಲ್ಲ ಕಲಿಯುವುದು. ಅದಕ್ಕೆ ಹೇಳ್ತಾರೆ ಸನ್ಯಾಸಿ ಮರ್ಯಾದಾಯಾಂ ದಂಡ ಶಾಟಿ ಲಿಂಗಮೇವಚ. ದಂಡ ಕೈಯಾಗಿ ಹಿಡ್ಕೊಂಡು ಶಾಟಿ ಉಟ್ಕೊಂಡ ಅಂತಂದ್ರೆ ಮುಗಿದಾಯ್ತು ಒಂದು ಸನ್ಯಾಸ. ಸನ್ಯಾಸ ಯೋಗ ಯತ ಶುದ್ಧ ಸತ್ವಾಹ ತೇ ಬ್ರಹ್ಮ ಲೋಕೆ ತು ಪರಾಂತಕಾಲೇ ಪರಾಮೃತ ಪರಿಮುಚ್ಚಂತಿ ಸರ್ವೇ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತದ ಬಗ್ಗೆ ಗಟ್ಟಿಯಾಗಿ ದೃಢವಾಗಿ ಜ್ಞಾನ ಮಾಡಿಕೊಂಡವನು ಸನ್ಯಾಸಿ. ಸನ್ಯಾಸ ಧರ್ಮ ಕಲಿಯುವುದು. ಸನ್ಯಾಸ ಕಲಿಯುವುದು ಸನ್ಯಾಸ ತಗೊಳ್ಳೇಬಾರ್ದು ಅಂತ. ಕಲಿಯುಗದೊಳಗೆ ಸನ್ಯಾಸ ಧರ್ಮ ವರ್ಜನದ. ಶ್ರೀಮದಾಚಾರ್ಯರಂತಹ, ರಾಘವೇಂದ್ರ ಪ್ರಭುಗಳಂತಹ ಮಹಾಜ್ಞಾನಿಗಳೇನಿದ್ದಾರೆ ಅವ್ರ ಲೆಕ್ಕ ಬೇಡ. ಇವತ್ತಿನ ಕಾಲ ಪೂರ್ಣ ಕೆಟ್ಟೋಗ್ಬಿಟ್ಟು. ಅದಕ್ಕೆ ಹೇಳ್ತಾರೆ ಸನ್ಯಾಸಿ. ಇನ್ನು ಪಾಂಡಿತ್ಯ ಪರವಂಚಕಂ. ಪಂಡಿತ ಸಾಕು, ವಂಚನಾ ಮಾಡೋದೇ ಒಂದು ಧರ್ಮ. ನಾನು ಹೆಂಗೆ ವಂಚನೆ ಮಾಡಲಿ ಅಂತಲೂ ವಿಚಾರ ಮಾಡ್ತಾನೆ. ಪರವಂಚಕಂ ವಚಃ. ಆಮೇಲೆ ಅಸಾಧುತ್ವೇ. ಇವನು ಒಳ್ಳೆಯವನಲ್ಲ. ಯಾರು ಗೊತ್ತಾ? ಯಾರು ಒಳ್ಳೆಯವರಲ್ಲ? ದರಿದ್ರನಾದವನು ಒಳ್ಳೆಯವನು. ಒಳ್ಳೆಯದು ಕೆಟ್ಟದ್ದು ಅಂತನ್ನೋದೇನು ವಿಭಾಗದ ನೋಡ್ರಿ. ಇದು ಒಳ್ಳೆಯದು ಕೆಟ್ಟದ್ದು ವಿಭಾಗ ನಾವು ತಿಳ್ಕೊಂಡಂಗಿಲ್ಲ. ಮಹಾಭಾರತದ ಪ್ರಕಾರ ಬೇರೆ. ನಿಮಗೆ ಎಲ್ಲರಿಗೂ ನಾನು ಕೇಳ್ತೀನಿ, ನೀವು ಒಳ್ಳೆಯವರ ಕೆಟ್ಟವರ ಕೇಳ್ತೀನಿ ಹೇಳಿ. ಒಬ್ಬರೇ ನಾನು ಕೆಟ್ಟವನು ಇದ್ದೀನಿ ಅಂತ ಹೇಳಿ ಸಾಧ್ಯ. ನೀವು ಬಿಡಿ, ವೀರಪ್ಪನ ಕೇಳಿ, ಅವನು ನಾ ಒಳ್ಳೆಯವನೇ, ಪ್ರಸಂಗ ಬಂತು ಮಾಡಿನ, ನಾ ಹಂಗ ಸಹಸ ಕೆಟ್ಟಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಒಳ್ಳೆಯವನು ಅಂತಲೇ ಭಾವನಾ ಬರ್ತದೆ, ನಾನು ಕೆಟ್ಟವನು ಭಾವನಾ ಬರುವುದಿಲ್ಲ. ಆದ್ದರಿಂದ ಅವನು ಒಳ್ಳೆಯವನಾಗುವುದಿಲ್ಲ. ನಾನು ತಿಳ್ಕೊಂಡಿದ್ದೀನಿ ಅಂತ ಯಾವ ತಿಳ್ಕೊಂಡಾನ ಅವ ಎಂದಿಗೂ ತಿಳ್ಕೊಳ್ಳಿ ಸಾಧ್ಯ ಇಲ್ಲ. ಎಸ್ ಅಮತಂ ತಸ್ಮತಂ. ಹಂಗೆ ನಾನು ಒಳ್ಳೆಯವನು ಅಂತಲೇ ಕೊನೆತಂಗ ಇಟ್ಕೊಂಡ್ರೆ ನಾನು ಒಳ್ಳೆಯವನಾಗುವುದಿಲ್ಲ. ಕನಕದಾಸರು ಬೈರು, ಒಳ್ಳೆಯವನಾನೆಂದು ಬಲು ಹೆಮ್ಮಿರಬೇಡ, ಬಾಳು ಸ್ಥಿರವೆಂದು ನೀ ನಂಬಿಕೆಡಬೇಡ. ಬಾಳು ಸ್ಥಿರವೆಂದು ನೀ ನಂಬಿಕೆಡಬೇಡ. ಏನು ಇಲ್ಲದ ಎರಡು ದಿನದ ಸಂಸಾರ. ಒಳ್ಳೆಯವನಾನೆಂದು ಬಲು ಹೆಮ್ಮೆಲಿರಬೇಡ. ನಾನು ಒಳ್ಳೆಯದಿದ್ದೀನಿ ಅಂತ ಹಾಳು ಮಾಡ್ಕೋ ಜೀವನ. ನಾನು ಕೆಟ್ಟವನಿದ್ದೀನಿ ಅಂತ ಅನ್ಕೋ, ಅಂದ್ರೆ ನೀವು ಒಳ್ಳೆಯವನಾಗ್ತಿ. ಅಸತಾಂ ಶೀಲಮೇತಚ್ಚ ಪರಿವಾದೋತ ಪೈಶುನಂ. ಮಹಾಭಾರತ ಹೇಳ್ತದೆ, ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂದರೆ ಯಾವನು ಯಾರ ಬಗ್ಗೆಯೂ ನಿಂದೆಯನ್ನು ಮಾಡುವುದಿಲ್ಲ, ಯಾವನು ಒಬ್ಬರ ಚಾಡಿಯನ್ನು ಇನ್ನೊಬ್ಬರ ಮುಂದೆ ಹೇಳುವುದಿಲ್ಲ, ಅವನು ಒಳ್ಳೆಯದು. ಈಗ ಹೇಳ್ರಿ ಯಾರು ಒಳ್ಳೆಯವರು? ನಾನು ಒಳ್ಳೆಯವನ ಕೆಟ್ಟವನು ನಾನು ಅಂತ ಹೇಳ್ಕೊತೀನಿ. ನಾ ಕೆಟ್ಟವನು. ಯಾಕಂದ್ರೆ ಒಂದು ತಾಸಿಗೆ ಪ್ರವಚನದಲ್ಲಿ ಇಷ್ಟು ಮಂದಿಯಿಂದ ಅಸತಾಂಶೀಲಂ. ಕೆಟ್ಟವರು ಯಾರು? ಪರಿವಾದ ನಿಂದ, ಪೈಶುನಂ ಚಾಡಿ. ಯಾರಿಗೆ ಬರೇ ಚಾಡಿ ಹೇಳೋದ್ರಿಂದ ಮಾಡ್ರು ಅವ್ರು ಜಗತ್ತಿನ ದುಷ್ಟಿದ್ದಾರೆ. ಹಂಗಾಗಿ ನಾ ಏನು ಮಾಡಬೇಕು? ಒಳ್ಳೆಯವನಾಗಬೇಕಾದ್ರೆ ಚಾಡಿ ಬಿಡಬೇಕು. ಎಂದು ಬಿಡ್ತೀನಿ ಅಂದು ಒಳ್ಳೆಯವನಾಗ್ತೀನಿ. ನಾವಂತೂ ಪ್ರತಿಜ್ಞೆ ಮಾಡೀನಿ, ಪ್ರಾಣ ಬಿಡ್ತೀವಿ ಹೊರತು ಇದನ್ನು ಬಿಡಂಗಿಲ್ಲ. ಆದ್ದರಿಂದ ಒಳ್ಳೆಯವನು ಅಂತ ಆಗಬೇಕಾಗಿತ್ತು ಅಂತಂದರೆ ಈ ಗುಣ ಬರಬೇಕಾಗ್ತದೆ. ದಿನಾ ದಿನ ಈ ಗುಣ ಬೆಳೆಸ್ಕೊಳ್ಳಿಕತ್ತೀವಿ. ಯಾರ ಬಗ್ಗೆ ಏನಾದರೂ ಸುದ್ದಿ ಬಂತು ಅಂದ್ರೆ ಮೊದಲು ನಾನು ಪ್ರಚಾರ ಮಾಡಬೇಕು ಅಂತನೋ ಹವ್ಯಾಸ ಉತ್ಸಾಹ ನಮ್ಮಲ್ಲಿ ಇರ್ತದೆ. ಅದು ಖರೇನೋ ಸುಳ್ಳು ವಿಚಾರ ಮಾಡೋಂಗಿಲ್ಲ. ಅಂತೂ ಹೊಸ ಸುದ್ದಿ ನಾನು ಮೊದಲು ಹೇಳಬೇಕು ಅಂತನೋ ಆತುರತೆ, ಕಾತುರತೆ, ಕ್ಯೂರಿಯಾಸಿಟಿಗಳನ್ನ ಇರ್ತೀವಿ. ಅಂಥದ್ದು ನಾವು ಒಳ್ಳೆಯವರು ಅದಕ್ಕೆ ಹೆಂಗೆ ಸಾಧ್ಯ? ಕನಕದಾಸರು ಬೇಕು, ಒಳ್ಳೆಯವ ನಾನಂತೂ ಒಳ್ಳೆಯ. ಪುರಂದರದಾಸರು ಹೇಳ್ತಾರೆ,
ನೀನು ಅಲಂಕಾರ ಮಾಡ್ಕೊಳ್ಳೋದೇ ಆಗಿದ್ರೆ ಪೌಡರ ಕಾಡಿಗೆ ಹಚ್ಕೋಬೇಡ, ನಾನು ಹೇಳಿದ ಅಲಂಕಾರ ಮಾಡ್ಕೊಳ್ಳೋದು ಅಂತ. ಅವರೇನಂತಾರೆ, ಪಡೆದ ತಾಯಿ ತಂದೆಗಳ ಮನವನ್ನು ಇಸಬೇಡ, ಮನೆಗೆ ಮಲ್ಲಿಗೆಯಾಗು ಮಾಮರದ ಗಿಡವಾಗು, ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣ. ಒಳ್ಳೆತನ ಬಿಡಬೇಡ, ಯಾರನ್ನೂ ಹಾಗೆ ಬೇಡ. ಇದು ನಿನ್ನ ಅಲಂಕಾರ ಅಂತಂತ. ಒಳ್ಳೆತನ ಬಿಡಬೇಡ, ಯಾರನ್ನೂ ಹಾಗೆ ಬೇಡ. ಇದನ್ನೆಲ್ಲ ಸಾಧಿಸಲು ಒಂದೇ ದಾರಿಯು ನಿನಗೆ. ಹಂಗ ಒಳ್ಳೆಯದಾಗಬೇಕಾದ ದಾರಿ ಏನಂದ್ರೆ ಪುರಂದರ ವಿಠಲನ ಮನದಲ್ಲಿ ನೆನೆಯೋ, ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣ. ಅದನ್ನು ಒಳಗೆ ಜೀವನದ ಭೂಷಣ ಇದೆ, ದೇಹದ ಭೂಷಣ ಇದೆ. ನಿಮಗೆ ಮೇಕಪ್ ಹಾಕ್ಸ್ಕೊಂಡು ಮೇಕಪ್ ಮಾಡ್ಕೊತಾರಲ್ಲ, ಅದು ದೇಹದ ಭೂಷಣ. ನಿನಗೆ ಭೂಷಣ ಏನು? ಇದು ಭೂಷಣ, ಇದು ಭೂಷಣ, ಭೂಷಣಕ್ಕೆ ಭೂಷಣ, ಇದು ಭೂಷಣ. ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ, ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ಅಂತೇಳಿ ಭೂಷಣಕ್ಕೆ ಭೂಷಣ. ಅದೆಲ್ಲ ಒಳ್ಳೆ ತಗೊಳ್ಳಿ ಮಾತು. ಸೊ ಇದೆಲ್ಲ ನೋಡಿದ್ರೆ ವಿಪ್ರತ್ವೇ ಸೂತ್ರಮೇವಿ ನಮ್ಮ ಪ್ರತಿಯೊಂದು ಧರ್ಮದ ಅಂಶದಲ್ಲಿ, ಇದೊಂದು ಪ್ರತ್ಯೇಕ ವಿಚಾರ, ಪ್ರತ್ಯೇಕ ಪ್ರವಚನ. ಪ್ರತಿಯೊಂದು ಧರ್ಮದ ಅಂಶದಲ್ಲಿ ನಮಗೆ ಆರೋಗ್ಯ, ಆಯುಷ್ಯ, ಮನಸ್ಸಿನ ನೆಮ್ಮದಿ, ಕಾಯ ವಾಚ ಮನಸ್ಸ ಗಟ್ಟಿಯಾಗಬೇಕು, ಬಲಿಷ್ಠನಾಗಬೇಕು ಅಂತಲಿಕ್ಕೆ ಏನು ಬೇಕೋ ಅದು ನಮ್ಮ ಧರ್ಮದಲ್ಲಿ ಇದೆ. ಪಂಚಗಳು ತೊಳೋದು, ಪ್ರಾಣಾಯಾಮ ಮಾಡೋದು, ದೇಹದ ಗಟ್ಟಿತನ, ಜಪ ಮಾಡೋದು, ಧ್ಯಾನ ಮಾಡೋದು, ಮನಸ್ಸಿನ ಗಟ್ಟಿತನ, ಪುರಾಣಾದಿಗಳನ್ನು ಶ್ರವಣ ಮಾಡಿ ವಿವೇಕವನ್ನು ಪಡೆಯೋದು, ಇದು ಬುದ್ಧಿಯ ಗಟ್ಟಿತನ. ಹೀಗೆ ಮಾಡಿ ಒಂದೊಂದೇ ನಮ್ಮಲ್ಲಿ ಧರ್ಮ ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೆಲ್ಲವೂ ಕೂಡ ನಮ್ಮ ಕಾಯ ವಾಚ ಮನಸ್ಸ ಗಟ್ಟಿ ಆಗಬೇಕು ಅಂತ ಅನ್ನೋದಕ್ಕಾಗಿ ಮಾಡಿದ್ದಾರೆ. ಅದನ್ನು ಯಾರು ಬಿಟ್ಟಿದ್ದಾರೆ? ಮೂರರಿಂದಲೂ ವೀಕಿದ್ದಾರೆ. ಅದಕ್ಕೆ ಮತ್ತೆ ಗಟ್ಟಿ ಆಗಬೇಕಾದ್ರೆ ಇವು ಮೂರನ್ನು ಗಟ್ಟಿಗೊಳಿಸ್ಕೋಬೇಕಾಗಿತ್ತು ಅಂದರೆ ಮತ್ತೆ ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಕಲಿಯುಗದಲ್ಲಿ ಧರ್ಮನಾಶ ಹೇಗಾಗ್ತದೆ, ಇದರಿಂದಲೇ ಬಲ ಕಡಿಮೆ ಆಯಿತು, ಆಯುಷ್ಯ ಕಡಿಮೆ ಆಯಿತು. ಲಾಸ್ಟ್ ಮ್ಯಾಕ್ಸಿಮಮ್ ಆಯುಷ್ಯ ಎಷ್ಟು? 30. ಅವ್ರಿಗೆ 21 ವರ್ಷ ಇತ್ತಂತ ಹೋದ ಚಲೋ ಬಿಡ್ರಿ. 21 ವರ್ಷಕ್ಕೆ ಮುಂದೆ ಹೋದ್ರೆ ಅಡ್ಡಿಗೆ ವಯಸ್ಸಾಗಿತ್ತು ಬಿಡ್ರಿ ಅಂತಂತಾರೆ. ಈಗನು 70ಕ್ಕೆ ಅಂತಂತೀವಿ. ಈಗನು 70-80ಕ್ಕೆ ಹೋದ್ರೆ ಅಂತ. ಆಗ ಈಗ 100 ವಯಸ್ಸಾದ್ರು ಈಗ 100, ಹಾಗೇನು 100 ಆಗಿದ್ದಿಲ್ಲ. ಈಗ ಪಾಪ 95 ಅಂತನೂ ಜಗತ್ತಿತ್ತು. ಈಗ 80ಕ್ಕಿಂತ ಒಳಗೆ ಬಂದ್ರೆ 60 ದಾಟಿದ್ರೆ ಹಂಗಾರೆ ದಾಟ್ಲಿಕ್ಕೆ ಅಡ್ಡಿಲ್ಲ. ಹಿಂಗೆ ವಿಚಾರ ಮಾಡ್ತೀವಿ. ಮುಂದೆ ಹಿಂಗೆ ಬರ್ತದಲ್ಲ, 30 ಹಂಗಾರೆ ಶತಮಾನೋತ್ಸವ ಮಾಡ್ದಂಗೆ 30ನೇ ವರ್ಷದ ಉತ್ಸವ ಮಾಡ್ತಾರೆ ಮುಂದೆ. ಅವನಿಗೆ 30 ವರ್ಷ ಏನು ಕಾರ್ಯಕ್ರಮ? 30ನೇ ವರ್ಷದ ಸಮಾರಂಭ. 30ನೇ ವರ್ಷ ಸಮಾರಂಭ. 20 ವರ್ಷ 20ನೇ ವರ್ಷ ಸಮಾರಾಧನ. ಸಮಾರಾಧನ 23 ವರ್ಷದಾಗೆ ಮುಗೀತದ. ಮುಂದೆ ಆಯುಷ್ಯ ಕಡಿಮೆ ಆಗ್ತದೆ. ಯಾಕೆ? ಯಾವ ಬಲ ಉಳಿಯೋದಿಲ್ಲ. ಬಲ ಉಳಿದೇ ಇದ್ದಾಗೆಲ್ಲ ಹಾಳಾಗಿ ಹೋಗ್ಬಿಡ್ತೇವೆ, ಆಯುಷ್ಯ ಹೋಗ್ಬಿಡ್ತದೆ ಅಂತನ್ನೋದಕ್ಕೆ ಪುನಃ ಮತ್ತೆ ಧರ್ಮದ ಪ್ರತಿಯೊಂದು ಜಾಗೃತಿ ಆಗಬೇಕು. ಒಂದೊಂದು ಅಂಶ ತಗೊಳ್ಳಿಕತ್ತಾರೆ. ವಿಪ್ರತ್ವೇ ಸೂತ್ರಮೇವಿ, ಎಲ್ಲಿ ಹೋಗ್ಲಿಕ್ಕತ್ತದ ನಮ್ಮದು, ಎಲ್ಲಿ ತಪ್ಪಲಿಕ್ಕತ್ತದ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಕಲಿಯುಗದ ಇನ್ನೂ ಅನೇಕ ಧರ್ಮಗಳನ್ನು ತಿಳಿಸ್ತಾರೆ ಶ್ರೀಕೃಷ್ಣ.